ವೆಲ್ಕಮ್ ಟು ದ ಕ್ಲಾಸ್. ಓಕೆ, ಇವತ್ತಿನ ದಿನ ನಿನ್ನೆ ಏನ್ ಕ್ಲಾಸಸ್ ಮಾಡಿದ್ವಿ ಅಂತ ಅಂದ್ರೆ ಡೆರಿವೇಟಿವ್ ಆಫ್ ಕಂಪೋಸಿಟ್ ಫಂಕ್ಷನ್ಸ್, ಏನ್ ಚೈನ್ ರೂಲ್ ಅಂತ ಮಾಡಿದ್ವಿ, ಅದ್ರ ಬಗ್ಗೆ ಮಾತಾಡಿದ್ವಿ. ಇವತ್ತು ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸಿಯೇಷನ್ ಮೆಥಡ್ ನ ಓದ್ತೀವಿ. ಇದರಲ್ಲಿ ಇಂಪ್ಲಿಸಿಟ್ ಅಂತ ಇದೆ, ಲಾಗರ್ದಮಿಕ್ ಅಂತ ಇದೆ, ಸಕ್ಸೆಸಿವ್ ಅಂತ ಇದೆ, ಪ್ಯಾರಾಮೆಟ್ರಿಕ್ ಅಂತ ಇನ್ನೊಂದಿದೆ. ಅದು ಆ ನಾಲ್ಕನ್ನು ಮುಗಿಸ್ಬಿಟ್ಟು ಈ ಚಾಪ್ಟರ್ ಮುಗಿಸೋಣ. ಸೊ ಅದ್ರಲ್ಲಿ ಇವತ್ತು ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಅಂತ ಒಂದು ಮಾಡ್ತೀನಿ, ತುಂಬಾ ಇಂಪಾರ್ಟೆಂಟ್. ಓಕೆನಾ? ನಾನು ಆಕ್ಚುಲಿ ಇಂಪ್ಲಿಸಿಟ್ ಮಾಡ್ಬೇಕಿತ್ತು, ಇಂಪ್ಲಿಸಿಟ್ ನ ಆಮೇಲೆ ಮಾಡ್ತೀನಿ. ಸೊ ಇವಾಗ ಲಾಗರ್ದಮಿಕ್ ಕಲ್ತ್ಕೊಂತ ಹೋಗಿ. ಓಕೆನಾ? ಸೊ ಟೇಕ್ ದ ಹೆಡ್ಡಿಂಗ್ ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್. ನಿಮ್ಗೆ ತುಂಬಾ ಬೇಸಿಕ್ ಆಗಿ ಕ್ವಶನ್ಸ್ ಗಳನ್ನ ಕೇಳೋದ್ರಿಂದ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಸೊ ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್, ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಏನಿದು ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಅಂತ ಅಂದ್ರೆ, ಆ ಲಾಗ್ ಅಂತ ಹೆಸರು ಯಾಕೆ ಬಂತು, ವೈ ಲಾಗ್? ಓಕೆನಾ? ಸೊ ಇದಕ್ಕೆ ನೋಡ್ತಾ ಹೋಗೋಣ. ಮತ್ತೆ ನಿಮ್ಗೆ ಗೊತ್ತಿರ್ಬೇಕು, ಒಂದು ಫಂಕ್ಷನ್ ಕೊಟ್ರೆ ಯಾವ ಮೆಥಡ್ ನ ಅಪ್ಲೈ ಮಾಡ್ಕೊಂಡು ನಾನು ಡಿಫ್ರೆನ್ಸಿಯೇಷನ್ ಮಾಡ್ಬೇಕು ಅಂತ ನಿಮ್ಗೆ ಇದು ಗೊತ್ತಿರ್ಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಯಾವಾಗ ಯೂಸ್ ಮಾಡ್ಬೇಕು ಅಂತ ಹೇಳ್ಕೊಟ್ಬಿಡ್ತೀನಿ, ಆ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ಬೇಕು. ಓಕೆನಾ? ಸೊ ಬರ್ಕೊಳ್ಳಿ, ಯಾವಾಗಪ್ಪ ಅಂತ ಅಂದ್ರೆ, ಇಫ್ ದ ಫಂಕ್ಷನ್ is of the form ನೋಡಿ, ಈ ತರ ಏನಾದ್ರು ಇದ್ರೆ y ಇರ್ಬೇಕು, is equal to ಇರ್ಬೇಕು, u ಇರ್ಬೇಕು, ಪವರ್ ಅಲ್ಲಿ v ಇರ್ಬೇಕು. ಓಕೆ, ಈ ತರ ಏನಾದ್ರು ಇದ್ರೆ u to the power v ಅಂತ ಇದ್ರೆ, ಓಕೆ. ಸೊ ವೇರ್ u and v ಅಂತ ಅಂದ್ರೆ ಏನು, u ಮತ್ತೆ v ಅನ್ನೋದೇನು, ಫಂಕ್ಷನ್ಸ್. u and v are what? ಫಂಕ್ಷನ್ಸ್. ಅಂದ್ರೆ ಫಂಕ್ಷನ್ ಟು ದ ಪವರ್ ಫಂಕ್ಷನ್ ಇದ್ರೆ, ಓಕೆನಾ? ಫಂಕ್ಷನ್ ಇದ್ದ ಬೇಸ್ ಅಲ್ಲಿ ಫಂಕ್ಷನ್ ಇದ್ದು ಪವರ್ ನಲ್ಲೂ ಏನಾದ್ರೂ ಫಂಕ್ಷನ್ ಇತ್ತು ಅಂತ ಅಂದ್ರೆ, ದೆನ್ ವಿ ಮೇಕ್ ಯೂಸ್ ಆಫ್ ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಟು ಫೈಂಡ್ ದಿ ಡೆರಿವೇಟಿವ್. ಸೊ ಕ್ಲಿಯರ್ ಆಯ್ತಲ್ವಾ? ಈಗ ಈ ತರ, ಸೊ ಫಾರ್ ಎಕ್ಸಾಂಪಲ್ ಹೆಂಗ್ ಯೂಸ್ ಮಾಡ್ತೀವಿ, ಯಾವ ತರ ಅಂತ ನೋಡ್ತಾ ಹೋಗೋಣ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಈ ತರ ಇದ್ರೆ y is equal to x ಪವರ್ x ಅಂತ ಏನಾದ್ರೂ ಬಂತು ಅಂದ್ರೆ, ಅಬ್ಸರ್ವ್ ಮಾಡಿ, ಬೇಸ್ ಅಲ್ಲಿ ಏನಿದೆ ಇಲ್ಲಿ, ವಾಟ್ ಈಸ್ ಯು ಹ್ಯಾವ್ ಇನ್ ಬೇಸ್? ಬೇಸ್ ಅಲ್ಲಿ ಒಂದು ಫಂಕ್ಷನ್ ಇದೆ, ವಾಟ್ ಎವರ್ ಮೇ ಬಿ ದ ಫಂಕ್ಷನ್. ಸೊ ಪವರ್ ಅಲ್ಲೂ ಕೂಡ ಏನಿದೆ, ಒಂದು ಫಂಕ್ಷನ್ ಇದೆ. ಸೊ ಬೇಸ್ ಅಲ್ಲಿ ಒಂದು ಫಂಕ್ಷನ್, ಪವರ್ ಅಲ್ಲೂ ಒಂದು ಫಂಕ್ಷನ್ ಇದ್ರೆ ವಿ ಮೇಕ್ ಯೂಸ್ ಆಫ್ ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್. ಸೊ ಫಾರ್ ಎಕ್ಸಾಂಪಲ್ ಅನದರ್ ಎಕ್ಸಾಂಪಲ್ ತಗೊಳ್ಳೋಣ. ಈ ತರ ಇದ್ರು ಅಷ್ಟೇ. ಈಗ y is equal to x ಪವರ್ sin x ಅಂತ ಏನಾದ್ರೂ ಇದ್ರೆ, ಇಲ್ಲೂ ಕೂಡ ನಾವು ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ನೇ ಯೂಸ್ ಮಾಡ್ತಾ ಹೋಗ್ತೀವಿ. ಯಾಕೆ ನೋಡಿ, ಬೇಸ್ ಅಲ್ಲಿ ಏನಿದೆ, ಫಂಕ್ಷನ್ ಇದೆ. ಎಕ್ಸ್ ಇರ್ಬೇಕು ಅಂತಲ್ಲ, ಏನ್ ಬೇಕಾಗಿರ್ಬೋದು. ಪವರ್ ಅಲ್ಲೂ ಕೂಡ ಏನಿದೆ, ಇಲ್ಲಿ ಫಂಕ್ಷನ್ ಇದೆ. ಓಕೆನಾ? ಬೇಸ್ ಅಲ್ಲೂ ಫಂಕ್ಷನ್, ಪವರ್ ಅಲ್ಲೂ ಫಂಕ್ಷನ್ ಇದ್ರೆ ಲಾಗರ್ದಮಿಕ್. ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅಂದ್ರೆ ಎಲ್ಲಿ ಯೂಸ್ ಮಾಡ್ಬೇಕು ಅನ್ನೋದು ನಿಮ್ಗೆ ಐಡಿಯಾ ಬಂದ್ಬಿಡ್ಲಿ. ಸೊ ಇನ್ನೊಂದು ನೋಡಿ, y is equal to log x to the power cos x ಅಂತ ಇರುತ್ತೆ. log x to the power cos x. ನೋಡು, ಬೇಸ್ ಅಲ್ಲಿ ಒಂದು ಫಂಕ್ಷನ್ ಇದೆ, ಪವರ್ ನಲ್ಲಿ ಒಂದು ಫಂಕ್ಷನ್ ಇದೆ. ಸೊ ಇಲ್ಲಿ ನಾವೇನ್ ಯೂಸ್ ಮಾಡ್ತೀವಿ, ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಕ್ಲಿಯರ್ ಅಲ್ವಾ? ಸೊ ಅದೇ ತರ ನೀವು ಎಷ್ಟೊಂದು ಎಕ್ಸಾಂಪಲ್ಸ್ ಗಳನ್ನ ನಾವು ಬರಿತಾ ಹೋಗ್ಬೋದು. ನೋಡಿ, ಈಗ ಈ ತರನು ಕೊಡ್ತಾನೆ ಸಮಟೈಮ್ಸ್, 1 + sin x ಹೋಲ್ ಪವರ್ x ಅಂತ ಕೊಡ್ತಾರೆ. ಸೊ ದ ಹೋಲ್ ಥಿಂಗ್ ಇಸ್ ಟ್ರೀಟೆಡ್ ಆಸ್ ಬೇಸ್. ಓಕೆನಾ? ಬೇಸ್ ಟು ದಿ ಇದು ಪವರ್. ಬೇಸ್ ಅಲ್ಲೂ ಫಂಕ್ಷನ್ ಇದೆ, ಪವರ್ ಅಲ್ಲೂ ಫಂಕ್ಷನ್ ಇದೆ. ಸೊ ಇಟ್ ಈಸ್ ವೆರಿ ಕ್ಲಿಯರ್. ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಅಂದ್ರೆ, ಬೇಸ್ ಅಲ್ಲಿ ಫಂಕ್ಷನ್ ಇರಬೇಕು, ಪವರ್ ಅಲ್ಲಿ ಫಂಕ್ಷನ್ ಇರಬೇಕು. ಇನ್ಫ್ಯಾಕ್ಟ್ ನಾನ್ ಕಾನ್ಸ್ಟೆಂಟ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಕಾನ್ಸ್ಟೆಂಟ್ ಆಗಿರ್ಬಾರ್ದು, ಎರಡೂನು ಫಂಕ್ಷನ್ಸ್ ಇನ್ವಾಲ್ವಿಂಗ್ ಎಕ್ಸ್ ಇರಬೇಕು. ಅಂತ ಟೈಮಲ್ಲಿ ವಿ ಮೇಕ್ ಯೂಸ್ ಆಫ್ ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್. ಕ್ಲಿಯರ್ ಅಲ್ವಾ? ಈಗ ಎಕ್ಸಾಂಪಲ್ ಮಾಡ್ತಾ ಹೋಗೋಣ. ಸೊ ನಾನು ಫಾರ್ಮಲ್ ಮೆಥಡ್ ಹೇಳ್ಕೊಡ್ತೀನಿ, ಯಾವ ತರ ಡಿಫ್ರೆನ್ಸಿಯೇಷನ್ ಮಾಡೋದು ಅಂತ. ಸೊ ಅದಾದ್ಮೇಲೆ ನಾನು ಶಾರ್ಟ್ ಕಟ್ ಕೂಡ ಹೇಳ್ಕೊಡ್ತೀನಿ. ಸೊ ಸಿಂಗಲ್ ಕ್ಲಿಕ್ ಅಲ್ಲಿ ಆನ್ಸರ್ ಹೇಳೋದು ಹೇಗೆ ಅಂತ, ಸೊ ಅದನ್ನ ನೋಡ್ತಾ ಹೋಗೋಣ. ಕ್ಲಿಯರಾ? ಸೊ ಫಸ್ಟ್ ಬಂದ್ ನೋಡೋಣ. ನಿಮ್ಗೆ ಈ ತರ ಕ್ವಶನ್ ಕೇಳ್ತಾನೆ. ಕ್ವಶನ್ ಪ್ರಾಬ್ಲಮ್ಸ್ ನೋಡೋಣ. ಇಫ್ y is equal to x ಪವರ್ x ಅಂತ ಇರುತ್ತೆ. ಓಕೆನಾ? ಸೊ ಮತ್ತೆ ಇದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ಸ್ ನ ಬರ್ಕೊಂಡ್ಬಿಡೋಣ ಒಂದೆರಡು.
ಸೊ ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ಸ್ ನಿಮಗೆ ಗೊತ್ತಿರಬೇಕು. ಪ್ರಾಪರ್ಟೀಸ್ ಆಫ್ ಲಾಗ್, ಪ್ರಾಪರ್ಟೀಸ್ ಆಫ್ ಲಾಗರಿಥಮ್ಸ್ ನಾನು ಸ್ವಲ್ಪ ಯೂಸ್ ಮಾಡ್ತೀನಿ, ಅವು ನಿಮ್ಗೆ ಗೊತ್ತಿರಬೇಕು, ತಿಳ್ಕೊಳ್ಳಿ, ತುಂಬಾ ಕಡೆ ಯೂಸ್ ಆಗುತ್ತೆ ಇದು. ಫಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಅರ್ಥ ಮಾಡ್ಕೊ ನೋಡು, ಲಾಗ್ ಇರುತ್ತೆ, ಎ ಇರುತ್ತೆ, ಪವರ್ ಅಲ್ಲಿ ಬಿ ಇರುತ್ತೆ. ಲಾಗ್ ಎ ಟು ದ ಪವರ್ ಬಿ ಅಂತ ಇದ್ರೆ ನಾನು ಅದನ್ನ ಹಿಂಗೆ ಬರಿಬಹುದು, ಹೆಂಗೆ, ಬಿ ಇಂಟು ಲಾಗ್ ಎ ಅಂತ ಬರಿಬಹುದು. ಯಾಕೆ ಸರ್ ಹಂಗೆ ಬರಿಬಹುದು? ಅದ್ ಹಂಗೇನೆ, ಅದು ಇಟ್ ಇಸ್ ಎ ಪ್ರಾಪರ್ಟಿ, ಹೇಳ್ತಾ ಇದ್ದೀನಿ, ಇಟ್ ಇಸ್ ಎ ಪ್ರಾಪರ್ಟಿ. ಅಂದ್ರೆ ಅದ್ರ ಅರ್ಥ ಬಂದ್ಬಿಟ್ಟು ಈ ಪವರ್ ಅಲ್ಲಿ ಇರುತ್ತಲ್ಲ ಅದನ್ನ ಹಿಂದೆಗಡೆಗೆ ಹಿಂಗ್ ಬರ್ಕೋಬಹುದು. ಐ ಕ್ಯಾನ್ ರೈಟ್ ಲೆಫ್ಟ್ ಸೈಡ್, ಓಕೆನಾ. ಪವರ್ ಅಲ್ಲಿ ಇರೋದನ್ನ ಪವರ್ ಅಲ್ಲಿ ಇರೋದನ್ನ ಹಿಂದೆಗಡೆಗೆ ಬರ್ಕೋಬಹುದು. ಇಟ್ ಇಸ್ ಎ ಪ್ರಾಪರ್ಟಿ. ಸೆಕೆಂಡ್ ಒನ್, ಸೆಕೆಂಡ್ ಪ್ರಾಪರ್ಟಿ ಬಂದ್ಬಿಟ್ಟು ನೋಡಿ, ಇದು ಪ್ರಾಪರ್ಟಿ ನಿಮಗೆ ಗೊತ್ತಿರ್ಬೇಕು. ಏನಪ್ಪಾ ಅಂತ ಅಂದ್ರೆ ಇನ್ನೂ ಸ್ವಲ್ಪ ಪ್ರಾಪರ್ಟೀಸ್ ಇದಾವೆ, ಇದು ಎಲ್ಲಾ ಕಡೆ ಯೂಸ್ ಆಗುತ್ತೆ, ಬರ್ಕೊಂಬಿಡಿ, ಓಕೆನಾ. ಲಾಗ್ ಎ ಇಂಟು ಬಿ ನ ಇದನ್ನ ನಾವು ಲಾಗ್ ಎ ಪ್ಲಸ್ ಲಾಗ್ ಬಿ ಅಂತ ಬರಿಬಹುದು. ಇದು ಎರಡನೇ ಪ್ರಾಪರ್ಟಿ. ಮೂರನೇ ಪ್ರಾಪರ್ಟಿ ಬಂದ್ಬಿಟ್ಟು ಲಾಗ್ ಇರುತ್ತೆ, ಎ ಡಿವೈಡೆಡ್ ಬೈ ಬಿ ಅಂತ ಏನಾದ್ರೂ ಇದ್ರೆ ಇದನ್ನ ಏನೇನು ಬರಿಬಹುದು ಅಂದ್ರೆ ಲಾಗ್ ಎ ಮೈನಸ್ ಲಾಗ್ ಬಿ. ತುಂಬಾ ಏನ್ ಯೂಸ್ ಮಾಡಲ್ಲ, ಬಟ್ ಈ ಶುಡ್ ನೋ. ಎಲ್ಲೋ ಒಂದ್ ಕಡೆ ಬಂದಾಗ ಮತ್ತೆ ಹೇಳಿಲ್ಲ ಅಂತ ಅನ್ಕೋಬಾರ್ದಲ್ವಾ, ಅದಕ್ಕೆ ನಾನು ಎಲ್ಲಾನು ಲಿಸ್ಟ್ ಮಾಡಿಸ್ತಾ ಇದ್ದೀನಿ ಅಷ್ಟೇ, ಓಕೆ. ಅದರಲ್ಲಿ ಈ ಟಾಪಿಕ್ ನಲ್ಲಿ ಈ ಫಾರ್ಮುಲಾ ಒಂದು ಯೂಸ್ ಆಗುತ್ತೆ, ಓಕೆನಾ. ನೆಕ್ಸ್ಟ್ ಇನ್ನೊಂದೆರಡು ಪ್ರಾಪರ್ಟಿಗಳನ್ನ ನೆನ್ಪಿಟ್ಕೊಳ್ಳಿ. ಪ್ರಾಪರ್ಟಿ ಏನಲ್ಲ, ಇವೆರಡು ವ್ಯಾಲ್ಯೂಸ್. ನಾನು ಅವಾಗ ಮುಂಚೆನೂ ಹೇಳಿದ್ದೆ, ಲಾಗ್ ಒನ್ ವ್ಯಾಲ್ಯೂ ಏನಂತ ಹೇಳಿದೀನಿ, 0 ಅಂತ ಹೇಳಿದೀನಿ, ನೆನ್ಪಿದ್ಯಾ? ಇನ್ನೊಂದು ಹೇಳ್ಕೊಟ್ಟಿದ್ದೆ, ಏನು, ಲಾಗ್ ಇ ವ್ಯಾಲ್ಯೂ ಏನಂತ ಹೇಳಿದೀನಿ ಹೇಳು, ಯಾರಾದ್ರೂ ಹೇಳಿ. ಲಾಗ್ ಇ ವ್ಯಾಲ್ಯೂ 1. ಲಾಗ್ ಇ ವ್ಯಾಲ್ಯೂ ಬಂದ್ಬಿಟ್ಟು 1 ಆಗುತ್ತೆ. ಕ್ಲಿಯರಾ? ಲಾಗ್ ಇ ವ್ಯಾಲ್ಯೂ ಬಂದ್ಬಿಟ್ಟು 1 ಆಗುತ್ತೆ. ಕ್ಲಿಯರ್? ಇಷ್ಟು ಗೊತ್ತಿದ್ರೆ ಸಾಕು. ಇಟ್ಸ್ ಮೋರ್ ದೆನ್ ಇನಫ್. ಇಷ್ಟು ಪ್ರಾಪರ್ಟೀಸ್ ನಿಮಗೆ ಗೊತ್ತಿರ್ಬೇಕು. ನಾನು ಇದ್ರಲ್ಲಿ ಯೂಸ್ ಮಾಡೋದು ಜಾಸ್ತಿ ಇವೆರಡು ಏನು ಅಷ್ಟೊಂದೇನು ಯೂಸ್ ಆಗಲ್ಲ, ಬಟ್ ಯೂಸ್ ಆಗ್ಬಹುದೇನೋ. ನಾನು ಮುಂದೆ ಪ್ರಾಬ್ಲಮ್ಸ್ ಹೇಳ್ತೀನಿ, ಸ್ವಲ್ಪ ಹೈಯರ್ ಆರ್ಡರ್ ಪ್ರಾಬ್ಲಮ್ಸ್ ಗಳಿಗೆ ಇವೆಲ್ಲ ಯೂಸ್ ಆಗ್ತವೆ, ನೋಡೋಣ ಅಲ್ಲಿ ಬಂದಾಗ ಬೇಕಾರೆ. ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಸೊ ಇಫ್ ದಿಸ್ ಇಸ್ ಕ್ಲಿಯರ್, ಅಂದ್ರೆ ನಾನ್ ರೆಕಮೆಂಡ್ ಮಾಡೋದೇನಪ್ಪಾ ಅಂದ್ರೆ, ನಾನ್ ಕ್ಲಾಸ್ ಮಾಡ್ಬೇಕಾದ್ರೆ ನೀವು ಬರ್ಕೊತಾ ಹೋಗಿ. ನಾನು ಏನ್ ಬರೀತೀನಿ ಬೋರ್ಡ್ ಮೇಲೆ, ಇದು ಆಫ್ಲೈನ್ ಕ್ಲಾಸಸ್ ಅಂತ ಅನ್ಕೊಂಡೇ ಬರ್ಕೊಂತ ಹೋಗಿ. ಯಾರಾದ್ರೂ ಆಫ್ಲೈನ್ ಕ್ಲಾಸಸ್ ಕೂಡ ಅಟೆಂಡ್ ಮಾಡ್ತೀವಿ ಅಂತ ಅಂದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮ್ ಅಂಡ್ ಅಟೆಂಡ್, ಓಕೆನಾ. ಆಫ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ, ಅಟೆಂಡ್ ಮಾಡಿ. ನಾನಂತೂ 24/7 ಅಕಾಡೆಮಿಲೇ ಇರ್ತೀನಿ. ನೀವು ಏನೇ ಡೌಟ್ಸ್ ಬಂದ್ರು ವಿ ವಿಲ್ ಸಾಲ್ವ್ ಯುವರ್ ಡೌಟ್ಸ್. ಓಕೆ, ನೌ ಕಮಿಂಗ್ ಟು ದಿಸ್ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ಸ್ ನೋಡ್ತಾ ಹೋಗೋಣ. ಸೊ ದ ಫಸ್ಟ್ ಪ್ರಾಬ್ಲಮ್ ಇಸ್, ನಿಮ್ಗೆ ಏನ್ ಕ್ವಶನ್ ಕೇಳ್ತಾನೆ ಅಂತ ಅಂದ್ರೆ ಈ ತರ ಕ್ವಶನ್ ಕೇಳ್ತಾನೆ. ಇಫ್ y is equal to x power x, find dy by dx ಅಂತ ಹೇಳ್ತಾನೆ. ಓಕೆ, ಸೊ ನಾಳೆ ಬಂದ್ಬಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಶುರುವಾಗುತ್ತೆ. ಸೊ ಸೋಮವಾರ, ಮಂಗಳವಾರ, ಬುಧವಾರ ಸ್ಟ್ಯಾಟ್ಸ್ ಅಂಡ್ ಅನಾಲಿಟಿಕ್ಸ್ ಇರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಬಂದ್ಬಿಟ್ಟು PMS ಇರುತ್ತೆ, ಓಕೆನಾ. ಸೊ ಬೇಗ ಆ ಚಾಪ್ಟರ್ ಗಳೆಲ್ಲ ಬೇಗ ಮುಗಿದೋಗುತ್ತೆ. ಸ್ಟಾರ್ಟ್ ಸ್ವಲ್ಪ ಟೈಮ್ ತಗೊಳುತ್ತೆ. PMS ಏನಿದೆ ಅವೆಲ್ಲ ತುಂಬಾ ಬೇಗ, ಎಲ್ಲ ಥಿಯರಿ ಓರಿಯೆಂಟೆಡ್ ಅವೆಲ್ಲ. ಸೊ ಜಸ್ಟ್ ಅರ್ಥ ಮಾಡ್ಕೊಳ್ಳೋದಷ್ಟೇ. PMS ಎಲ್ಲ ಹೆಂಗೆ ಅಂತ ಅಂದ್ರೆ ನಿಮ್ಗೆ ಕನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಅಲ್ಲೊಂದ್ ಸ್ವಲ್ಪ ಕೀ ವರ್ಡ್ಸ್ ಗಳು ಇರ್ತವೆ, ಆ ಕೀ ವರ್ಡ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು. ಕ್ವಶನ್ ನ ಹಿಂಗೆ ಅಪ್ರೋಚ್ ಮಾಡ್ಬೇಕಂತ ತಿಳ್ಕೊಬೇಕಷ್ಟೇ. ಅದು ಬಿಟ್ರೆ ಒನ್ಸ್ ನಿನ್ಗೆ ಅದು ಅಪ್ರೋಚ್ ಗೊತ್ತಾಯ್ತು ಅಂದ್ರೆ ಕ್ವಶನ್ ಈಸಿಯಾಗಿ ಮಾಡ್ಬೋದು. ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅದು ಇದು ಏನು ಇರಲ್ಲ. ಸೊ ಅಂದ್ರೆ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಗಳನ್ನ ತಗೊಂಡು ನಿಮ್ಗೆ ಗೊತ್ತಿರೋದ್ನೇನೆ PMS ಅಲ್ಲಿ ಹೇಳ್ತಾರೆ, ಇನ್ನೊಂದ್ ತರ ಹೇಳಲ್ಲ ಅಷ್ಟೇ. ಪ್ರಾಜೆಕ್ಟ್ ಬಗ್ಗೆ, ಟೈಮಿಂಗ್ ಬಗ್ಗೆ ವಿಲ್ ಡಿಸೈಡ್. ಟೈಮಿಂಗ್ ಬಗ್ಗೆ ನಾನು ಹೇಳ್ತೀನಪ್ಪ, ಓಕೆನಾ. ಟೈಮಿಂಗ್ ಪ್ರಾಬಬ್ಲಿ ಈವ್ನಿಂಗ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಇಫ್ ಯು ಆಲ್ ಅಗ್ರಿ, ಐ ಟೇಕ್ ದ ಕ್ಲಾಸ್ ಅಟ್ ಮಾರ್ನಿಂಗ್ ಅಂತಂದ್ರೆ ಇನ್ನೂ ಈಸಿ ನನ್ಗೂ. ಸರ್ ಮಾರ್ನಿಂಗ್ ಮಾಡಿ ಸರ್, ಬೆಸ್ಟ್. ಎವ್ರಿ ಡೇ 2 hours ಇರುತ್ತೆ ಕ್ಲಾಸ್, ಓಕೆನಾ. ಈಸಿಯಾಗಿ ಅದು ಬೇಗ ಮುಗಿದೋಗುತ್ತೆ. PMS ಎಲ್ಲ ಬೇಗ ಮುಗಿದೋಗುತ್ತೆ, ಅದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಅದನ್ನ PPT ನಲ್ಲಿ ಮಾಡೋದು, ಎಲ್ಲಾನು ಬರೆಯಕ್ಕಾಗಲ್ಲ. ಅದನ್ನ PPT ಮಾಡ್ಕೊಂಡಿರ್ತೀವಿ. PPT ನಲ್ಲಿ ನಾವು ಕ್ಲಾಸ್ ಮಾಡ್ತಾ ಹೋಗೋದ್ರಿಂದ ನಮಗೆ ಬೇಗನೆ ಮುಗಿದೋಗ್ಬಿಡುತ್ತೆ. ಓಕೆ, ಅದ್ರ ಬಗ್ಗೆ ಮಾರ್ನಿಂಗ್ ಯಾವ ಟೈಮ್ ಇರುತ್ತೆ? ಮಾರ್ನಿಂಗ್ ಇದ್ರೆ ನಿಮ್ಗೆ ಯಾವ ಟೈಮಲ್ಲಿ ಎಲ್ಲರೂ ಫ್ರೀ ಇರ್ತೀರಲ್ವಾ ಆಲ್ಮೋಸ್ಟ್? ಹಾ ಸರ್, ಎಲ್ಲರೂ ಫ್ರೀ. ನಿನ್ ಮುಗೀತೆಲ್ಲ? ಎಲ್ರು ಫ್ರೀ ಇದ್ರೆ ಒಂದು 8 to 10 ಆತರ ತಗೊಳ್ಳೋಣ ಅಂತಾರೆ. ಬಟ್ ನಾನು ಇನ್ನು ಸ್ವಲ್ಪ ಬೇಗ ಸಿಲೆಬಸ್ ಮುಗಿಸೋದ್ರ ಕಡೆ ಗಮನ ಕೊಡ್ತೀವಿ. ಮತ್ತೆ ಯಾರ್ಯಾರು ಅಟೆಂಡ್ ಆಗಕ್ಕಾಗಲ್ಲ
ಸೊ ಡೆಫಿನೆಟ್ಲಿ ವಿಲ್ ಅಪ್ಲೋಡ್ ಆಲ್ ದ ವಿಡಿಯೋಸ್ ಇನ್ ದ ಯೂಟ್ಯೂಬ್. ಓಕೆನಾ? ಸೊ ಯೂಟ್ಯೂಬ್ ಅಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಿರ್ತೀನಿ, ಅಲ್ಲೂ ಕೂಡ ನೀವು ವಾಚ್ ಮಾಡ್ಬೋದು. ಓಕೆ ಓಕೆ, ಎಸ್ ಸರ್. ಸೊ ಲೆಟ್ ಅಸ್ ಡಿಸ್ಕಸ್ ಹಿಯರ್. ಈಗ ಈ ತರ ಕ್ವಶನ್ ಕೊಟ್ಬಿಟ್ಟು ಫೈಂಡ್ dy by dx ಅಂತ ಕೇಳ್ತಾನೆ. ಸೊ ನೀವೇನ್ ಹೆಂಗ್ ಆನ್ಸರ್ ಮಾಡ್ಬೇಕಪ್ಪ? ಫಸ್ಟ್ ಆಫ್ ಆಲ್ ಇದಕ್ಕೆ ಲಾಗರಿಥಮಿಕ್ ಯೂಸ್ ಮಾಡ್ಬೇಕು ಅಂತ ಹೆಂಗ್ ಗೊತ್ತಾಗುತ್ತೆ ಈಸಿಯಾಗಿ. ಹೆಂಗೆ? ಬೇಸ್ ಅಲ್ಲಿ ಫಂಕ್ಷನ್ ಇದೆ, ಪವರ್ ನಲ್ಲೂ ಕೂಡ ಫಂಕ್ಷನ್ ಇದೆ. ಫಂಕ್ಷನ್ ಮೇ ಬಿ ಎನಿ ಫಂಕ್ಷನ್. ಐ ಹ್ಯಾವ್ ಗಿವನ್ ಯು 19 ಫಾರ್ಮುಲಾಸ್, 19 ಫಂಕ್ಷನ್ಸ್. 19 ಫಂಕ್ಷನ್ ಅಲ್ಲಿ ಯಾವ ಫಂಕ್ಷನ್ ಬೇಕಾದಾಗಿರ್ಬೋದು. ಎಸ್, ಇದಕ್ಕೆ ಲಾಗರಿಥಮಿಕ್. ಈಗ ನಾನು ಮೆಥಡ್ ಹೇಳ್ತಾ ಹೋಗ್ತೀನಿ ಹೆಂಗೆ ಮಾಡ್ಬೇಕಂತ, ಅದೇ ಮೆಥಡ್ ನ ಫಾಲೋ ಮಾಡ್ಬೇಕು. ಅದಾದ್ಮೇಲೆ ನಾನು ಶಾರ್ಟ್ ಟ್ರಿಕ್ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ಏನ್ ಕೊಟ್ಟಿರೋದನ್ನ ಬರ್ಕೋಬೇಕು. y is equal to ಏನ್ ತಗೊಳ್ಳೋಣ? x ಪವರ್ x. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು? ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್ ಮಾಡ್ಬೇಕು. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್, ಎರಡು ಕಡೆ ಲಾಗ್ ತಗೋಬೇಕು. ಈ ಕಡೆ ಲಾಗ್ ತಗೊಂಡ್ರೆ ಏನಾಗುತ್ತೆ? ಲಾಗ್ y, ಈ ಕಡೆ ಲಾಗ್ ಬರಿತೀನಿ, ಈ ಕಡೆನೂ ಲಾಗ್ ಬರಿತೀನಿ. ಲಾಗ್ x ಪವರ್ x ಅಂತ ಬರೀಬೇಕು. ಕ್ಲಿಯರ್ ಅಲ್ಲ? ಸೊ ವಾಟ್ ಐ ಡಿಡ್ ಹಿಯರ್ ಇನ್ ದಿಸ್ ಸ್ಟೆಪ್, ಸೊ ಐ ಟೇಕನ್ ಲಾಗ್ ಆನ್ ಬೋತ್ ಸೈಡ್ಸ್. ಲಾಗ್ ಬರ್ಕೊಂಡಿದ್ದೀನಿ ಅಷ್ಟೇ. ಏನ್ ಮೇಲ್ ಸ್ಟೆಪ್ ಇದೆ ಅದಕ್ಕೆ ಲಾಗ್ ಬರ್ಕೊಂಡಿದ್ದೀನಿ. ಕ್ಲಿಯರಾ? ನೆಕ್ಸ್ಟ್ ಈ ಲಾಗ್ ನ ಹಂಗೆ ಬರಿತೀನಿ, ಈ ಲಾಗ್ y ನ ಹಂಗೆ ಬರಿತೀನಿ. ಇಸ್ ಈಕ್ವಲ್ ಟು, ನೋಡಿ ಪ್ರಾಪರ್ಟಿ, ಫಸ್ಟ್ ಪ್ರಾಪರ್ಟಿ ಏನ್ ಹೇಳಿದ್ದೆ ಹೇಳಿ ನಾನು? ಲಾಗ್ a ಟು ದ ಪವರ್ ಆಫ್ b. ನೋಡಿ ಇದು b ತರ ಇದೆ ಈ x, ಅದನ್ನ ಹಿಂದೆಗಡೆ ಬರ್ಕೋಬೋದಲ್ವಾ? ಅಲ್ಲಿರೋ ಮೇಲೆ x ನ ಹಿಂಗೆ ಶಿಫ್ಟ್ ಮಾಡ್ಬೋದು ಹಿಂದೆಗಡೆ. ಸೊ ಹಂಗ್ ಬರ್ಕೊಂಡ್ರೆ ಏನಾಗುತ್ತೆ? ಈಗ ಅದು x ಹಿಂದೆಗಡೆ ಬರುತ್ತೆ, ಇಂಟು ಉಳಿಯೋದೇನು? ಲಾಗ್ x. ಕ್ಲಿಯರ್ ಆಯ್ತಲ್ವಾ? ಸೊ ಇದೇ ಮೆಥಡ್ ಎಲ್ಲಾ ಪ್ರಾಬ್ಲಮ್ಸ್ಗೂ ಫಾಲೋ ಮಾಡಬೇಕು. ಸೊ ವಾಟ್ ಐ ಡಿಡ್ ಹಿಯರ್, ವೆರಿ ಸಿಂಪಲ್. ಸೊ ಏನ್ ಕೊಟ್ಟಿದ್ದಾನೆ ಅದನ್ನ ಬರ್ಕೊಂಡಿದೀನಿ, ಲಾಗ್ ಆನ್ ಬೋತ್ ಸೈಡ್ಸ್ ತಗೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ತಲೆ ಮೇಲೆ ಇರುತ್ತಲ್ಲ ಫಂಕ್ಷನ್, ತಲೆ ಮೇಲೆ ಇರೋದನ್ನ ಕೆಳಗಡೆ ಇಳಿಸಿದೀನಿ, ಬಾರಪ್ಪ ರಾಜ ಕೆಳಕ್ಕೆ ಅಂತ. ಯಾರನ್ನ? ಇಲ್ಲಿ ಮೇಲೆ ಪವರ್ ಅಲ್ಲಿ ಇರುತ್ತಲ್ಲ, ಪವರ್ ಅಲ್ಲಿ ಇರೋದನ್ನ ಕೆಳಗಿಳಿಸಿದೀನಿ. ಈ ಸ್ಟೆಪ್ ಬಂದಾದ್ಮೇಲೆ, ಯಾವ ಸ್ಟೆಪ್? ಪವರ್ ಅಲ್ಲಿ ಇರೋದನ್ನ ಪಕ್ಕಕ್ಕೆ ಕರ್ಕೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು? ಯು ಹ್ಯಾವ್ ಟು ಡು ಡಿಫ್ರೆನ್ಸಿಯೇಷನ್. ಓಕೆ, ನಾನು ಇಲ್ಲಿವರೆಗೂ ಡಿಫ್ರೆನ್ಸಿಯೇಷನ್ ಮಾಡಿಲ್ಲ. ಎಲ್ಲಿ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀನಿ? ಪವರ್ ಅಲ್ಲಿ ಇರೋದನ್ನ ಕೆಳಗಡೆ ತಗೊಂಡಾದ್ಮೇಲೆ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀನಿ. ಇದೊಂದು ಮೆಥಡ್, ಒಂದ್ 2-3 ಪ್ರಾಬ್ಲಮ್ ಮಾಡಿ ಅದಾದ್ಮೇಲೆ ಶಾರ್ಟ್ ಕಟ್ ಹೇಳ್ಕೊಡ್ತೀನಿ. ಈಗ ಒಂದು ನೆನ್ಪಿರ್ಲಿ ನಿಮ್ಗೆ, ಏನಪ್ಪಾ ಅಂತ ಅಂದ್ರೆ, ಲಾಗ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನ್ ಹೇಳಿ? 1/x ಅಂತ ಓದಿದ್ದೀರಾ. ಅದೇ ತರ ಲಾಗ್ y ಇದೆ, ಅಲ್ಲಿ ಲಾಗ್ y ಗೆ ಡಿಫ್ರೆನ್ಸಿಯೇಷನ್ ಏನಪ್ಪಾ ಅಂತ ಅಂದ್ರೆ ನಿಮಗೆ ಗೊತ್ತಿರ್ಬೇಕು, 1/y ಅಂತ. ಲಾಗ್ x ಗೆ 1/x ಆದ್ರೆ ಲಾಗ್ y ಗೆ 1/y. ನೋಡು, ಎಲ್ಲಾದ್ರೂನು ಇದನ್ನ ಅರ್ಥ ಮಾಡ್ಕೊಳ್ಳಿ. x ಜಾಗದಲ್ಲಿ y ಏನಾದ್ರೂ ಇತ್ತು ಅಂತಂದ್ರೆ ಸೇಮ್ ಫಾರ್ಮುಲಾ ಹೋಲ್ಡ್ ಆಗುತ್ತೆ, ಇಂಟು dy by dx ಎಕ್ಸ್ಟ್ರಾ ಬರುತ್ತೆ ಅನ್ನೋದು ನಿಮಗೆ ಗೊತ್ತಿರ್ಲಿ. ಓಕೆನಾ? ಯಾಕಂದ್ರೆ ಕಂಪೋಸಿಟ್ ಫಂಕ್ಷನ್ ತರ ಅದು. ಓಕೆನಾ? ಇಂಟು dy by dx ಎಕ್ಸ್ಟ್ರಾ ಬರುತ್ತೆ. ಸೊ ಅರ್ಥ ಮಾಡ್ಕೊ, ಇದನ್ನ ಮತ್ತೆ ಹೇಳ್ತೀನಿ ನೋಡಿ. ಈಗ ನಾನೇನಾದ್ರೂ ಇದು ಅರ್ಥ ಮಾಡ್ಕೊ, ನೋಟ್ ಅಂತ ಹಾಕೊಂಡು ಬರ್ಕೋಬೇಕಾದ್ರೆ ನಿಮ್ಗೆ ಲಾಜಿಕ್ ಗೊತ್ತಾಗ್ಲಿ. ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ ಸಪೋಸ್ ಇಫ್ ಐ ಆಸ್ಕ್ ಯು x² ಡಿಫ್ರೆನ್ಸಿಯೇಷನ್ ಏನಂತ ಬರಿಬೇಕು? x² ಗೆ 2x ಅಂತ ಬರೀ, ಅಷ್ಟೇ, ಮುಗಿದೋಯ್ತು. ಅದೇ ನಾನೇನಾದ್ರೂ y² ಗೆ ಡಿಫ್ರೆನ್ಸಿಯೇಷನ್ ಏನು ಅಂತ ಕೇಳಿದ್ರೆ ನೀವೇನ್ ಅನ್ಬೇಕು? 2y ಅನ್ಬೇಕು, ಇಂಟು dy by dx ಅಂತ ಹೇಳ್ಬೇಕು. ಇದು ಲಾಜಿಕ್, ನೆನ್ಪಿಟ್ಕೊ. ಎರಡನೇದು, ಈಗ sin x ಗೆ ಡಿಫ್ರೆನ್ಸಿಯೇಷನ್ ಕೇಳಿದ್ರೆ ನೀನೇನಂತ ಹೇಳ್ತೀಯ? cos x ಅಂತ ಹೇಳ್ತೀಯ. ಅದೇ ತರ sin y ಗೆ ಡಿಫ್ರೆನ್ಸಿಯೇಷನ್ ಏನು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು ನೀನು? cos y ಇಂಟು dy by dx. ಸಿಲೆಬಸ್ ಅಲ್ಲಿ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂತ ಇದೆ, ಬಟ್ ಇವು ಪ್ರೀವಿಯಸ್ ಅಲ್ಲೆಲ್ಲ ಕೇಳಿದ್ದಾರೆ. ಅಂದ್ರೆ ಮೆಥಡ್ಸ್ ಆಫ್ ಡಿಫ್ರೆನ್ಸಿಯೇಷನ್, ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಕೇಳಿದ್ದಾರೆ. ಓಕೆನಾ? ಈ ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಕೇಳಿರೋದ್ರಿಂದ ಏನ್ ಮಾಡ್ತೀವ, ದಿಸ್ ಈಸ್ ಆಲ್ಸೋ ಎ ರೂಲ್ ಆಫ್ ಡಿಫ್ರೆನ್ಸಿಯೇಷನ್. ಹಂಗಾಗಿ ಟು ಬಿ ಸೇಫರ್ ಸೈಡ್ ಮಾಡೋಣ. ಯಾಕಂದ್ರೆ ಪ್ರೀವಿಯಸ್ ಏನ್ ಎಕ್ಸಾಮ್ ಪೇಪರ್ಗಳಿದಾವೆ ಅದ್ರಲ್ಲೆಲ್ಲ ಕೇಳಿದ್ದಾರೆ ಇದ್ರ ಬಗ್ಗೆ ಕ್ವಶನ್ಸ್, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಲಾಸ್ಟ್ ಇಯರ್ ಏನ್ ಇದ್ರ ಬಗ್ಗೆ ಏನ್ ಕೇಳಿಲ್ಲ, ಬಟ್ ಗೊತ್ತಿಲ್ಲ, ತುಂಬಾ ಸಿಂಪಲ್ ಇದೆ. ಅದಕ್ಕೆ ನಾನು ಅಷ್ಟೊಂದು ಸ್ಕಿಪ್ ಮಾಡಿದೀನಿ. ಅದರಲ್ಲಿ ಇಂಪ್ಲಿಸಿಟ್ ಫಂಕ್ಷನ್ಸ್ ಸ್ಕಿಪ್ ಮಾಡಿದೀನಿ. ಹಂಗಾಗಿ ಅಂತ ಕಷ್ಟವಿರಲ್ಲ, ಸ್ಕಿಪ್ ಮಾಡಿದೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ. ಇದೊಂದು ಸ್ವಲ್ಪ ಕೊಡಿ ಸರ್. ಓಕೆನಾ? sin y ಡಿಫ್ರೆನ್ಸ್ ಏನ್ ಹೇಳ್ಬೇಕು ನೀವು? cos y ಇಂಟು dy by dx ಅಂತ ಹೇಳ್ಬೇಕು. ಕ್ಲಿಯರ್ ಆಯ್ತಲ್ಲ? ಅದೇ ತರ ಇನ್ನೊಂದು ಲಾಗ್ x ಡಿಫ್ರೆನ್ಸಿಯೇಷನ್ ಏನಂತ ಅಂದೆ? 1/x ಅಂತ ಅಂದ್ರೆ ಲಾಗ್ y ಗೆ ಏನಂತ ಹೇಳ್ಬೇಕು ನೀವು ಇಲ್ಲಿ? 1/y ಇಂಟು dy by dx ಅಂತ ಹೇಳ್ಬೇಕು. ಸೊ ಇದೊಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಅಂದ್ರೆ y ಜಾಗದಲ್ಲಿ, x ಜಾಗದಲ್ಲಿ ಏನಾದ್ರು y ಬಂತು ಅಂತ ಅಂದ್ರೆ ಸೇಮ್ ಫಾರ್ಮುಲಾ ಹೋಲ್ಡ್ ಆಗುತ್ತೆ, ಇಂಟು dy by dx ಎಕ್ಸ್ಟ್ರಾ ಬರುತ್ತೆ ಅನ್ನೋದು ಒಂದು ಗೊತ್ತಿರ್ಲಿ ಸಾಕು, ಇನ್ನೇನು ಬೇಡ.
So if this is clear, so I'll move on to the question. Now log y ಗೆ ಡಿಫರೆನ್ಸ್ ಏನು according to that 1 by y into dy by dx. ನೋಡಿ ಈಗ ಇಲ್ಲಿ ಬಂತು. ಈಗ ಇಲ್ಲಿ ಬಂದಾಗ ನೀವೇನ್ ಮಾಡ್ಬೇಕು ನೋಡು, ಇಲ್ಲೇನಿದೆ, ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕು. ನೋಡು ಪ್ರಾಡಕ್ಟ್ ರೂಲ್ ಯಾಕೆ ಅಪ್ಲೈ ಮಾಡ್ಬೇಕು ಹೇಳು? ಎರಡು ಫಂಕ್ಷನ್ಸ್ ಮಧ್ಯೆ ಏನಿದೆ ಇಲ್ಲಿ? ಇದೊಂದು ಫಂಕ್ಷನ್, ಇದೊಂದು ಫಂಕ್ಷನ್, ಅವೆರಡರ ಮಧ್ಯೆ ಪ್ರಾಡಕ್ಟ್ ರೂಲ್ ಇರ್ತಾನೆ, ಪ್ರಾಡಕ್ಟ್ ಇದೆ. ಸೊ ಮೇಕ್ ಯೂಸ್ ಆಫ್ ಪ್ರಾಡಕ್ಟ್ ರೂಲ್. ಪ್ರಾಡಕ್ಟ್ ರೂಲ್ ಏನ್ ಹೇಳ್ತಾನೆ ನೆನಪಿದ್ಯಾ? ಫಸ್ಟ್ ಆಸ್ ಇಟ್ ಈಸ್ ಹಂಗೆ ಬರ್ಕೋಬೇಕು ಇಂಟು ಸೆಕೆಂಡ್ ಡಿಫ್ರೆನ್ಸಿಯೇಷನ್. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು? 1 by x ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್ ಹಂಗೆ ಬರ್ಕೋಬೇಕು, ಸೆಕೆಂಡ್ ಆಸ್ ಇಟ್ ಈಸ್ ಹಂಗೆ ಬರ್ಕೋಬೇಕು ಇಂಟು ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1 ಅಂತ ಬರ್ಕೋಬೇಕು. ಓಕೆ, ಸೊ ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವ್ದನ್ನ ಕ್ಯಾನ್ಸಲ್ ಆಗತ್ತರ ಇದ್ರೆ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಎಕ್ಸ್ ಕ್ಯಾನ್ಸಲ್. ಓಕೆ, ಸೊ ಹಂಗಾಗಿ dy by dx is equal to ಏನಾಗುತ್ತೆ? dy by dx is equal to, ನೋಡಿ ಇಲ್ಲಿ y ಇದೆಯಲ್ಲ, ಈ y ನ ಕೆಳಗಡೆ ಇದ್ದಿದ್ನ ಮೇಲ್ಗಡೆ ತಗೊಂಡೋದ್ರೆ ಏನಾಗುತ್ತೆ? ಮೇಲ್ಗಡೆ ಹೋಗ್ಬಿಡುತ್ತೆ. ಅದು ಕೆಳಗಡೆ ಇದ್ದಿದ್ದು ಈ ಕಡೆ ಬಂದ್ರೆ y ಆಗುತ್ತೆ ಅಷ್ಟೇ ಅದು. ಓಕೆನಾ? y ಇಂಟು ಇಲ್ಲೇನ್ ಉಳಿತು? 1 ಉಳಿತು, ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಏನಾಗುತ್ತೆ? ಲಾಗ್ ಎಕ್ಸ್ ಆಗುತ್ತೆ. ಇವಾಗ therefore dy by dx is equal to ಆನ್ಸರ್ ಏನಾಗುತ್ತೆ? ಈಗ y ಜಾಗದಲ್ಲಿ ವಾಟ್ ಈಸ್ ದ ಕ್ವಶನ್? y is what? x power x. ಸೊ x power x ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ ಅಷ್ಟೇ. x power x ಇಂಟು 1 ಪ್ಲಸ್ ಲಾಗ್ ಎಕ್ಸ್ ಆಗುತ್ತೆ. ಸೊ ಇಷ್ಟು ಕೆಲಸ ಮಾಡ್ಬೇಕು. ನಾನು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ, ಓಕೆನಾ? ವರಿ ಮಾಡಕ್ ಹೋಗ್ಬಿಡಿ. ಎರಡು ಪ್ರಾಬ್ಲಮ್ ಹಿಂಗ್ ಮಾಡೋಣ, ಅದಾದ್ಮೇಲೆ ಐ ವಿಲ್ ಗಿವ್ ಯು ಶಾರ್ಟ್ ಕಟ್ ಡೈರೆಕ್ಟ್ಲಿ. ಸರ್ ಡೌಟ್ ಹೇಳಪ್ಪ. ಸರ್ ಇದು ನೆನ್ನೆ ತರ ಕಾಂಪೋಸಿಟ್ ಫಂಕ್ಷನ್ ತರನೇ ಮಾಡಬಹುದು ಸರ್? y equals to x power x. ಕಾಂಪೋಸಿಟ್ ಫಂಕ್ಷನ್ ತರ ಹೆಂಗ್ ಮಾಡ್ತೀಯಾ? ಮತ್ತೆ ಇದು ಲಾಗರಿದಮ್ ಅಂದ್ರೆ x ಪವರ್ n ತರ ಮಾಡ್ತೀಯ, ಆ ತರನಾ? ಲಾಗರಿದಮ್ ಅಂತಾನೆ ಹೆಂಗ್ ಗೊತ್ತಾಗುತ್ತೆ ಈ ಸಮ್ ಅಂತ? ಲಾಗರಿದಮ್ ಅಂತಾನೆ ಹೆಂಗ್ ಗೊತ್ತಾಗುತ್ತೆ? ವೆರಿ ಗುಡ್ ಕ್ವೆಶ್ಚನ್. ನೋಡು ಇವಾಗ ಏನಂತ ಹೇಳಿದೆ ನಾನು, ಲಾಗರಿದಮ್ ಯಾವಾಗ ಅಂತ ಗೊತ್ತಾಗುತ್ತೆ ಅಂತ ಅಂದ್ರೆ, ನೋಡು ಬೇಸ್ ಅಲ್ಲಿ ಒಂದು ಫಂಕ್ಷನ್ ಇರಬೇಕು, ಪವರ್ ಅಲ್ಲಿ ಒಂದು ಫಂಕ್ಷನ್ ಇರಬೇಕು. ಓಕೆನಾ? ಬೇಸ್ ಅಲ್ಲಿ ಒಂದು ಫಂಕ್ಷನ್, ಪವರ್ ಅಲ್ಲಿ ಒಂದು ಫಂಕ್ಷನ್ ಇದ್ರೆ ಅವಾಗ ಲಾಗರಿದಮ್. ನೋಡು ಫಂಕ್ಷನ್ 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 ಪವರ್ ಫಂಕ್ಷನ್ ಫಂಕ್ಷನ್ ಪವರ್ ಫಂಕ್ಷನ್ ಫಂಕ್ಷನ್ ಪವರ್ ಫಂಕ್ಷನ್ ಇದ್ರೆ ಲಾಗರಿದಮಿಕ್. ಅಲ್ಲಿ ನಾವು ಯಾವ್ದನ್ನ ಅಪ್ಲೈ ಮಾಡಕ್ ಆಗಲ್ಲ? ಚೈನ್ ರೂಲ್ ಅಪ್ಲೈ ಮಾಡಕ್ ಆಗಲ್ಲ. ಫಂಕ್ಷನ್ ಪವರ್ ಫಂಕ್ಷನ್ ಇದ್ದಾಗ ಲಾಗರಿದಮಿಕ್ ಅಪ್ಲೈ ಮಾಡಬೇಕು. ಇಲ್ಲಿ ಯಾಕೆ ಲಾಗರಿದಮಿಕ್ ಅಪ್ಲೈ ಮಾಡಿದೆ ಅಂತ ಅಂದ್ರೆ ಫಂಕ್ಷನ್ ಪವರ್ ಫಂಕ್ಷನ್ ಇದೆ ಅಷ್ಟೇ, ಇನ್ನೇನಿಲ್ಲ. ಕ್ಲಿಯರ್? ಇದೊಂದು ಪ್ರಾಬ್ಲಮ್ ತಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ತಗೊಳ್ಳಿ, ಅದಾದ್ಮೇಲೆ ಶಾರ್ಟ್ ಕಟ್ ಹೇಳ್ಬಿಡ್ತೀನಿ. ಓಕೆನಾ? ಆದ್ಮೇಲೆ ಇದನ್ನ ವೈಡ್ ಅಪ್ ಮಾಡೋಣ, ಜಾಸ್ತಿ ಎಳೆಯೋದು ಬೇಡ. ಓಕೆನಾ? y is equal to x ಪವರ್ sin x ಅಂತ ಏನಾದ್ರೂ ಇದ್ರೆ ಸೊ ಹೆಂಗ್ ಮಾಡ್ತೀರಾ? ಫೈಂಡ್ dy by dx ಅಂತ ಕ್ವಶನ್ ಕೇಳ್ತಾನೆ. ಫಸ್ಟ್ ಏನ್ ಮಾಡ್ಬೇಕು? ಇವಾಗ ಇದಕ್ಕೆ ಲಾಗರಿದಮಿಕ್ ಅಪ್ಲೈ ಮಾಡ್ಬೇಕಂತ ಗೊತ್ತಾಗಲ್ವಾ? ಗೊತ್ತು ಸರ್. ಗೊತ್ತಾಗುತ್ತೆ. x ಪವರ್ sin x ಅಂತ ಬರ್ಕೊಂಡೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಟೇಕ್ ಲಾಗ್ ಆನ್ ಬೋತ್ ಸೈಡ್ಸ್. ಅವಾಗ ಏನಾಗುತ್ತೆ? ಲಾಗ್ ಲಾಗ್ ಬರ್ಕೊಳ್ಳಿ ಆ ಕಡೆ ಈ ಕಡೆ. ಲಾಗ್ ಸೇಮ್ ಮೆಥಡ್. ಲಾಗ್ y is equal to ಏನಾಗುತ್ತೆ? ಲಾಗ್ x ಪವರ್ sin x. ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳಿ? ಈಗ ಆ ಪವರ್ ಅಲ್ಲಿ ಇರೋದ್ ಏನ್ ಮಾಡ್ಬೇಕು? ಇದನ್ನ ಹಿಂದೆ ಕಡೆ ಬರ್ಕೋಬೇಕು. ಓಕೆನಾ? ಸೊ ಅವಾಗ ಏನಾಗುತ್ತದು? ಲಾಗ್ y is equal to sin x ಇಂಟು ಲಾಗ್ x ಆಗುತ್ತೆ. ಕ್ಲಿಯರಾ? ಒನ್ಸ್ ಅದನ್ನ ಈ ಕಡೆ ಬರ್ಕೊಂಡಾದ್ಮೇಲೆ ಇವಾಗ ನೀವು ಮಾಡ್ಬೇಕಾಗಿರೋದೇನು? ಡಿಫ್ರೆನ್ಸಿಯೇಷನ್. ಡಿಫ್ರೆನ್ಸಿಯೇಷನ್ ಯಾವಾಗ ಮಾಡ್ಬೇಕಂತ ಅಂದ್ರೆ ಪವರ್ ಅಲ್ಲಿ ಇರೋದನ್ನ ಹಿಂದೆಗಡೆ ಬರ್ಕೊಂಡ ಆದ್ಮೇಲೆ ಯು ಹ್ಯಾವ್ ಟು ಡು ಡಿಫ್ರೆನ್ಸಿಯೇಷನ್. ನಾವು ಈಗ ಲಾಗ್ y ಡಿಫ್ರೆನ್ಸಿಯೇಷನ್ ಏನು? ಅವಾಗಲೇ ಹೇಳ್ದಂಗೆ 1 by y dy by dx which is equal to ಇಲ್ಲಿ ಯಾವ ರೂಲ್ ಹೇಳು? ಯಾವ ರೂಲ್ ಅಪ್ಲೈ ಮಾಡ್ಬೇಕು ಇಲ್ಲಿ? ಪ್ರಾಡಕ್ಟ್ ರೂಲ್. ಸೊ ಫಸ್ಟ್ ಆಸ್ ಇಟ್ is into ಫಸ್ಟ್ ಆಸ್ ಇಟ್ ಇಸ್ ಹಂಗೆ ಬರ್ದೆ. ಲಾಗ್ ಡಿಫ್ರೆನ್ಸಿಯೇಷನ್ ಏನು? ಸೆಕೆಂಡ್ ಡಿಫ್ರೆನ್ಸಿಯೇಷನ್ 1 by x ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್. ಸೆಕೆಂಡ್ ಅಂದ್ರೆ ಯಾವ್ದಲ್ಲಿ? ಲಾಗ್ x ಆಸ್ ಇಟ್ ಈಸ್. ಡಿಫ್ರೆನ್ಸಿಯೇಷನ್ ಫಸ್ಟ್ ಗೆ ಡಿಫ್ರೆನ್ಸಿಯೇಷನ್ ಏನು? sin x ಗೆ cos x ಆಗುತ್ತೆ.
ಓಕೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಈ y ನ ಏನ್ ಮಾಡ್ಬೇಕು, ಹಿಂಗಡೆ ಶಿಫ್ಟ್ ಮಾಡಿ. ಇಲ್ಲಿ ಕೆಳಗಡೆ ಇದು ಈ ಕಡೆ ಹೋದ್ರೆ ಮೇಲ್ಗಡೆ ಬರುತ್ತೆ. therefore y is equal to dy by dx is equal to what, y into ಬ್ರಾಕೆಟ್ ಅಲ್ಲಿ ಹಾಕೊಳ್ಳಿ, sin x into 1 ಏನಾಗುತ್ತೆ, sin x ಆಗುತ್ತೆ, by x ಆಗುತ್ತೆ, ಪ್ಲಸ್ log x into cos x ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬೇಕಾದ್ರೆ ಇಫ್ ಯು ವಾಂಟ್ ಇಟ್ ಯು ಕ್ಯಾನ್ ರೈಟ್ ಲೈಕ್ ದಿಸ್. ಓಕೆನಾ, ಇಲ್ಲಿಗೆ ನಿಲ್ಸಿದ್ರು ನಿಲ್ಸ್ಬೋದು. ಇಫ್ ಯು ವಾಂಟ್ ಒನ್ ಮೋರ್ ಸ್ಟೆಪ್ ಮೀನ್ಸ್ y ಜಾಗದಲ್ಲಿ ಏನ್ ಹಾಕ್ಬೇಕು ನೀವಲ್ಲಿ, x ಪವರ್ sin x ಹಾಕೋಬೇಕು. x ಪವರ್ sin x into sin x by x ಪ್ಲಸ್ log x into cos x. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ಈ ತರ ಮಾಡ್ಬೇಕು ಸರ್. ಇಷ್ಟುದ್ದ ಮಾಡಕ್ ಆಗಲ್ಲ ಸರ್ ನಮ್ಗೆ, ಯಾವ್ದನ್ನ ಶಾರ್ಟ್ ಕಟ್ ಇದ್ರೆ ಹೇಳ್ಕೊಡಿ ಅಂತ ಅಂದ್ರೆ, ಎಸ್, ಡೈರೆಕ್ಟ್ ಆಗಿ ಈ ಕ್ವಶನ್ ಕೊಟ್ರೆ ಡೈರೆಕ್ಟ್ ಆಗಿ ಈ ಆನ್ಸರ್ ಬರೋ ತರ ಹೇಳ್ಕೊಡ್ತೀನಿ ಈಗ ಒಂದು. ಓಕೆನಾ, ಡೈರೆಕ್ಟ್ ಆಗಿ ಈ ಆನ್ಸರ್ನೇ ಬರೆಯೋ ತರ. ಓಕೆನಾ, ಸೊ ಬಿ ಪೇಷನ್ಸ್. ಸಿಲೆಬಸ್ ಅಲ್ಲಿ ಮೆನ್ಷನ್ ಆಗಿಲ್ಲ ಇಂಪ್ಲಿಸಿಟ್ ಮತ್ತೆ ಲಾಗರ್ದಮಿಕ್ ಅಂತ, ಬಟ್ ತುಂಬಾ ಕಡೆ ಇರೋದ್ರಿಂದ ಏನಾಗ್ಬಿಡುತ್ತೆ ಅಂತ ಅಂದ್ರೆ, ಐ ಆಮ್ ನ್ಯೂ ಟು ದಿಸ್ ಕ್ಲಾಸ್, ಫಸ್ಟ್ 3 ಚಾಪ್ಟರ್ಸ್ ಆರ್ ಕವರ್ಡ್. ಫಸ್ಟ್ 3 ಚಾಪ್ಟರ್ಸ್ ಅಂದ್ರೆ ಮ್ಯಾಟ್ರಿಸಸ್ ಯೂಟ್ಯೂಬ್ ಅಲ್ಲಿ ನಾವು ರೆಗ್ಯುಲರ್ ವಿಡಿಯೋಸ್ ಮಾಡ್ತಾ ಇದ್ದೀವಿ, ಇದು ಇಲ್ಲಿಗಾನ ಕವರ್ ಆಗಿದೆ. ಇನ್ 2 ಕ್ಲಾಸ್ ಅಲ್ಲಿ ಇದು ಮುಗ್ದೋಗುತ್ತೆ. ಯಾರ್ಯಾರಿಗೆ ಇವತ್ತು ಅಟೆಂಡ್ ಮಾಡಿದಿರಾ ಫಸ್ಟ್ ಟೈಮು, ಯಾರ್ಯಾರಿಗೆ ಅರ್ಥ ಆಗ್ತಿಲ್ಲ ಅವರು ಪ್ರೀವಿಯಸ್ ವಿಡಿಯೋಸ್ ಗಳನ್ನ ವಾಚ್ ಮಾಡ್ಕೊಂಡ್ ಬರ್ಬೇಕಾಗತ್ತೆ. ನಾವೇನ್ ಕ್ಲಾಸ್ ಮಾಡಿದೀವಿ, ವಾಟ್ ಎವರ್ ವಿ ಹ್ಯಾವ್ ಡನ್ ಕ್ಲಾಸಸ್ ಗಳು, ಅವೆಲ್ಲ ಅಪ್ಲೋಡ್ ಮಾಡಿದೀವಿ ಯೂಟ್ಯೂಬ್ ಅಲ್ಲಿ. ಯು ಕ್ಯಾನ್ ವಾಚ್ ಇಟ್ ಅಂಡ್ ಕಮ್. ಓಕೆ, ಎಷ್ಟಾಗುತ್ತೋ ಅಷ್ಟು ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ನೆಕ್ಸ್ಟ್ ನಾನೇನಂತ ಹೇಳ್ತೀನಿ ಅಂತ ಅಂದ್ರೆ, ಇದು ಸಿಲೆಬಸ್ ಅಲ್ಲಿ ಇಲ್ಲ, ಒಪ್ಕೋತೀನಿ. ಇದು ಸಿಲೆಬಸ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಇಂಪ್ಲಿಸಿಟ್ ಇಲ್ಲ, ಇದು ಈ ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ ರಾಜು, ಅಷ್ಟೇ. ನಾನು ಹೇಳದ್ನ ಅರ್ಥ ಮಾಡ್ಕೋ, ಲಾಗರ್ದಮಿಕ್ ಅಂತ ಮೆನ್ಷನ್ ಮಾಡಿಲ್ಲ. ಓಕೆ, ಈಗ ಅಂದ್ರೆ ಅವನು ಹೆಂಗ್ ಯೋಚನೆ ಮಾಡಿ ಅಂದ್ರೆ, ಅವನು ರೂಲ್ಸ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಹಾಕಿ ಹೆಡ್ಡಿಂಗ್ ಹಾಕ್ಬಿಟ್ಟಿದ್ದಾನೆ. ಅಂದ್ರೆ ನಾವು ಬ್ರಾಡರ್ ಪರ್ಸ್ಪೆಕ್ಟಿವ್ ನಲ್ಲಿ ನೋಡಕ್ ಹೋದ್ರೆ, ದಿಸ್ ಈಸ್ ಆಲ್ಸೋ ಎ ರೂಲ್ ಆಫ್ ಡಿಫ್ರೆನ್ಸಿಯೇಷನ್. ರೂಲ್ ಆಫ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನು, ಹಿಂಗ್ ಈ ತರ ಫಂಕ್ಷನ್ ಕೊಟ್ರೆ ಹೆಂಗೆ ಡಿಫ್ರೆನ್ಸಿಯೇಷನ್ ಮಾಡೋದು, ಯಾವ ತರ ರೂಲ್ ಅಪ್ಲೈ ಮಾಡ್ಬೇಕು. ಲಾಗರ್ದಮಿಕ್ ಡಿಫ್ರೆನ್ಸಿಯೇಷನ್ ಇಸ್ ಆಲ್ಸೋ ಎ ರೂಲ್ ಆಫ್ ಡಿಫ್ರೆನ್ಸಿಯೇಷನ್. ಯಾಕೆಂದ್ರೆ ಪ್ರೀವಿಯಸ್ ಇಯರ್ ನಲ್ಲೆಲ್ಲ ಕೇಳಿದಾನೆ ಇದ್ರ ಬಗ್ಗೆ ಕ್ವಶನ್ಸ್ ಗಳು. ಲಾಸ್ಟ್ ಇಯರ್ ಬಿಟ್ಬಿಟ್ಟು ಇನ್ನ ರಿಮೈನಿಂಗ್ ಎಲ್ಲಾ ಇಯರ್ ಅಲ್ಲೂ ಪೇಪರ್ ಚೆಕ್ ಮಾಡಿ ಡೆಫಿನೆಟ್ಲಿ ಒಂದು ಕ್ವಶನ್ ಇದ್ರ ಮೇಲೆ ಇತ್ತು. ಹಂಗಾಗಿ ನಾವು ರಿಸ್ಕ್ ತಗೊಳ್ಳೋದು ಬೇಡ. ಓಕೆನಾ, ಸೊ ನಮ್ಮ ಪರ್ಸ್ಪೆಕ್ಟಿವ್ ನಲ್ಲಿ ಓದೋದಲ್ಲ. ಸೊ ಇಟ್ ಶುಡ್ ಬಿ ವೆರಿ ಜನರಲೈಸ್ಡ್. ಓಕೆನಾ, ಇದೇನ್ ರಾಕೆಟ್ ಸೈನ್ಸ್ ಇಲ್ಲ. ನಾನು ಹೇಳ್ತಿಲ್ಲ ಇಷ್ಟೊಂದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾನು ಎಕ್ಸ್ಪ್ಲೇನ್ ಮಾಡೋದು ಇವಾಗ ಥಿಯರಿ, ಹಿಂಗ್ ಮಾಡ್ಬೇಕಪ್ಪ ಆಕ್ಚುಲ್ ರೂಲ್ ಆಗಿ ಅಂತ. ಇವಾಗ ಒಂದು ಶಾರ್ಟ್ ಕಟ್ ಹೇಳ್ಕೊಡ್ತೀನಿ, ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಫಂಕ್ಷನ್ ಹಿಂಗ್ ಬಂತು ಅಂದ್ರೆ ಹಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ. ಅದನ್ನ ಕಲ್ತ್ಕೊಳಕ್ ಏನ್ 2 ನಿಮಿಷ ಸಾಕು. ಓಕೆನಾ, ಇದು ಮುಗ್ದೇ ಹೋಗುತ್ತೆ. ಕೇಳೋಣ ಕೇಳಿ, ಬಿಟ್ಟನ ಬಿಡ್ಲಿ, ಮತ್ತೆ ನಿಮ್ಮ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಅದಂತೂ ನಿಜ. ಓಕೆನಾ, ಈಗ ಬರ್ಕೊಳ್ಳಿ ಶಾರ್ಟ್ ಕಟ್, ಬರ್ಕೊಳ್ಳಿ ಶಾರ್ಟ್ ಕಟ್. ಡೈರೆಕ್ಟ್ ಆಗಿ ಆನ್ಸರ್ ಹೇಳೋದು ಹೇಳ್ಕೊಟ್ಬಿಡಿ ಸರ್, ಸುಮ್ಮನೆ ಅವೆಲ್ಲ ಯಾಕೆ. ಸೊ ಎಂತ ದಾರಿ ಇದು, ಅಡ್ದಾರಿ. ಅಡ್ದಾರಿ ಹಿಡಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಈಗ. ಓಕೆನಾ, ಅಷ್ಟುದ್ದ ಮಾಡೋದು ಯಾಕೆ ಸರ್, ಸಿಂಪಲ್ ಆಗಿ ಹೇಳ್ಕೊಡಿ ಸರ್ ಅಂತ ಹೇಳ್ತಿದ್ದೀರಾ. ಎಸ್, ಫಾರ್ ದಟ್ ಐ ವಿಲ್ ಟೆಲ್ ಯು. ಏನಾದ್ರೂ ಹಿಂಗಿದ್ರೆ, ಇಫ್ ನಾನು ಸಿಂಪಲ್ ಆಗಿ ನಿಮ್ಗೆ ಅರ್ಥ ಆಗೋ ತರ ಹೇಳ್ಕೊಟ್ಬಿಡ್ತೀನಿ. ಇಫ್ y ಈಸ್ ಈಕ್ವಲ್ ಟು ಹೆಂಗ್ ಹೇಳೋಣ ಅಂತಂದ್ರೆ, ಬಿ ಪವರ್ ಪಿ ಅಂತ ಹೇಳ್ತೀನಿ. ಅಂದ್ರೆ ನಿಮ್ಗೆ ಅರ್ಥ ಆಗೋ ತರ ಹೇಳ್ಬೇಕಂದ್ರೆ, ಬಿ ಸ್ಟ್ಯಾಂಡ್ಸ್ ಫಾರ್ ಬೇಸ್ ಅಂತ. ಓಕೆನಾ, ಬಿ ಸ್ಟ್ಯಾಂಡ್ಸ್ ಫಾರ್ ಬೇಸ್, ಪಿ ಸ್ಟ್ಯಾಂಡ್ಸ್ ಫಾರ್ ಪವರ್ ಅಂತ. ಆತರ ಅಂತ ಅನ್ಕೊಳ್ಳೋಣ. ಇಲ್ಲಿ ಅರ್ಥ ಮಾಡ್ಕೊ, ನಾನು ಇಲ್ಲಿ ಹೇಳ್ತಾ ಇರೋದು ಬಿ ಸ್ಟ್ಯಾಂಡ್ಸ್ ಫಾರ್ ಬೇಸ್, ಪಿ ಸ್ಟ್ಯಾಂಡ್ಸ್ ಫಾರ್ ಪವರ್. ಓಕೆನಾ, ಪವರ್ ಅಲ್ಲಿ ಏನೋ ಒಂದಿರುತ್ತೆ, ಬೇಸ್ ಅಲ್ಲಿ ಏನೋ ಒಂದಿರುತ್ತೆ ಅಂತ. ಓಕೆನಾ, ಹಿಂಗಿದ್ರೆ ನಿಮ್ಗೆ ಯು ಟು ದಿ ಪವರ್ ಆಫ್ ವಿ ಏನಾದ್ರು ಬದಲಾಗಿ ನಾನು ಬೇಸ್ ಪವರ್ ಅಂತ ಹೇಳ್ಕೊಡ್ತೀನಿ. ಹಿಂಗಿದ್ರೆ ಹೆಂಗ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ಡೈರೆಕ್ಟ್ ಆಗಿ ದೆನ್ dy by dx ನ ಒಂದೇ ಶಾರ್ಟ್ ಅಲ್ಲಿ ಆನ್ಸರ್ ಹೇಳ್ಬೋದು. ಹೆಂಗಪ್ಪ ಅಂತ ಅಂದ್ರೆ, ಇಲ್ಲಿ ಏನ್ ಕೊಟ್ಟಿದ್ದಾನೋ ಅದನ್ನ ಇಲ್ಲಿ ಬರ್ಕೊಂಬಿಡಿ, ಅರ್ಥ ಮಾಡ್ಕೊ. ಸ್ವಲ್ಪ ಉದ್ದ ಅನ್ನಿಸ್ಬೋದು, ಪ್ರಾಕ್ಟೀಸ್ ಮಾಡಿದ್ರೆ 4-5 ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಅನ್ಸ್ಬಿಡುತ್ತೆ ಅದು. ಓಕೆ, ಬೇಸ್ ಪವರ್ ಪಿ ಅಲ್ಲೇನಿದೆ ಅದನ್ನೇ ಬರ್ಕೋ, ಇಂಟು ದೊಡ್ಡ ಬ್ರಾಕೆಟ್ ಹಾಕು, ಇಂಟು ಇಲ್ಲಿ ಪವರ್ ಬರ್ಕೋ, ಕೆಳಗಡೆ ಬೇಸ್ ಬರ್ಕೋ. ಪವರ್ ಬೈ ಬೇಸ್ ಇಂಟು
ಡಿಫ್ರೆನ್ಸಿಯೇಷನ್ ಆಫ್ ಬೇಸ್. ಇಲ್ಲಿ ಡಿ ಅಂತ ಅಂದ್ರೆ ಡಿಫ್ರೆನ್ಸಿಯೇಷನ್ ಅಂತ, ಆರ್ ಎಲ್ಸ್ ನೀನ್ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ABCD ಎಲ್ಲ ಕನ್ಫ್ಯೂಷನ್ ಆಗ್ತದೆ ಅಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಬೇಸ್. ಡಿಫ್ರೆನ್ಸಿಯೇಷನ್ ಆಫ್ ಬೇಸ್. ಡಿಫ್ ಅಂತ ಎಲ್ಲಿ ಬರ್ತಿದೀನಿ, ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೀನಿ ಯಾವ್ದನ್ನ, ಬೇಸ್ ನ. ಪ್ಲಸ್ ಹಾಕೊಂಡ್ಬಿಡು, ಲಾಗ್ ಒಳಗಡೆ ಬೇಸ್ ಬರಿ, ಲಾಗ್ ಆಫ್ ಬೇಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್. ಇಷ್ಟು ಮಾಡಿದ್ರೆ ಡೈರೆಕ್ಟ್ ಆನ್ಸರ್. ಒಂಚೂರು ಬಹೆಟ್ ಮಾಡ್ಕೊಳ್ಳಿ, ಓಕೆನಾ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ರಜು ಇದು. ಇದೊಂದು ಗೊತ್ತಿದ್ರೆ ಲಾಗ್ ಮುಗ್ದೋಯ್ತು. ಇದೇ ಲಾಗ್ ಕತೆ. ಓಕೆ, ಡೈರೆಕ್ಟ್ ಆನ್ಸರೇ ಬರಿಬಹುದು ನಾವು ಡೈರೆಕ್ಟ್ ಒಂದೇ ಸರಿಗೇನೆ. ಇದೇನಿದೆ ನಾವು ಬೋರ್ಡ್ ಮೇಲೆ ಏನ್ ಬರ್ತೀವಿ, ಎವ್ರಿಥಿಂಗ್ ವಿಲ್ ಬಿ ಅಪ್ಲೋಡೆಡ್ ಇನ್ ದಿ ಟೆಲಿಗ್ರಾಮ್ ಗ್ರೂಪ್ ಅಂಡ್ ವಾಟ್ಸ್ಆಪ್ ಗ್ರೂಪ್, ಎಲ್ಲಾ ಕಡೆ ಅಪ್ಲೋಡ್ ಆಗುತ್ತೆ. ಆ ನೋಟ್ಸ್ ನ ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ, ಓಕೆನಾ. ನಾನು ಏನೇನು ಶಾರ್ಟ್ ಕಟ್ಸ್ ಬರ್ತೀನಿ, ಏನೇನು ಪ್ರಾಬ್ಲಮ್ಸ್ ಮಾಡ್ತೀನಿ, ನಿಮ್ಗೆ ಒಂದೊಂದ್ಸರಿ ಕ್ಯಾಚ್ ಮಾಡಕ್ ಆಗಲ್ಲ ಪಾಯಿಂಟ್ಸ್ ಗಳನ್ನ, ಅಲ್ಲಿ ನೀವು ಮತ್ತೆ ನಾನು ರೆಕಮೆಂಡ್ ಮಾಡೋದು ಯು ಫಾಲೋ ಯುವರ್ ಓನ್ ನೋಟ್ಸ್, ಓಕೆನಾ. ನಾನು ಇಲ್ಲಿ ಬರಿತೀನಿ, ಹೆಂಗೋ ಸರ್ PDF ಕಳ್ಸಿದ್ದಾರೆ ಅದನ್ನೇ ಓದ್ಕೊಂಡ್ಬಿಡೋಣ, ಅವೆಲ್ಲ ಆಗಲ್ಲ. ಅದು ನಿನ್ ಕೈಯಾರೆ ನೀನ್ ಬರ್ದಾಗ್ಲೇನೆ ಅದ್ರದ್ದು ಕಷ್ಟ ನಷ್ಟ ಗೊತ್ತಾಗೋದು. ಹಂಗಾಗಿ ಯು ಹ್ಯಾವ್ ಟು ರೈಟ್ ಯುವರ್ ಓನ್ ನೋಟ್ಸ್, ಓಕೆ. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಹೆಂಗ್ ಮಾಡೋಣ ಅಂತ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ಏನ್ ಕೊಟ್ಟಿರ್ತಾನೋ ಅದನ್ನ ಬರ್ಕೋಬೇಕು. ಫಸ್ಟ್ ಥಿಂಗು ಬ್ರಾಕೆಟ್ ಹಾಕೋಬೇಕು, ಪವರ್ ಅಲ್ಲಿ ಏನಿರುತ್ತೋ ಬರಿಬೇಕು, ಡಿವೈಡ್ ಬೈ ಹಾಕ್ಬಿಟ್ಟು ಬೇಸ್ ಅಲ್ಲಿ ಏನಿರುತ್ತೋ ಅದು ಬರಿಬೇಕು, ಇಂಟು ಹಾಕ್ಬಿಟ್ಟು ಬೇಸ್ ಅಲ್ಲಿ ಏನಿರುತ್ತೆ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು, ಪ್ಲಸ್ ಹಾಕೋಬೇಕು, ಲಾಗ್ ಬರ್ಬಿಟ್ಟು ಅದ್ರೊಳಗಡೆ ಲಾಗ್ ಒಳಗಡೆ ಏನ್ ಬರಿಬೇಕು, ಬೇಸ್ ಬರಿಬೇಕು, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್. ಪವರ್ ಅಲ್ಲಿ ಏನಿರುತ್ತೆ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿ ಬರಿಬೇಕು, ಓಕೆನಾ. ಎಕ್ಸಾಂಪಲ್ ಮಾಡ್ತೀನಿ ರಾಜು, 4 ಎಕ್ಸಾಂಪಲ್ ಮಾಡೋಣ, ಸೊ ನಿಮ್ಗೆ ಕ್ಲಿಯರ್ ಆಗುತ್ತೆ. ನಾನು ಇವಾಗ ಕೊಟ್ಟಿದ್ದ ಫಾರ್ಮುಲಾ ಸೈಡ್ ಅಲ್ಲಿ ಇಟ್ಕೊಳ್ಳಿ, ಸೊ ಅದ್ರ ಪ್ರಕಾರನೇ ಮಾಡ್ಕೊಂತ ಹೋಗ್ತೀನಿ. ಫಸ್ಟ್ ಕ್ವಶನ್ ನಾನು ಅವಾಗಲೇ ಮಾಡಿದ್ವಲ್ಲ ಅದೇ ಪ್ರಾಬ್ಲಮ್ ತಗೊಳ್ಳೋಣ. y is equal to x power x ಅಂತ ತಗೊಳ್ಳೋಣ. ಇದಕ್ಕೆ dy/dx ಡೈರೆಕ್ಟ್ ಆಗಿ ಹೇಳ್ಬೋದಾ ಸರ್ ಅಂತ ಅಂದ್ರೆ 100% ಹೇಳ್ಬೋದು ರಾಜು. ನೋಡು, dy/dx is equal to ಫಸ್ಟ್ ಏನಂತ ಹೇಳಿದೀನಿ, ಇಲ್ಲಿ ಏನ್ ಕೊಟ್ಟಿದ್ದಾನೋ ಅದನ್ನ ಬರ್ಕೊಳ್ಳಿ. ಬರ್ಕೊಂಡೆ ಸರ್, x power x ಬರ್ಕೊಂಡೆ. ಏನ್ ಹಾಕೋಬೇಕು ನೆಕ್ಸ್ಟ್, ಬ್ರಾಕೆಟ್ ಹಾಕೊಳ್ಳಿ, ಬ್ರಾಕೆಟ್ ಹಾಕೊಂಡೆ ಸರ್. ಏನಂತ ಇತ್ತಲ್ಲಿ, ಪವರ್ ಬೈ ಬೇಸ್. ಇಲ್ಲಿ ಪವರ್ ಅಲ್ಲಿ ಏನಿದೆ, ವಾಟ್ ಇಸ್ ಇನ್ ಪ್ಲೇಸ್ ಆಫ್ ಪವರ್, ಇದು ಪವರ್ ಎಕ್ಸ್, ಎಕ್ಸ್ ಬೈ ಬೇಸ್ ಏನಿದೆ, ವಾಟ್ ಇಸ್ ಬೇಸ್, ದಟ್ ಈಸ್ ಆಲ್ಸೋ ಎಕ್ಸ್, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಏನಂತ ಇತ್ತಲ್ಲಿ ಫಾರ್ಮುಲಾ ತೆಗಿರಿ, ಡಿಫ್ರೆನ್ಸಿಯೇಷನ್ ಆಫ್ ಯಾವ್ದಿತ್ತಲ್ಲಿ, ಬೇಸ್. ಬೇಸ್ ನ ಡಿಫ್ರೆನ್ಸಿಯೇಷನ್ ಮಾಡಿ. ಇಲ್ಲಿ ಬೇಸ್ ಅಂದ್ರೆ ಯಾವ್ದು, ಇಲ್ಲಿ ಎಕ್ಸ್, ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಏನು, 1 ಪ್ಲಸ್ ನೆಕ್ಸ್ಟ್ ಏನಿತ್ತು, ಲಾಗ್ ಒಳಗಡೆ ಏನ್ ಬರಿಬೇಕು, ಬೇಸ್ ಬರಿಬೇಕು. ಲಾಗ್ ಒಳಗಡೆ ಬೇಸ್ ಜಾಗದಲ್ಲಿ ಏನಿದೆ ಅಲ್ಲಿ ಎಕ್ಸ್ ಇದೆ, ಎಕ್ಸ್ ಬರ್ಕೊಳ್ಳಿ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಏನಿತ್ತು, ಪವರ್. ಪವರ್ ಅಂದ್ರೆ ಇಲ್ಲಿ ಎಕ್ಸ್, ಎಕ್ಸ್ ಗೆ ಡಿಫ್ರೆನ್ಸ್ ಏನು, 1. ಸೊ ಈಗ ಎಕ್ಸ್ ಕ್ಯಾನ್ಸಲ್ ಆಯ್ತು, ಉಳಿದಿದೆ ಏನ್ ರಾಜು, ಎಕ್ಸ್ ಪವರ್ ಎಕ್ಸ್ ಇಂಟು ಇಲ್ಲಿ ಫುಲ್ ಉಳಿದು ಫಸ್ಟ್ ಟರ್ಮ್ ಅಲ್ಲಿ ಉಳಿತು 1 ಉಳಿತು, ಪ್ಲಸ್ ಲಾಗ್ ಎಕ್ಸ್ ಉಳಿತು. ಆನ್ಸರ್ ಚೆಕ್ ಮಾಡು, ಇದೇ ಆನ್ಸರ್ ಬಂದಿತ್ತಾ ಇಲ್ವಾ ಅವಾಗ್ಲೇ. ಒಂದು 10 ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಈಸಿ ಆಗೋದಾಗ್ಬಿಡುತ್ತೆ. ಈಗ ಸೆಕೆಂಡ್ ಪ್ರಾಬ್ಲಮ್ ಇತ್ತಲ್ಲ, ಸೆಕೆಂಡ್ ಪ್ರಾಬ್ಲಮ್ ಚೆಕ್ ಮಾಡೋಣ. ಸೆಕೆಂಡ್ ಅಲ್ಲಿ ಇತ್ತಲ್ಲ ಸೆಕೆಂಡ್ ಪ್ರಾಬ್ಲಮ್, ಅದನ್ನ ಸೇಮ್ ಮೆಥಡ್ ಅಲ್ಲಿ ಚೆಕ್ ಮಾಡೋಣ, ಅದ್ರ ಕರೆಕ್ಟ್ ಆಗಿ ಬರುತ್ತೋ ಇಲ್ಲೋ ನೋಡೋಣ. ಏನಂತು x ಪವರ್ sin x ಅಂತ ಇತ್ತು ಅಲ್ವಾ. ಓಕೆ, dy/dx ಡೈರೆಕ್ಟ್ ಆಗಿ ಬರಿಬೇಕು. ಈಗ ನಾವು ಒಂದೇ ಸ್ಟೆಪ್ ಅಲ್ಲಿ ಆನ್ಸರ್ ಬರಿಬೇಕು. ಇಸ್ ಈಕ್ವಲ್ ಟು ಫಸ್ಟ್ ಟೈಮ್ ಬರಿಬೇಕು, ಇಲ್ಲಿ ಏನ್ ಕೊಟ್ಟಿರ್ತಾನೋ ಅದನ್ನೇ ಬರ್ಕೋಬೇಕು, x ಪವರ್ sin x ಅಂತಾನೆ ಬರ್ಕೋಬೇಕು, ಬ್ರಾಕೆಟ್ ಹಾಕೋಬೇಕು. ಇಲ್ಲಿ ಬೇಸ್ ಅಲ್ಲಿ ಏನಿದೆ, ಪವರ್ ಅಲ್ಲಿ ಏನಿದೆ ಗೊತ್ತಿರ್ಬೇಕು. ಪವರ್ ಅಲ್ಲಿ ಏನಿದೆ, sin x. ಪವರ್ ಬೈ ಬೇಸ್. ಪವರ್ ಅಂತ ಅಂದ್ರೆ ಇಲ್ಲಿ sin x, ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಪವರ್ ಅಲ್ಲಿರೋದು sin x, ಬೇಸ್ ಅಲ್ಲಿರೋದು x, p ಬೈ b ಅಲ್ವಾ, ಪವರ್ ಬೈ ಬೇಸ್, ಬೇಸ್ ಯಾವ್ದಲ್ಲಿ x. ಇಲ್ಲೇನಿತ್ತು ನೆಕ್ಸ್ಟ್, ಡಿಫ್ರೆನ್ಸಿಯೇಷನ್ ಆಫ್ ವಾಟ್, ಬೇಸ್. ಬೇಸ್ ಏನಿದೆ ಅಲ್ಲಿ x ಇದೆ, x ಗೆ ಡಿಫ್ರೆನ್ಸ್ ಏನು, 1.
ಪ್ಲಸ್ ಇಲ್ಲೇನ್ ಬರಿಬೇಕು ನೆಕ್ಸ್ಟ್ ಲಾಗ್ ಒಳಗಡೆ Log ಏನ್ of- ಬರಿಬೇಕು ಬೇಸ್ ಲಾಗ್ ಒಳಗಡೆ ಬೇಸ್ ಬರಿಬೇಕು ಬೇಸ್ ಅಂದ್ರೆ ಏನು ಎಕ್ಸ್ ಇಂಟು ನೆಕ್ಸ್ಟ್ ಅಲ್ಲಿ ಏನ್ ಬರಬೇಕು ಡಿಫ್ರೆನ್ಸಿಯೇಷನ್ ಆಫ್ ಪವರ್ ಪವರ್ sin x ಡಿಫ್ರೆನ್ಸ್ ಏನು ಕಾಸ್ ಎಕ್ಸ್ cos x ಅಷ್ಟೇ ಆನ್ಸರ್ ಚೆಕ್ ಮಾಡಿ ನೋಡಿ ಹಿಂದಗಡೆ ತೆಗೆದು ಹಾ ಸರ್ ಕರೆಕ್ಟ್. ಈಗ ನಾನು ಕ್ವಶನ್ ಕೊಡ್ತೀನಿ ನೀವು ಆನ್ಸರ್ ಮಾಡ್ತೀರಾ ಈಗ ಸೇಮ್ ರೂಲ್ ಹಾಕೊಂಡು ಎಸ್ ಸರ್. ಒಂದು 10 ಪ್ರಾಬ್ಲಮ್ ಮಾಡಿದ್ರೆ ರಾಜು ಡೈರೆಕ್ಟ್ ಆಗಿ ಬರುತ್ತೆ ಇದ್ರಲ್ಲಿ ಏನ್ ರಾಕೆಟ್ ಸೈನ್ಸ್ ಇಲ್ಲ. ಸೊ y is equal to x ಪವರ್ ಲಾಗ್ x ನೋಡೋಣ ಹೆಂಗ್ ಬರೀತೀರಾ x ಪವರ್ ಲಾಗ್ x ಹೇಳಿ dy by dx is equal to ಫಸ್ಟ್ ಇಲ್ಲಿ ಏನ್ ಬರಿಬೇಕು ಅಲ್ಲಿ ಏನ್ ಕೊಟ್ಟಿದ್ರೆ ಅದು ಬರ್ಕೊಂಡ್ಬಿಡ್ಬೇಕು x ಪವರ್ ಲಾಗ್ x ಬ್ರಾಕೆಟ್ ಹಾಕೋಬೇಕು. ಹಾ ಏನ್ ಬರೀಲಿ ಹೇಳ್ತಾ ಹೋಗಿ ಮೇಲ್ಗಡೆ ಏನ್ ಬರಿಬೇಕು ಲಾಗ್ ಎಕ್ಸ್ ಬೈ ಎಕ್ಸ್ ವೆರಿ ಗುಡ್ ಲಾಗ್ x ಡಿವೈಡ್ ಬೈ x ಇಂಟು into ಒನ್ differentiation of what base ಬೇಸ್ x ka difference ಏನು 1 ಪ್ಲಸ್ ಏನ್ ಬರಿಬೇಕು ಈಗ ಲಾಗ್ ಎಕ್ಸ್ ಲಾಗ್ ಆಫ್ ಬೇಸ್ log of x into what ಒನ್ ಬೈ ಎಕ್ಸ್ into differentiation of power ಗೆ differentiation 1 by x ಆಗುತ್ತೆ. ಸಿಂಪ್ಲಿಫೈ ಮಾಡ್ಕೊಳ್ಳಂಗಿದ್ರೆ ಮಾಡ್ಕೋಬಹುದು x ಪವರ್ ಲಾಗ್ x into log x by log x ಪ್ಲಸ್ ಇದು ಕೂಡ ಲಾಗ್ ಎಕ್ಸ್ ಇಂಟು 1 ಲಾಗ್ ಎಕ್ಸ್ ಆಗುತ್ತೆ ಲಾಗ್ ಎಕ್ಸ್ ಬೈ ಎಕ್ಸ್ ಆಗುತ್ತೆ. ಓಕೆ ಸೊ ಇದನ್ನು ಇನ್ನೂ ಒಂದು ಸಿಂಪಲ್ ಸ್ಟೆಪ್ ಮಾಡ್ತೀನಿ ಅಂತಂದ್ರೆ ಬರಿಬಹುದು ಮಾಡ್ಕೊಂತ ಹೋಗ್ಬೋದು ಅಷ್ಟೇ. ನೋಡು ಆಪಲ್ ಪ್ಲಸ್ ಆಪಲ್ ಏನಪ್ಪಾ ಆಪಲ್ ಸ್ಕ್ವೇರ್ ಏಯ್ ಆಪಲ್ Two ಸ್ಕ್ವೇರ್ ಎಲ್ಲ ಕಣ 2 ಆಪಲ್ ಓಕೆನಾ ಲಾಗ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಬೈ ಎಕ್ಸ್ 2 ಲಾಗ್ ಎಕ್ಸ್ ಬೈ ಎಕ್ಸ್ ಅಲ್ವಾ. ಸೊ ಆ ಲಾಜಿಕ್ 2 ಲಾಗ್ ಎಕ್ಸ್ ಬೈ ಎಕ್ಸ್ ಓಕೆನಾ. ಸೊ ಇದೇ ನಿಮ್ಮ ಆನ್ಸರ್. ಸೊ ಐ ಹೋಪ್ ಇಟ್ಸ್ ಅಂಡರ್ಸ್ಟುಡ್. ಎಸ್ ಸರ್. ಸೊ ಟೇಕ್ ದಿ ನೆಕ್ಸ್ಟ್ ಪ್ರಾಬ್ಲಮ್. 10 ಪ್ರಾಬ್ಲಮ್ ಮಾಡೋಣ ಕ್ಲಾರಿಟಿ ಸಿಗುತ್ತೆ ರಾಜು ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಸೊ y is equal to sin x ಪವರ್ cos x ಮಾಡೀಗ sin x ಪವರ್ cos x dy by dx is equal to sin x ಪವರ್ cos x ಬ್ರಾಕೆಟ್ ನೆಕ್ಸ್ಟ್ ಏನ್ ಬರಿಬೇಕು ಇಲ್ಲಿ ಬೈ ಸೈನ್ ಎಕ್ಸ್ ಎಸ್ cos x divided by sin x into differentiation of base ಏನಿದೆ ಇಲ್ಲಿ ಸೈನ್ sin x ಗೆ ಡಿಫ್ರೆನ್ಸಿಯೇಷನ್ ಏನು ಕಾಸ್ ಎಕ್ಸ್ cos x ಪ್ಲಸ್ ಲಾಗ್ ಲಾಗ್ ಆಫ್ ಸೈನ್ ಬರ್ಬಿಟ್ಟು ಲಾಗ್ ಒಳಗಡೆ ಏನ್ ಬರಿಬೇಕು ಬೇಸ್ ಬರಿಬೇಕು. ವಾಟ್ ಇಸ್ ಬೇಸ್ ಹಿಯರ್ sin Sin x x. ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್ ನಲ್ಲಿ ಡಿಫ್ರೆನ್ಸಿಯೇಷನ್ ಮಾಡಿ cos ಗೆ ಡಿಫ್ರೆನ್ಸಿಯೇಷನ್ ಏನು ಮೈನಸ್ ಸೈನ್ ಎಕ್ಸ್ ಮೈನಸ್ sin x. ಸಿಂಪ್ಲಿಫೈ ಮಾಡ್ಕೊಳ್ಬೇಕಾದ್ರೆ ಸಿಂಪ್ಲಿಫಿಕೇಶನ್ ಮಾಡೋದಾದ್ರೆ ನಿಮ್ಗೆ ಹಿಂಗ್ ಬರುತ್ತೆ sin x ಟು ದಿ ಪವರ್ cos x ಇಂಟು ನೋಡಿ ಟ್ರಿಗ್ನೋಮೆಟ್ರಿನಲ್ಲಿ ಒಂದು ಫಾರ್ಮುಲಾ ಇದೆ cos ಬೈ sin ನ ನಾವು cot ಅಂತ ಬರಿಬಹುದು ಓಕೆನಾ. cos ಬೈ sin ಕ್ಯಾನ್ ಬಿ ರಿಟನ್ ಆಸ್ cot x ಅಂತ ಬರಿಬಹುದು. ಇದರಿಂದ ಇದು ಹೆಂಗ್ ಬಂತಪ್ಪ ಇಟ್ ಇಸ್ ಎ ಟ್ರಿಗ್ನೋಮೆಟ್ರಿಕ್ ಫಾರ್ಮುಲಾ ಓಕೆನಾ. ಟ್ರಿಗ್ನೋಮೆಟ್ರಿಕ್ ತುಂಬಾ ಇಂಪಾರ್ಟೆಂಟ್ ಅದನ್ನ ಮಾಡ್ತೀನಿ ಓಕೆನಾ. ಸೊ ಬೇಸಿಕ್ ಇಂದನೂ ಮಾಡ್ಕೊಂಡು ಹೋಗ್ತೀನಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಏನು ಗೊತ್ತಿಲ್ಲ ಅಂದ್ರೂ ಹೇಳ್ಕೊಡ್ತೀನಿ. ಸೊ ಇಂಟು ದಿಸ್ cos x ಅಂಡ್ ಪ್ಲಸ್ ಸೈನ್ ನ ಮಲ್ಟಿಪ್ಲೈ ಮಾಡಿ ಪ್ಲಸ್ ಇಂಟು ಮೈನಸ್ ಇಸ್ ವಾಟ್ ಮೈನಸ್ sin x ನ ಫಸ್ಟ್ ಬರಿತೀನಿ ಅದಾದ್ಮೇಲೆ log ಆಫ್ sin x. ಸೊ ದಿಸ್ ಇಸ್ ದ ಆನ್ಸರ್. Next question. Y is equal to
1 ಪ್ಲಸ್ ಸೈನ್ ಎಕ್ಸ್ ಹೋಲ್ ಪವರ್ ಎಕ್ಸ್ ಅಂತ ಇರುತ್ತೆ. ಇದಕ್ ಮಾಡಿ ಡಿವೈ ಬೈ ಡಿ ಎಕ್ಸ್ ಹೇಳಿ. ಅಲ್ಲೇನ್ ಕೊಟ್ಟಿದಾರೋ ಅದು ನೋಡಿ. ಸಮ್ ಟೈಮ್ಸ್ ನಿಮ್ಮ ಎಕ್ಸಾಮ್ ನಲ್ಲಿ ಇದನ್ನ ಕೊಡದೆ ಇದ್ದು ಆ ಜಾಗದಲ್ಲಿ ಡೈರೆಕ್ಟ್ ಆಗಿ ವೈ ಅಂತಾನು ಕೂಡ ಕೊಡ್ಬೋದು. ಕೊಡ್ಬೋದು ತಾನೆ? ಈಗ ಏನ್ ಬರ್ಕೊತೀವೋ ಅದನ್ನ ಬರ್ಕೊತೀವಿ. ದಟ್ ಈಸ್ ನಥಿಂಗ್ ಬಟ್ ವೈ ಅಂತಾನು ಕೂಡ ಕೊಡ್ಬೋದು. ವೈ ಅಂತ ಬರ್ದಿದೀನಿ ಅಂತಂದ್ರೆ ಅಂಡರ್ಸ್ಟುಡ್ ವೈ ಇಸ್ ಈಕ್ವಲ್ ಟು ದಿಸ್ ಮಚ್. ಇದನ್ನಾದ್ರೂ ಬರೀರಿ, ಇಲ್ಲ ವೈ ಆದ್ರೂ ಬರೀರಿ. ಏನ್ ಬರಿಬೇಕು ಇಲ್ಲಿ? ಹೇಳ್ರಪ್ಪ. ಎಕ್ಸ್ ಬೈ 1 ಪ್ಲಸ್ ಸೈನ್ ಎಕ್ಸ್. ಎಕ್ಸ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಬೇಸ್. ಬೇಸ್ಗೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ 1 ಗೆ ಡಿಫ್ರೆನ್ಸಿಯೇಷನ್ 0 ಕೊಂಡ್ರು, ಸೈನ್ ಎಕ್ಸ್ ಗೆ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಪ್ಲಸ್ ಲಾಗ್ ಒಳಗಡೆ ಬೇಸ್ ಅಲ್ಲಿ ಏನಿದೆಯೋ ಅದನ್ನ ಬರಿಬೇಕು. 1 ಪ್ಲಸ್ ಸೈನ್ ಎಕ್ಸ್ ಅಂತ ಬರಿಬೇಕು. ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಪವರ್ ಇಸ್ 1. ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಬೇಕಾದ್ರೆ ಬರೀರಿ ವೈ ಇಂಟು, ಅಂದ್ರೆ ವೈ ಜಾಗದಲ್ಲಿ ಇದನ್ನು ಕೂಡ ಬರಿಬಹುದು, ಇಲ್ಲಿ ಹೇಳಿದೀನಿ. ಇಂಟು ಇದು 0 ಪ್ಲಸ್ ಕಾಸ್ ಎಕ್ಸ್ ಆಗುತ್ತೆ. ಕಾಸ್ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ? ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ. ಎಕ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್. ಓಕೆ, ಸೊ ಇಷ್ಟು. ಈಗ ಒಂದೆರಡು ಪ್ರೀವಿಯಸ್ ಇಯರ್ ನಲ್ಲಿ ಯಾವ್ಯಾವ ಕ್ವಶನ್ ಕೇಳಿದಾನೆ ಒಂದೆರಡು ಡಿಸ್ಕಸ್ ಮಾಡ್ಬಿಟ್ಟು ಇದನ್ನ ವೈಂಡ್ ಅಪ್ ಮಾಡೋಣ. ಜಾಸ್ತಿ ಎಳೆಯೋದ್ ಬೇಡ, ಓಕೆನಾ? ಬಟ್ ಏನೂ ಗೊತ್ತಿಲ್ಲ ಅನ್ನೋದ್ಕಿಂತ ಗೊತ್ತಿದೆ ಅಂತ ಅನ್ಕೊಳ್ಳೋದು ತುಂಬಾ. ಸೈನ್ ಎಕ್ಸ್ ಬೈ ಪವರ್ ಎಕ್ಸ್ ಆಗಿತ್ತಾ? ಸೈನ್ ಎಕ್ಸ್ ಪವರ್ ಎಕ್ಸ್ ಆಗಿತ್ತಾ? ಇಲ್ಲ, ಆಗಿಲ್ಲ. ಬರ್ಕೊಳ್ಳಿ, ಸೈನ್ ಎಕ್ಸ್ ಪವರ್ ಎಕ್ಸ್ ಮಾಡ್ಕೊಳ್ಳಿ. ಸೈನ್ ಎಕ್ಸ್ ಪವರ್ ಎಕ್ಸ್ ಇದು 2013 ಕೇಳಿದಾನೆ. ಸೈನ್ ಎಕ್ಸ್ ಪವರ್ ಎಕ್ಸ್. ನಾನು ಆಪ್ಷನ್ಸ್ ಬರೆಯಕ್ ಹೋಗಲ್ಲ, ನಮ್ಮ ಹುಡುಗರು ಹೊಡಿತಾರೆ ಹಂಗೆ. ಸೊ DCET 2013 ಅಲ್ಲಿ ಕೇಳಿರೋ ಕ್ವಶನ್ ಇದು. ಸೊ ಕ್ವಶನ್ ಬಂದ್ಬಿಟ್ಟು y ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಪವರ್ ಎಕ್ಸ್ ಅಂತ ಕೇಳಿದಾನೆ. ಮಾಡಪ್ಪ, ಏನ್ ರಾಕೆಟ್ ಸೈನ್ಸ್ ಇಲ್ಲ ಇದನ್ನ ಕಲಿಯಕ್ಕೆ. ಯಾಕಂದ್ರೆ ಕೇಳಿದ್ರೆ ಏನ್ ಮಾಡೋದು ಅಂತ ಆಮೇಲೆ ನೀವು ರಿಗ್ರೆಟ್ ಮಾಡ್ತೀರಾ ಆಮೇಲೆ. ಅದಕ್ಕೋಸ್ಕರ ಆ ರಿಸ್ಕ್ ತಗೊಳ್ಳೋದು ಬೇಡ. dy ಬೈ dx ಇಸ್ ಈಕ್ವಲ್ ಟು ಹೇಳಪ್ಪ ಸೈನ್ ಎಕ್ಸ್ ಹೋಲ್ ಪವರ್ ಎಕ್ಸ್ ಇಂಟು ಹೇಳ್ತಾ ಹೋಗಿ ಎಕ್ಸ್ ಬೈ ಸೈನ್ ಎಕ್ಸ್ ಇಂಟು cos x ವೆರಿ ಗುಡ್ ಇಂಟು ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್. ನೆಕ್ಸ್ಟ್ plus log of sin x ಗುಡ್ ಇಂಟು 1. ಓಕೆ, ಇದನ್ನ ಒಂದ್ ಸ್ಟೆಪ್ ಬೇಕಾದ್ರೆ ಸಿಂಪ್ಲಿಫೈ ಮಾಡಬಹುದು. ಹೆಂಗೆ ಅಂತ ಅಂದ್ರೆ ಸೈನ್ ಎಕ್ಸ್ ಹೋಲ್ ಪವರ್ ಎಕ್ಸ್ ಅಂತ ಬರಿಬಹುದು. ನೋಡಿ, ಈಗ ಈ ಎಕ್ಸ್ ನ ಹಂಗೆ ಬರಿತೀನಿ. ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ನ ಏನಂತ ಬರಿಬಹುದು? ಕಾಟ್ ಎಕ್ಸ್ ಅಂತ ಕೂಡ ಬರಿಬಹುದು. ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್. ಶಾರ್ಟ್ ಕಟ್ ಮುಖಾಂತರನೇ ಎಲ್ಲ ಸಾಲ್ವ್ ಮಾಡಬಹುದು. ನಿಮ್ಗೆ ಕೊಟ್ಟಿರೋ ಕ್ವಶನ್ಸ್ ಗಳನ್ನ ಪ್ರತಿಯೊಂದನ್ನು ಹಂಗೆ ಮಾಡಬಹುದು. ಅಟ್ಲೀಸ್ಟ್ ಯು ನೋ ದ ಶಾರ್ಟ್ ಕಟ್ಸ್. ಎರಡ್ 2018 ಅಂದ್ಕೊಟ್ಟಿದ್ದಾನೆ ಸೈನ್ ಎಕ್ಸ್ ಪವರ್ ಲಾಗ್ ಎಕ್ಸ್ ಅಂತ ಕೊಟ್ಟಿದ್ದಾನೆ.
ನೆಕ್ಸ್ಟ್ ಕ್ವಶನ್ 2018 ಅಲ್ಲಿ 2018 DCET ನಲ್ಲಿ ಏನ್ ಕ್ವಶನ್ ಕೊಟ್ಟಿದ್ದಾನೆ ಅಂತಂದ್ರೆ ಮರ್ತೋಯ್ತಲ್ಲ ಏನಾಯ್ತದು sin x power log x. sin x power log x. So y is equal to sin x power log x. ಮಾಡೋಣ ಸೇಮ್ ಶಾರ್ಟ್ಕಟ್. dy by dx is equal to ಅಲ್ಲೇನಿದೆ ಅದನ್ನೇ ಬರ್ಕೋತೀರಾ sin x ಪವರ್ log x, ಅಥವಾ ಈ ಜಾಗದಲ್ಲಿ ಏನ್ ಬರಿಬಹುದು ನೀವು y ಸರ್. y ಕೂಡ ಬರಿಬಹುದು ಇಂಟು ಹೇಳಿ log x by sin x into cos x ಇಂಟು cos x plus log of sin x log of sin x into 1 by x. ಇಂಟು 1 by x. ಇದನ್ನ ಇನ್ನೊಂದು ಸ್ಟೆಪ್ ಸಿಂಪ್ಲಿಫೈ ಮಾಡೋದಾದ್ರೆ log x into ಏನ್ cot x ಬರಿಬಹುದು plus Yes, log of sin x by x. log x ಹಂಗೆ ಬರೆದ್ಬಿಟ್ಟು ಇದು cos by sin ಅಗೇನ್ cot x ಆಗುತ್ತೆ ಪ್ಲಸ್ log of sin x ಅಪಾನ್ x ಆಗುತ್ತೆ. ಏನು ಇಲ್ಲ, ಈಸಿಯಾಗಿ ಬರುತ್ತೆ. Okay sir. ಇನ್ನೊಂದು ಕ್ವಶನ್ ಇದೆ 2019 ಅಲ್ಲಿ ಕೇಳಿದಾನೆ, ನೋಡೋಣ ಹೆಂಗ್ ಮಾಡ್ತೀರಾ. x ಪವರ್ 1 by x ಇದೆ, ಮಾಡಿ ನೋಡೋಣ. ಕ್ವಶನ್ ಬಂದ್ಬಿಟ್ಟು y is equal to x ಪವರ್ 1 by x. Shortcut only shortcuts. dy by dx is equal to x power 1 by x ಅಥವಾ y ಅಂತ ಬರಿಬಹುದು. ನಿಮ್ಮ ಈ ಕ್ವಶನ್ ನಲ್ಲಿ ನಿಮಗೆ y ಅಂತ ಕೊಟ್ಟಿದ್ದಾನೆ, ಯು ಕ್ಯಾನ್ ರೈಟ್ ಇಟ್ ಆಸ್ y ಆಲ್ಸೋ. y into ಬ್ರಾಕೆಟ್ ಹೇಳಪ್ಪ 1 by x Power. by x 1 by x all divided by x into into one. differentiation of 1 plus log log of x x into 1 by x ಗೆ ಡೆರಿವೇಟಿವ್ ಏನು minus 1 by x square. ಮೈನಸ್ ಬಂದಿದೆ, ಬ್ರಾಕೆಟ್ ಯೂಸ್ ಮಾಡಿ -1 by x square ಕಂಪ್ಲೀಟ್. ನಾವು ಇಟ್ಸ್ ಆಲ್ ಅಬೌಟ್ ದಿ ಸಿಂಪ್ಲಿಫಿಕೇಶನ್ ಹೆಂಗ್ ಮಾಡ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಈಗ, ಓಕೆನಾ. ಸೊ y is equal to ನೋಡಿ, ಯಾವತ್ತು ನೆನ್ಪಿಟ್ಕೊಳ್ಳಿ, ಈ ತರ ಏನಾದ್ರು ಇದ್ರೆ ಈ ಲಾಜಿಕ್ ಈ ಬೇಸಿಕ್ ನೋಡಿ, ನಾವ್ ಯಾವ್ದನ್ನ ಬೇಸಿಕ್ಸ್ ಅಂತ ಹೇಳ್ತೀನಿ ಅಂತಂದ್ರೆ ಅದನ್ನ ನೋಟ್ ಡೌನ್ ಮಾಡ್ತೀವಿ. ನೋಡಿ, ಎಲ್ಲಾದ್ರೂ a by b ಇರುತ್ತೆ, ಓಲ್ ಡಿವೈಡೆಡ್ ಬೈ c by d ಅಂತ ಇರುತ್ತೆ. ಅಂದ್ರೆ ನ್ಯೂಮರೇಟರ್ ಅಲ್ಲಿ ಒಂದು ಫ್ರಾಕ್ಷನ್ ಇದ್ದು ಡಿನಾಮಿನೇಟರ್ ಅಲ್ಲೂ ಒಂದು ಫ್ರಾಕ್ಷನ್ ಇದ್ರೆ, ಸೊ ಅವಾಗ ಏನಾಗುತ್ತೆ, ಇದನ್ನ ಹೆಂಗ್ ಸಿಂಪ್ಲಿಫೈ ಮಾಡೋದಪ್ಪ ಅಂತ ಅಂದ್ರೆ ನೋಡು, a by b ನ್ಯೂಮರೇಟರ್ ಏನಿದೆ ಅದನ್ನ ಬರ್ಕೋತೀವಿ, ಇಂಟು ಹಾಕ್ಬಿಟ್ಟು ಇದನ್ನ ನ್ಯೂಮರೇಟರ್ ಶಿಫ್ಟ್ ಮಾಡಿದ್ರೆ ರಿವರ್ಸ್ ಆಗುತ್ತೆ, ಏನಾಗುತ್ತದು d by c ಆಗುತ್ತೆ. ಸೊ ಈ ನೋಟ್ ನ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ಅದಲ್ವಾ. ಸೊ ಆ ಬೇಸಿಸ್ ಮೇಲೆ ಇದನ್ನ ಬರೆಯೋದಾದ್ರೆ ನೋಡಿ, ಇಲ್ಲೇನಿಲ್ಲ ಅಂದ್ರೆ ಏನಿರುತ್ತೆ, ಇಲ್ಲಿ 1 ಇರುತ್ತೆ. ಓಕೆ, ಅಂದ್ರೆ ತುಂಬಾ ಜನಕ್ಕೆ ಅರ್ಥ ಡೈರೆಕ್ಟ್ ಆಗಿ ಕೂಡ ಬರಿಬಹುದು, ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ, ಹಂಗಾಗಿ ಅವ್ರಿಗೂ ಕೂಡ ಅರ್ಥ ಆಗ್ಲಿ ಅಂತ ಬರಿತಾ ಇದೀನಿ. ಇಂಟು x by 1 ಅಂತ ಬರಿಬಹುದು, 1 by x ಅಂತ ಬರಿಬಹುದು, ಪ್ಲಸ್ ಮೈನಸ್ ನೋಡಿ, ಈಗ ಮೈನಸ್ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಇನ್ನು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡಿದ್ರೆ ಹಿಂಗ್ ಬರಿಬಹುದು, 1 into 1 1 by x square ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಸ್ಕ್ವೇರ್. ಇನ್ನೂ ಒಂದು ಸ್ಟೆಪ್ ಬರಿತೀನಿ ಅಂತ ಅಂದ್ರೆ y ಇಂಟು ನೋಡಿ, LCM ತಗೊಳ್ಳಿ, ಡಿನಾಮಿನೇಟರ್ಸ್ ಸೇಮ್ ಇದ್ರೆ, ಡಿನಾಮಿನೇಟರ್ ಸೇಮ್ ಇದ್ರೆ ನ್ಯೂಮರೇಟರ್ಸ್ ನ ಆಡ್ ಅಪ್ ಮಾಡೋದು ಸಬ್ಟ್ರಾಕ್ಷನ್ ಮಾಡ್ಬೋದು. ಅವಾಗ ಏನಾಗುತ್ತೆ, ಇಲ್ಲಿ ಡಿನಾಮಿನೇಟರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಸೇಮ್ ಇದೆ, 1 ಮೈನಸ್ log x by x square. ಇಷ್ಟೇ ಇದೆ ಆನ್ಸರ್.
ಐ ಹೋಪ್ ಇದು ಸಾಕು ಅನ್ಸುತ್ತೆ ಇದಕ್ಕೆ. ನೆಕ್ಸ್ಟ್ ನಾನು ಏನ್ ಮಾಡೋಣ ಅಂತ ಅಂದ್ರೆ, ಮಿಕ್ಕಿರವೆಲ್ಲಾದ್ರೂ ಸಿಕ್ಕಿದ್ರೆ ಮಾಡ್ಕೊಳ್ಳಿ. ಡೌಟ್ ಬಂತು ಅಂದ್ರೆ ಟೆಲಿಗ್ರಾಮ್ ಅಲ್ಲಿ ಹಾಕಿ. ವಾಟ್ಸಪ್ ಅಲ್ಲಿ ನಾನು ಇದನ್ನ ಮಾಡಿಲ್ಲ, ಅಲೋ ಮಾಡಿಲ್ಲ ಇದನ್ನ ಮಾಡೋದಕ್ಕೆ. ಇದನ್ನ ತುಂಬಾ ಇದಾಗ್ಬಿಡುತ್ತೆ ಅಂತ ಅಷ್ಟೇ, ಎಲ್ರಿಗೂ ಯೂಸ್ ಆಗಲಿ ಅಂತ ಮಾಡ್ತಾ ಇರೋದು. ಅಥವಾ ನನ್ನ ನಂಬರ್ ಗೊತ್ತಲ್ವಾ, ಆ ನಂಬರ್ಗೆ ಕಳಿಸಿ, ನಾನು ಸಾಲ್ವ್ ಮಾಡ್ಕೊಡ್ತೀನಿ. ಅದೊಂದು. ನೆಕ್ಸ್ಟ್ ಟಾಪಿಕ್ ಇಂಪ್ಲಿಸಿಟ್ ಮಾಡೋದು ಬೇಡ, ಅದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಸರ್ ವೆಲಾಸಿಟಿ ಅಂಡ್ ಆಕ್ಸಿಲರೇಷನ್ ಕಾನ್ಸೆಪ್ಟ್. ಹೌದೌದು, ಇದೆ ಅಪ್ಲಿಕೇಶನ್. ಡಿಫ್ರೆನ್ಸಿಯೇಷನ್ ಮುಗಿಸೋಣ, ಅದಾದ್ಮೇಲೆ ಲಾಸ್ಟ್ ಟಾಪಿಕ್ ಅಪ್ಲಿಕೇಶನ್. ಸಕ್ಸಸಿವ್ ಡಿಫ್ರೆನ್ಸಿಯೇಷನ್ ಆದ್ಮೇಲೆ ಅದಕ್ಕೆ ಹೋಗೋಣ, ಅಪ್ಲಿಕೇಶನ್ಸ್. ಇದೆ. ಅಲ್ಲಿ ಏನ್ ಗೊತ್ತಾ, ವೆರಿ ಸಿಂಪಲ್ ಅಪ್ಪ. ಅಲ್ಲಿ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಸಿಯೇಷನ್ ಅಂತ ಕೊಟ್ಬಿಟ್ಟಿದ್ದೇನೆ. ಈಗ ಅಪ್ಲಿಕೇಶನ್ ಅಲ್ಲಿ ನಮ್ಗೆ 4 ಅಪ್ಲಿಕೇಶನ್ ಇದಾವೆ, 4 ಮಾಡೋಣ. ಓಕೆನಾ? ಏನಾಗ್ಬಿಡುತ್ತೆ, ತಿಳ್ಕೊಂಡ್ರೆ ನಮ್ಗೇನು ಲಾಸ್ ಆಗಲ್ಲ. ನಾವೆಷ್ಟು ಕಲಿತೀವಿ ಅದಕ್ಕೆ ಲಾಸ್ ಆಗಲ್ಲ. ಹಂಗಾಗಿ ನಾವು ಕಲಿಯೋಣ. ಓಕೆ ಸರ್. ವಿಡಿಯೋ ಸ್ಟ್ರಕ್ ಆಗ್ತಾ ಇದೆಯಾ? ಇಲ್ಲ ಸರ್, ಕರೆಕ್ಟಾಗಿ ಬರ್ತಿದೆ. ಓಕೆ, ಸ್ವಲ್ಪ ನೆಟ್ವರ್ಕ್ ನೋಡ್ರಪ್ಪ, ಇಶ್ಯೂಸ್ ಇದ್ರೆ ಸ್ವಲ್ಪ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಟಾಪಿಕ್ ಇಸ್ ಸಕ್ಸಸಿವ್ ಡಿಫ್ರೆನ್ಸಿಯೇಷನ್. Successive differentiation. Successive differentiation. ಏನು ಇಲ್ಲ ಸಕ್ಸಸಿವ್ ಡಿಫ್ರೆನ್ಸಿಯೇಷನ್ ಅಂತ ದೊಡ್ಡ ವಿಷಯ ಏನಂದ್ರೆ ಏನಿಲ್ಲ. ಏನು ಸಕ್ಸಸಿವ್ ಅಂತ ಅಂದ್ರೆ, ಸಕ್ಸಸಿವ್ ಮೀನಿಂಗ್ ಏನ್ ಹೇಳಿ ಕನ್ನಡದಲ್ಲಿ? ಒಂದಾದ ನಂತರ ಇನ್ನೊಂದು ಅಂತ, ಒಂದಾದ ನಂತರ ಅಂತ ಹಿಂಗ್ ಬರ್ತಾ ಇರೋದು, ಅದನ್ನೇ ಸಕ್ಸಸಿವ್ ಅಂತ ಕರೀತಾರೆ. ಇಲ್ಲೂ ಅಷ್ಟೇ. ಈಗ sin x ಗೆ ಡಿಫ್ರೆನ್ಸಿಯೇಷನ್ ಏನು? cos x. ನಮ್ಗೆಲ್ಲ ಗೊತ್ತಿದೆ. cos x ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನ್ ಬರುತ್ತೆ? ಮೈನಸ್ sin x. ಅಂದ್ರೆ ಇದನ್ನ ಸಕ್ಸಸಿವ್ ಆಗಿ, ಅಂದ್ರೆ ಡಿಫ್ರೆನ್ಸಿಯೇಷನ್ ಇರುತ್ತಲ್ವಾ, ಡಿಫ್ರೆನ್ಸಿಯೇಷನ್ ಮಾಡ್ತಾ ಹೋಗ್ತಾ ಇರೋದು. ಓಕೆನಾ? ಸೊ 2 ಸಲ ಮಾಡಿದ್ರೆ ಅದನ್ನ ಸೆಕೆಂಡ್ ಆರ್ಡರ್ ಅಂತ ಕರೀತಾರೆ, 3 ಸಲ ಮಾಡಿದ್ರೆ ಥರ್ಡ್ ಆರ್ಡರ್ ಅಂತ ಕರೀತಾರೆ, 4 ಸಲ ಮಾಡಿದ್ರೆ ಫೋರ್ತ್ ಆರ್ಡರ್. ಅದೇ ತರ ಇಟ್ ವಿಲ್ ಗೋ ಲೈಕ್ nth ಆರ್ಡರ್ ವರ್ಗೂ ಹೋಗ್ತಾ ಇರುತ್ತೆ. ಓಕೆನಾ? ನಾವ್ ಇಲ್ಲಿವರೆಗೂ ಏನ್ ಸ್ಟಡಿ ಮಾಡಿದೀವಿ, ರೆಕಾರ್ಡೆಡ್ ಕ್ಲಾಸಸ್ ನೋಡ್ಬೋದಪ್ಪ. ಓಕೆನಾ? ರೆಕಾರ್ಡೆಡ್ ಕ್ಲಾಸಸ್ ಕೂಡ ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಅಲ್ಲೂ ನೋಡ್ಕೊಳ್ಳಿ. ಓಕೆನಾ? ಸಪೋಸ್ ನೆಟ್ವರ್ಕ್ ಇಶ್ಯೂಸ್ ಇದ್ರೆ ನೋಡ್ಕೊಳ್ಳಿ. ಓಕೆನಾ? ಏನಂತ ಹೇಳ್ತಾ ಇದ್ದೆ ಈಗ? ಏನೋ ಹೇಳ್ದೆ ಮರ್ತೋಯ್ತು. ಫಸ್ಟ್ ಆರ್ಡರ್, ಸೆಕೆಂಡ್. ಇಲ್ಲಿವರೆಗೂ ಏನ್ ಮಾತಾಡಿದ್ವಿ ನಾವು, ಅವೆಲ್ಲನ ಫಸ್ಟ್ ಆರ್ಡರ್ ಡೆರಿವೇಟಿವ್ಸ್, ಅಂದ್ರೆ ಬರೀ dy/dx ನಡೀತಿದ್ವಿ. ಈಗ ಬಂದಿರೋ ಆನ್ಸರ್ ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಸೆಕೆಂಡ್ ಆರ್ಡರ್ ಆಗುತ್ತೆ. ಅದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಓಕೆನಾ? ನೋಡಿ, ನೊಟೇಷನ್ಸ್ ಬರ್ಸ್ಬಿಡ್ತೀನಿ. ರೈಟ್ ಡೌನ್ ದಿ ನೊಟೇಷನ್ಸ್. ಅಂದ್ರೆ ಸಿಂಬಲ್ಸ್ ಯಾವ ತರ ಯೂಸ್ ಮಾಡ್ತೀವಿ ಇಲ್ಲಿ ಸಕ್ಸಸಿವ್ ಡಿಫ್ರೆನ್ಸಿಯೇಷನ್ಗೆ, ಆ ನೊಟೇಷನ್ಸ್ ನ ಬರ್ಸ್ತೀನಿ. ಕರೆಕ್ಟ್ ಆಗಿ ಬರ್ಕೊಳ್ಳಿ ನೊಟೇಷನ್ಸ್. ಓಕೆ, ನೋಡಿ, ನಮ್ಗೆ ಈ ತರ ಕ್ವಶನ್ ಕೊಡ್ತಾನೆ. y is equal to f of x ಅಂತ ಒಂದು ಫಂಕ್ಷನ್ ಇದು. y is equal to f of x ಅನ್ನೋದೇನಪ್ಪಾ ಅಂತ ಅಂದ್ರೆ, ಇಟ್ ಈಸ್ ವಾಟ್? ಇಟ್ ಈಸ್ ಅ ಫಂಕ್ಷನ್. ಈ ಫಂಕ್ಷನ್ ಏನಿರುತ್ತೆ, ಇದನ್ನ ನಾವೇನಾದ್ರೂ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ, ಈ ಫಂಕ್ಷನ್ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ y ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ ಅಂತ ಅಂದ್ರೆ dy/dx ಆಗುತ್ತೆ. dy/dx ಆಗುತ್ತೆ. ಅಥವಾ ಇದಕ್ಕೆ ಇನ್ನೊಂದು ನೊಟೇಷನ್ ಹೇಳ್ತೀವಿ ನಾವು, ಏನಂತ ಅಂದ್ರೆ, ಅಥವಾ ಎಫ್ ಡ್ಯಾಶ್, ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಡ್ಯಾಶ್ ಆಗುತ್ತೆ, f'(x) ಆಗುತ್ತೆ. ನೋಡಿ, y ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ dy/dx ಆಗುತ್ತೆ. ಯಾವ್ದಾದ್ರು ಒಂದು ಫಂಕ್ಷನ್ ಯೂಶಲಿ f' ಅಂತ, ಇಟ್ ಈಸ್ ಜಸ್ಟ್ ಎ ನೊಟೇಷನ್. ಯಾಕೆ ಸರ್ ಹಂಗೆ? ಅದಂಗೇನೆ ನೊಟೇಷನ್ ಅಷ್ಟೇ, ಅದು f' ಅಂತ ಕರಿತೀವಿ ಡಿಫ್ರೆನ್ಸಿಯೇಷನ್ ಮಾಡಿದಾಗ. ಅದಕ್ಕೆ ಇನ್ನೊಂದು ನೊಟೇಷನ್ ಕರಿತೀವಿ y' ಅಂತಾನು ಕೂಡ ಕರಿತೀವಿ. ಇವೆಲ್ಲ ನೊಟೇಷನ್ಸ್ ಅಷ್ಟೇ. ಓಕೆನಾ? ಯಾವ ಸಿಂಬಲ್ ಬೇಕಾದ್ರೆ ಅವನು y is equal to ಏನೋ ಕೊಟ್ಬಿಟ್ಟು ಫೈಂಡ್ y' ಅಂತಾನು ಕೇಳ್ಬೋದು ಅವನು. ಇನ್ಸ್ಟೆಡ್ ಆಫ್ ಫೈಂಡಿಂಗ್ dy/dx y' ಕಂಡಿಡಿರಿ ಅಂತಾನು ಕೇಳ್ಬೋದು. ಎಲ್ಲಾನು ಒಂದೇನೆ, y'. ಅಥವಾ ಇದನ್ನ ಏನಂತ ಕೇಳ್ಬೋದು ಅಂತ ಅಂದ್ರೆ y1 ಅಂತ ಕರಿಬಹುದು. y1 ಫೈಂಡ್ ಔಟ್ ಮಾಡಿ, ಫೈಂಡ್ y1 ಅಂತ ಹೇಳ್ಬೋದು. ಇದು ಹಂಗೇನೆ. ಈಗ ಇದು ಫಸ್ಟ್ ಆರ್ಡರ್. ಇದೆಲ್ಲ ಎಷ್ಟು ಆರ್ಡರ್ ಇದು? ಫಸ್ಟ್ ಆರ್ಡರ್ ಡೆರಿವೇಟಿವ್ಸ್. ಫಸ್ಟ್ ಆರ್ಡರ್. ಇದರಲ್ಲಿ 100% 1 ಮಾರ್ಕ್. ಓಕೆನಾ? 100% ಫಿಕ್ಸ್ 1 ಮಾರ್ಕ್ ಇದು. ಫಿಕ್ಸ್. ಇದರಿಂದ 1 ಮಾರ್ಕ್ ಕೇಳ್ತಾನೆ. ಓಕೆನಾ?
ಬಿಡಬಾರ್ದು. ಇದ್ರಲ್ಲಿ ಏನೇನು ಎಕ್ಸ್ಟ್ರಾ ಥಿಯರಿ ಇಲ್ಲ, ಇಷ್ಟು ದಿವಸ ಏನ್ ಹೇಳ್ಕೊಟ್ಟಿದ್ದೀನಿ ಅದನ್ನೇನೆ 2 ಸಲ ಡಿಫ್ರೆನ್ಸಿಯೇಷನ್ ಮಾಡೋದು ಹೇಳ್ಕೊಡ್ತೀನಿ ಅಷ್ಟೇ. ಮತ್ತೆ ಹೆಂಗ್ ಅಪ್ರೋಚ್ ಮಾಡೋದು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ, ನೀಟಾಗಿ ಕರೆಕ್ಟಾಗಿ ಕೇಳಿ. ಈಗ ಇದೇನ್ ಬಂತು ಫಸ್ಟ್ ಆರ್ಡರ್ ಡೆರಿವೇಟಿವ್, ಇದನ್ನ ಮತ್ತೆ ಡಿಫ್ರೆನ್ಸಿಯೇಷನ್ ಏನಾದ್ರೂ ಮಾಡಿದ್ರೆ ಅವಾಗ ಏನಾಗುತ್ತೆ ಅಂತ ಅಂದ್ರೆ ಈ dy by dx ಡೆರಿವೇಟಿವ್ ಬಂದ್ಬಿಟ್ಟು ಡಿ ಸ್ಕ್ವೇರ್ y by dx ಸ್ಕ್ವೇರ್. ಇದು ನೊಟೇಶನ್, ನೆನ್ಪಿಟ್ಕೊಳ್ಳಿ. ಡಿ ಸ್ಕ್ವೇರ್ y by dx ಸ್ಕ್ವೇರ್. ಸರ್ ಇಲ್ಲಿ ಡಿ ಗೆ ಸ್ಕ್ವೇರ್ ಹಾಕಿದ್ರೆ ಇಲ್ಲಿ ಎಕ್ಸ್ ಗೆ ಸ್ಕ್ವೇರ್ ಹಾಕಿದಿರಾ, ಅದ್ ಹಂಗೇನೆ. ಓಕೆನಾ? ಡಿ ಸ್ಕ್ವೇರ್ y by dx ಸ್ಕ್ವೇರ್. ಈಗ ತುಂಬಾ ನಾವು ಹಿಂದ್ಗಡೆ ಹೋಗಕ್ ಹೋದ್ರೆ ಏನಾಗುತ್ತೆ, ಬೇಸಿಕ್ಸ್ ಹೇಳಕ್ ಹೋದ್ರೆ ತುಂಬಾ ಬೋರ್ ಆಗುತ್ತೆ, ಸಬ್ಜೆಕ್ಟ್ ಡೈವರ್ಟ್ ಆಗುತ್ತೆ. ನಾನು ಅದಕ್ಕೇನೆ ಸೊ ನೆಕ್ ಟು ನೆಕ್ ಎಕ್ಸಾಮ್ಸ್ಗೆ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಹೇಳ್ಕೊಡ್ತೀನಿ ಕರೆಕ್ಟ್ ಆಗಿ. ಓಕೆ, ಡೈವರ್ಟ್ ಮಾಡ್ಕೊಳ್ಳೋದು ಬೇಡ. ಸೊ ದಿಸ್ ಇಸ್ ಜಸ್ಟ್ ಎ ನೊಟೇಶನ್, ದಟ್ ಇಸ್ ವೈ ಐ ಹ್ಯಾವ್ ರಿಟನ್ ನೊಟೇಶನ್ಸ್. ಓಕೆನಾ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನ ಹಿಂಗೆ ರೆಪ್ರೆಸೆಂಟ್ ಮಾಡ್ತಾರೆ. dy by dx ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಡಿ ಸ್ಕ್ವೇರ್ y by dx ಸ್ಕ್ವೇರ್ ಆಗುತ್ತೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಎಫ್ ಡಬಲ್ ಡ್ಯಾಶ್ ಆಗುತ್ತೆ, ಎಫ್ ಡಬಲ್ ಡ್ಯಾಶ್ ಅಂತ ಕರಿತೀವಿ. ಅಥವಾ ಇದನ್ನ y ಡಬಲ್ ಡ್ಯಾಶ್ ಅಂತಾನು ಕೂಡ ಕರಿತೀವಿ, ಅಥವಾ ಇದನ್ನ y2 ಅಂತಾನು ಕರಿತೀವಿ. ಇದನ್ನ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅಂತ ಕರೀತಾರೆ. ಸೊ ಇವನ್ನೆಲ್ಲ ಏನಂತ ಕರಿತೀವಿ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್. ಅಂಡ್ ಸೋ ಆನ್ ಇಟ್ ವಿಲ್ ಗೋ ಲೈಕ್ ದಟ್. ಓಕೆನಾ? ಥರ್ಡ್ ಆರ್ಡರ್ ಹೆಂಗ್ ಬರ್ತೀವಿ? ಡಿ ಕ್ಯೂಬ್ y by dx ಕ್ಯೂಬ್ ಎಫ್ ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ y ಟ್ರಿಪಲ್ ಡ್ಯಾಶ್ y3, ಅದು ಥರ್ಡ್ ಆರ್ಡರ್ ಬರುತ್ತೆ. ಓಕೆನಾ? ಸೊ ಈ ತರ ಬರ್ತಾ ಹೋಗುತ್ತೆ. ಸೊ ಅಪ್ ಟು ಸೆಕೆಂಡ್ ಆರ್ಡರ್ ವರ್ಗು ನಿಮ್ಮ ಸಿಲೆಬಸ್ ಇರೋದು. ಸೊ ಅಪ್ ಟು ಸೆಕೆಂಡ್ ಆರ್ಡರ್ ಅಷ್ಟೇ. ಸೊ ಹಂಗಾಗಿ ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ವಿಡಿಯೋ ಲ್ಯಾಗ್ ಆಗುತ್ತಾ? ಇರ್ಲಿ. ಸೊ ಅಷ್ಟೆಲ್ಲ ಬರ್ಕೊಂಡ್ರಲ್ವಾ? ಈಗ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಓಕೆನಾ? ಪ್ರಾಬ್ಲಮ್ಸ್ ಅಂದ್ರೆ ವೆರಿ ಸಿಂಪಲ್. ಫೈಂಡ್ ದಿ ಸೆಕೆಂಡ್ ಆರ್ಡರ್ ಅಂತ ಕೇಳಿದ್ರೆ ವಾಟ್ ಯು ಶುಡ್ ಡೂ? ವೆರಿ ಸಿಂಪಲ್. ಬಂದಿರೋ ಆನ್ಸರ್ಗೆ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ಕೊಂತ ಹೋಗೋದು ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಪ್ರಾಬ್ಲಮ್ಸ್ ತಗೊಳ್ಳೋಣ. ಸೊ ವಿಲ್ ಡಿಸ್ಕಸ್ ಸಮ್ ಪ್ರಾಬ್ಲಮ್ಸ್. The first problem is, so if y is equal to sin x ಅಂತಾನೆ ಕೇಳ್ತೀನಿ. ಓಕೆನಾ? ಸೊ ಫೈಂಡ್ ಏನಂತ ಕೇಳ್ಬೋದು ಅವನು? ಫೈಂಡ್ ಡಿ ಸ್ಕ್ವೇರ್ y by dx ಸ್ಕ್ವೇರ್ ಅಂತ ಕೇಳ್ಬೋದು. ಹೇಗ್ ಮಾಡ್ತೀರಾ ಇದಕ್ಕೆ ಆನ್ಸರ್? ಹೆಂಗ್ ಮಾಡ್ಬೇಕಪ್ಪ ಅಂತ ಅಂದ್ರೆ ವೆರಿ ಸಿಂಪಲ್. y ನ ಕೊಟ್ಟಿದ್ರೆ ಬರ್ಕೊಂತೀರಾ, y is equal to sin x. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡ್ತೀರಾ, ಇದಕ್ಕೆ y ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? dy by dx ಆಗುತ್ತೆ, ಇಸ್ ಈಕ್ವಲ್ ಟು sin x ಗೆ ಡಿಫ್ರೆನ್ಸಿಯೇಷನ್ ಏನು? cos x ಆಗುತ್ತೆ. ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ತೀರಾ, ಡಿ ಸ್ಕ್ವೇರ್ y by dx ಸ್ಕ್ವೇರ್ ಆಗುತ್ತೆ. cos x ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಮೈನಸ್ sin x ಆಗುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಅರ್ಥ ಆಯ್ತಾ? ಎಸ್ ಸರ್. ಈಗ ಮತ್ತೆ ಎಕ್ಸಾಮ್ ಅಲ್ಲಿ ಕೊಡ್ತಾನೆ ಅಂತ ಅನ್ಕೋ. ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಕೊಡ್ತಾನೆ, ಇವನ್ನೆಲ್ಲ ಬರ್ಕೊಂಡ್ ಕುತ್ಕೋತೀರಾ? ಅವೆಲ್ಲ ಬರ್ಕೊಂಡ್ ಕುತ್ಕೋಬಾರ್ದು ರಜಾ. ಓಕೆನಾ? y is equal to given y is equal to sin x, ಆತರ ಎಲ್ಲ ಬರ್ಕೊಂಡ್ ಕುತ್ಕೋಬಾರ್ದು. ಮತ್ತೆ ಇನ್ನೊಂದು ನೆನ್ಪಿರ್ಲಿ, ಈ ಸರ್ತಿ CBT ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ ನಿಮ್ಗೆ. OMR ಶೀಟ್ ಎಲ್ಲ ಇರೋದಿಲ್ಲ. ಓಕೆನಾ? ಸೊ ಎಸ್ ಡೆಫಿನೆಟ್ಲಿ ಅವ್ರು ವರ್ಕ್ ಶೀಟ್ ಕೊಟ್ಟೆ ಕೊಡ್ತಾರೆ ನಿಮ್ಗೆ. ಸೊ ವರ್ಕ್ ಶೀಟ್ ಕೊಡ್ತಾನೆ, ಡೋಂಟ್ ವರಿ. ವರ್ಕ್ ಶೀಟ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಬೋದು.
ಅಂದ್ರೆ ತುಂಬಾ ಕೊಡಲ್ಲ, ನೀನ್ ಹೆಂಗ್ ಬೇಕೋ ಹಂಗೆ ದಪ್ಪಗ್ ಬರ್ಕೊಂಡು ಇಷ್ಟು ಮಾಡೋಕ್ ಕೊಡಲ್ಲ, ಲಿಮಿಟೆಡ್ ಇರುತ್ತೆ. ಸೊ 3-4 ಕೊಡ್ತಾರೆ ಅಷ್ಟೇ. ಅದು ಕೂಡ ಒಂದ್ಸರಿ ಒಂದೇ ಕೊಡೋದವ್ರು, ಓಕೆನಾ. ಒಂದ್ ಶೀಟ್ ಕೊಡ್ತಾರೆ, ಅದು ಖಾಲಿ ಆದ್ಮೇಲೆ ಇನ್ನೊಂದ್ ಶೀಟ್ ಕೊಡ್ತಾರೆ. ಕರ್ದಾಗ ಸರ್ ನನಗೆ ಶೀಟ್ ಬೇಕು ಅಂತ ಹೇಳಿ ಕೈ ಎತ್ತಬೇಕು, ಸೊ ಅವಾಗ ನಿಮ್ಗೆ ಇನ್ನೊಂದ್ ಶೀಟ್ ಕೊಡ್ತಾರೆ. ಮತ್ತೆ ನೆನಪಿಲ್ಲಿ CBT ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ಮುಂದೆ. ನಿಮ್ಗೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಿಸ್ಟಮ್ ಕೊಟ್ಟಿರ್ತಾರೆ, ಸಿಸ್ಟಮ್ ಅಲಾಟ್ ಮಾಡಿರ್ತಾರೆ. ಸಿಸ್ಟಮ್ ಅಲಾಟ್ ಮಾಡಿದಾಗ ಏನಾಗುತ್ತೆ, ನಿಮ್ಗೆ ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ಆಮೇಲೆ ಮಾಡ್ತೀನಿ ತಪ್ಪ. ಸಿಸ್ಟಮ್ ಕೊಡ್ತಾರೆ, ಅಲ್ಲಿ ಸಿಸ್ಟಮ್ ಅಲ್ಲಿ ನೀವು ಏನು ನಿಮ್ಮ ಟೈಮ್ ಏನ್ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮ್ಮ ಕ್ವಶನ್ ಪೇಪರ್ ಓಪನ್ ಆಗುತ್ತೆ. ಸೊ ನೀವು ಏನ್ ಮಾಡ್ತೀರಾ ಅಲ್ಲಿ ಆನ್ಸರ್ ಮಾಡ್ತಾ ಹೋಗ್ಬೇಕು. ಒನ್ಸ್ ಟೈಮ್ ಕಂಪ್ಲೀಟ್ ಆದ್ಮೇಲೆ ನಿಮಗೋಸ್ಕರ ವೆಯ್ಟ್ ಮಾಡಲ್ಲ ಸಿಸ್ಟಮ್, ಸೊ ಆಟೋಮೆಟಿಕ್ಲಿ ಲಾಗೌಟ್ ಆಗ್ಬಿಡುತ್ತೆ, ಓಕೆನಾ. ಸೊ ಹಂಗಾಗಿ ಇಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೋಸ್ಟ್ ನಿಮ್ಗೆ ತುಂಬಾ ಟೈಮ್ ಇರುತ್ತೆ, 180 ಮಿನಿಟ್ಸ್ ಇರುತ್ತೆ ನಿಮ್ಗೆ, ಟೈಮ್ ತುಂಬಾನೇ ಇರುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ಸ್ವಲ್ಪ ಫಾಸ್ಟ್ ಆಗಿ ಮಾಡೋದ್ ಕಲ್ತ್ಕೊಳ್ಳಿ, ಓಕೆನಾ. ಅದನ್ನ CBT ಹೆಂಗ್ ಅಟೆಂಡ್ ಮಾಡೋದು ಅಂತ ಮಾಕ್ ಟೆಸ್ಟ್ ಪ್ರಾಬಲಿ ಬಿಡ್ತಾರ ಅವರು, ಓಕೆನಾ. ಸೊ ದಿಸ್ ದ ಫಸ್ಟ್ ಟೈಮ್ KA ಕಂಡಕ್ಟ್ ಮಾಡ್ತಾ ಇರೋದು ಆನ್ಲೈನ್ ಅಲ್ಲಿ. ಸೊ ಹಂಗಾಗಿ ಅದು ನಿಮ್ಮಿಂದನೇ ಶುರುವಾಗ್ತದೆ. ನೀವೇ ಎಕ್ಸ್ಪೆರಿಮೆಂಟಲ್ ಪೀಸ್ಗಳು, ಓಕೆನಾ. DCET ಹುಡುಗರೇ ಎಕ್ಸ್ಪೆರಿಮೆಂಟ್ ಪೀಸ್ಗಳು ನಾವೇ ಬಕ್ರಾ. KA-ಗೆ. ನಾವೇ ಬಕ್ರಗಳ ಸರ್. ಪಕ್ಕ ನೀವೇ ಬಕ್ರಗಳು. ಫಸ್ಟ್ ಟೈಮ್ ಮಾಡ್ತಾ ಇರೋದು KA. ಈಗ NTA ಆದ್ರೆ ತುಂಬಾ ಎಕ್ಸಾಮ್ಸ್ ಗಳನ್ನ ಮಾಡಿದಾರೆ ಅವರು. NTA ನಿಮ್ಗೆ JEE ಮೈನ್ಸ್ ಇರ್ಬೋದು, ಸೊ ನಾಟಾ ಎಕ್ಸಾಮ್ಸ್ ಎಲ್ಲ ನಿಮ್ಗೆ ಇದ್ರಲ್ಲೇ ಇರುತ್ತೆ. ಸೊ ನೀವೇ ಫಸ್ಟ್ ಇದು, ಹಂಗಾಗಿ ಏನೇನ್ ಮಿಸ್ಟೇಕ್ಸ್ ಆಗುತ್ತೋ ನನ್ಗೂ ಭಯ ಆಗ್ತಿದೆ. ಬಟ್ ನೀವು ಅಷ್ಟೇ, ನಿಮ್ಗೆ ಏನ್ ತೊಂದರೆ ತಗೊಳಕ್ ಹೋಗ್ಬಿಡಿ, ನಿಮ್ಗೆ ಏನ್ ಹೇಳ್ತೀನಿ, ಓಕೆನಾ, ಏನೇನು ಯಾವ ತರ ಮಾಡ್ಬೇಕಂತ ಹೇಳ್ತೀನಿ. ಬಟ್ ನೆನ್ಪಿರ್ಲಿ, CBT ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತ, ಅದ್ರಲ್ಲಿ ಮೆರಿಟ್ ಡಿಮೆರಿಟ್ ಎರಡೂ ಇದೆ. ಡಿಮೆರಿಟ್ ಅಂತ ಹೇಳ್ಬಿಡ್ತೀನಿ. ಡಿಮೆರಿಟ್ ಏನಾಗುತ್ತೆ ಗೊತ್ತಾ, ನಿಮ್ಗೆ ಕ್ವಶನ್ ಪೇಪರ್ ಬುಕ್ ಲೈಟ್ ನಿಮ್ಗೆ ಕೊಟ್ರೆ ಪ್ರಾಬ್ಲಮ್ ಏನಂತ ಅಂದ್ರೆ, ಅಟ್ ಎ ಟೈಮ್ ನೀವು ಗ್ಲಾನ್ಸ್ ಮಾಡ್ಬೋದು. ಅಟ್ ಎ ಟೈಮ್ ಯು ಕ್ಯಾನ್ ಗೋ, ಒಂದೇ ಸರಿ ನಿಮ್ ಒಂದ್ ಸರಿ 5-6 ಕ್ವಶನ್ ಒಟ್ಟೆ ಟೈಮ್ ನೋಡ್ಬೋದು ಹೆಂಗಿದೆ ಕ್ವಶನ್ ಪೇಪರ್ ಅಂತ. ಬಟ್ CBT ನಲ್ಲಿ ಅಟ್ ಎ ಟೈಮ್ ಒಂದೇ ಕ್ವಶನ್ ನೋಡಕ್ಕಾಗುತ್ತೆ ನಿಮ್ಗೆ. ನೀವ್ ಯಾವ ಕ್ವಶನ್ ನ ಕ್ಲಿಕ್ ಮಾಡಿರ್ತೀರ ಆ ಕ್ವಶನ್ ಮಾತ್ರ ಕಾಣ್ತಾ ಇರುತ್ತೆ, ಬೇರೆ ಯಾವ ಕ್ವಶನ್ಸ್ ಗಳು ಕಾಣಲ್ಲ, ಓಕೆನಾ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬೇಕಂದ್ರೆ ನೆಕ್ಸ್ಟ್ ಕ್ಲಿಕ್ ಹೊಡಿಬೇಕು, ಓಕೆನಾ. ಹಂಗಾಗಿ ಮತ್ತೆ ಅಲ್ಲಿ ತೋರಿಸ್ತಾ ಇರುತ್ತೆ ಪಕ್ಕದಲ್ಲಿ ಒಂದು ವಿಂಡೋ ಓಪನ್ ಆಗಿರುತ್ತೆ. ನೀವು ಎಷ್ಟನೇ ಕ್ವಶನ್ ಕ್ಲಿಕ್ ಮಾಡ್ತೀರಾ ಅಷ್ಟನೇ ಕ್ವಶನ್ ಓಪನ್ ಆಗುತ್ತೆ. ಸೊ ಅಲ್ಲೂ ಸ್ವಲ್ಪ ಡಿಮೆರಿಟ್ ಇದೆ, ಯಾವ ಕ್ವಶನ್ ಅಟೆಂಡ್ ಮಾಡಿದ್ರು ಇಲ್ವೋ ಅದ್ರಲ್ಲೂ ತೋರಿಸ್ತಾ ಇರುತ್ತೆ. ಗ್ರೀನ್ ಅಂತ ಅಂದ್ರೆ ನೀವು ಆಪ್ಷನ್ ಸೇವ್ ಅಂಡ್ ನೆಕ್ಸ್ಟ್ ಅಂತ, ಓಕೆನಾ. ಅದ್ರ ಬಗ್ಗೆ ಹೇಳ್ತೀನಿ, ಯಾವ್ಯಾವ ಸಿಂಬಲ್ ಏನೇನು ನೊಟೇಶನ್ ಮಾಡುತ್ತೆ, ಅದ್ರ ಯಾವ ತರ ಇರುತ್ತೆ ಅಂತ. ಸೊ ನಿಮ್ಗೆ ಅದ್ರ ಬಗ್ಗೆ ಐಡಿಯಾ ಬೇಕು ಅಂತಂದ್ರೆ NTA ವೆಬ್ಸೈಟ್ ಹೋಗಿ NTA ಮಾಕ್ ಟೆಸ್ಟ್ ಅಂತ ಹೊಡಿರಿ. ಸೇಮ್ ಅದೇ ಟೈಪ್ ಅಲ್ಲಿ ಇರುತ್ತೆ, 99% ಅದೇ ತರ ಇರುತ್ತೆ. ಏನಾದ್ರು ಏನಾದ್ರು ಸ್ವಲ್ಪ ಚೇಂಜಸ್ ಏನಾದ್ರು ಮಾಡಬಹುದೋ ಗೊತ್ತಿಲ್ಲ ನನ್ಗೆ. ಅದು ಮಾಡಿದಾಗ ಡೆಫಿನೆಟ್ಲಿ ನಾನು ಇಂಟಿಮೇಟ್ ಮಾಡ್ತೀನಿ ನಿಮ್ಗೆ ಯಾವ ತರ ಇರುತ್ತೆ, ನಿಮ್ಮ ಗೈಡ್ ಲೈನ್ಸ್ ಏನ್ ಫಾಲೋ ಮಾಡ್ಬೇಕು ಅಂತ. ತುಂಬಾ ಜನ ಅನ್ಕೊಂಡಿರ್ತಾರೆ ಅಲ್ಲೇ ಪಕ್ಕದಲ್ಲಿ ಒಂದು ಗೂಗಲ್ ಓಪನ್ ಮಾಡ್ಕೊಂಡ್ಬಿಟ್ಟು ಆನ್ಸರ್ ಹೊಡೆದ್ಬಿಡ್ಲಾ ಸರ್ ಅಂತ. ಆತರ ಏನಾದ್ರು ಯೋಚನೆಗಳಿದ್ಯಾ? ಆತರ ಏನು ಓಪನ್ ಆಗಲ್ಲ. ನಿಮ್ಗೆ ಏನ್ ಸಿಸ್ಟಮ್ ಅಲಾಟ್ ಮಾಡಿರ್ತಾರೆ ಆ ಸಿಸ್ಟಮ್ ಅಲ್ಲಿ ಬೇರೆ ಯಾವ ಕೀಬೋರ್ಡ್ ಅಲ್ಲಿರೋ ಯಾವ ಬಟನ್ ವರ್ಕ್ ಆಗಲ್ಲ, ಏನಂದ್ರೆ ಏನು ವರ್ಕ್ ಆಗಲ್ಲ. ಸ್ಕ್ರಾಲ್ ಒಂದು ವರ್ಕ್ ಆಗ್ತಿರುತ್ತೆ, ಮತ್ತೆ ಕ್ಲಿಕ್ ಮಾತ್ರ ವರ್ಕ್ ಆಗ್ತಿರುತ್ತೆ ಅಷ್ಟೇ, ಬೇರೆ ವಿಂಡೋ ಓಪನ್ ಆಗಲ್ಲ, ಓಕೆನಾ. ಆತರ ಇದನ್ನ ಮಾಡ್ಕೊಳಕ್ ಹೋಗ್ಬೇಡಿ, ಎಲ್ಲ ತುಂಬಾ ಕಂಪ್ಯೂಟರೈಸ್ಡ್ ಇರುತ್ತೆ. ಇನ್ ಮುಂದೆ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಎಲ್ಲಾನು ಅಷ್ಟೇ ಡಿಜಿಟಲೈಸೇಷನ್ ಆಗ್ತಾ ಇದೆ. ಅದಿರ್ಲಿ. ಸೊ ಈಗ ಎಕ್ಸಾಮ್ ಅಲ್ಲಿ ಇಷ್ಟೊಂದೆಲ್ಲ ಬರ್ಕೊಂಡು ಕುತ್ಕೊಳಕ್ ಹೋಗ್ಬಾರ್ದು, ಡೈರೆಕ್ಟ್ ಆನ್ಸರ್ ಬರಿತಾ ಹೋಗ್ಬೇಕು. ಏನ್ ಕ್ವಶನ್ ಕೊಟ್ಟಿದ್ರೆ ಅದನ್ನ ಡಿಫ್ರೆನ್ಸಿಯೇಷನ್ ಮಾಡಿ ಬರಿಬೇಕು. ನೋಡ್ತಾ ಹೋಗೋಣ ಈಗ ಒಂದೊಂದೇ. ಕ್ವಶನ್ ಈಗ ನಿಮ್ಗೆ ಹಿಂಗ್ ಕೊಡ್ತಾನೆ, y = x³ ಅಂತ ಕೊಟ್ಟಿರ್ತಾನೆ. ಫೈಂಡ್ y∬# ಅಂತ ಇದೆ. ಫೈಂಡ್ y∬#. ಓಕೆ, ಇದಕ್ಕೆ ಡೆರಿವೇಟಿವ್ ಹೆಂಗ್ ಮಾಡೋದು ಅಂತಂದ್ರೆ ಸಿಂಪಲ್ ನೋಡು. ನೀವೇನ್ ಮಾಡ್ಬೇಕಂತ ಅಂದ್ರೆ ಏನ್ ಕೊಟ್ಟಿದ್ದಾನೆ x³ ಬರ್ಕೊಂಡ್ಬಿಡ್ಬೇಕು. x³ ಅಲ್ವಾ ಕೊಟ್ಟಿರೋದಲ್ಲಿ, y = ಏನ್ ಕೊಟ್ಟಿದ್ದಾನೆ x³. ಕ್ಲಿಯರ್ ಅಲ್ವಾ? ಅದಕ್ಕೆ ಒಂದು ಆರೋ ಮಾರ್ಕ್ ಹಾಕೊಳ್ಳಿ. ಹಿಂಗೆ ಆರೋ ಮಾರ್ಕ್ ಅಂತ ಅಂದ್ರೆ ನನ್ನ ಅರ್ಥ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದ್ದೀನಿ ಅಂತ. ಒಂದು ಬಾಣ ಹಾಕೊಳ್ಳಿ. ಸೊ ಇದು x³ ಗೆ ಬಾಣ ಹೊಡೆದ್ರೆ ಏನಾಗುತ್ತೆ, 3x² ಆಯ್ತದೆ. ಓಕೆ, ಸೊ x³ ಡಿಫ್ರೆನ್ಸಿಯೇಷನ್ 3x². ಇನ್ನೊಂದು ಬಾಣ ಹೊಡಿತೀನಿ, ಇದಕ್ಕೆ ಮತ್ತೆ ಬಾಣ ಹೊಡೆದ್ರೆ ಏನಾಗುತ್ತೆ, 3 ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, ಇಂಟು x² ಡಿಫ್ರೆನ್ಸಿಯೇಷನ್ ಏನು 2x. ಟೋಟಲ್ ಆನ್ಸರ್ ಏನ್ ಬಂತು 6x. ಇದೆ ಆನ್ಸರ್. ಸೊ ಟೋಟಲ್ ಆಗಿ ನಿಮ್ಗೆ ಬಾಣ ಹೊಡೆಯೋದು ಗೊತ್ತಿರ್ಬೇಕು ರಾಜು. ಅಂದ್ರೆ ಎಲ್ಲಾನು ಬರ್ಕೊಂಡು ಕುತ್ಕೊಳಕ್ ಹೋಗ್ಬೇಡಿ, ಡೈರೆಕ್ಟ್ ಆಗಿ ಆನ್ಸರ್ ಮಾಡಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಓಕೆ, ನೀವು ಡಿಫ್ ಅಂತ ಬರ್ಕೊಳ್ಳೋದು, ಡಿಫ್ರೆನ್ಸಿಯೇಷನ್ ಅಂತ ಬರೆಯೋದು, dy/dx ಅಂತ ಬರೆಯೋದು ಅವೆಲ್ಲ ಬೇಡ. ಓಕೆ, ಸೊ ನೆಕ್ ಅಣ್ಣ ಏನ್ ಕೇಳೋಣ ಆನ್ಸರ್ ಅದನ್ನ ಮಾಡ್ತಾ ಇರ್ಬೇಕಷ್ಟೇ. ಈಗ y =
ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3. ಡಬಲ್ ಡೆರಿವೇಟಿವ್ ಮಾಡಿ. ಈಗ ಫಸ್ಟ್ ಏನ್ ಕೊಟ್ಟಿದ್ದಾನೆ ಅದನ್ನ ಬರ್ಕೊಳ್ಳಿ. y ಅಂತಾನು ಬರ್ಕೊಳಕ್ ಹೋಗ್ಬೇಡಿ, ಫಂಕ್ಷನ್ ಮಾತ್ರ ಬರ್ಕೊಳ್ಳಿ ಅಷ್ಟೇ ನೀವು. ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3. ಒಂದು ಬಾಣ ಹೊಡಿತೀಯ, ಇದಕ್ಕೆ ಬಾಣ ಹೊಡೆದ್ರೆ ಏನಾಯ್ತು 2x. ಇದಕ್ಕೆ ಬಾಣ ಹೊಡೆದ್ರೆ ಏನಾಯ್ತು 2 ಕಾನ್ಸ್ಟೆಂಟ್ ಹಂಗೆ ಬೈತೀರಾ, ಎಕ್ಸ್ ಡಿಫ್ರೆನ್ಸಿಯೇಷನ್ 1. 3ಗೆ ಬಾಣ ಹೊಡೆದ್ರೆ ಏನಾಗ್ತಾನೆ ಸತ್ತೋಗ್ತಾನೆ. ಓಕೆ, ಸೊ ಇದಕ್ಕೆ ಇದನ್ನ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ. 2x ಬಂತು ಪ್ಲಸ್ 2 × 1 2. ನೋಡಿ ಬಾಣ ಅಂದ್ರೆ ಡಿಫ್ರೆನ್ಸಿಯೇಷನ್ ನಮ್ ಕಡೆ. ಓಕೆ, ಈಗ ಸಿಂಪ್ಲಿಫೈ ಮಾಡಿದಾಗ ಇದಕ್ಕೆ ಮತ್ತೆ ಬಾಣ ಹೊಡಿರಿ. ಬಾಣ ಹೊಡಿತೀರಿ ಅಂದ್ರೆ ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೀನಿ ಅಂತ. 2 × x ಡಿಫ್ರೆನ್ಸಿಯೇಷನ್ 1, 2 ಗೆ ಡಿಫ್ರೆನ್ಸಿಯೇಷನ್ 0. ಸೊ ಟೋಟಲ್ ಆನ್ಸರ್ ಇಸ್ 2. ಈಗ ಟೋಟಲ್ ಎಷ್ಟು ಬಾಣ 2 ಹೊಡಿಬೇಕಪ್ಪ + 2 4 ಅಲ್ವಾ? ಹಾ, ಯಾವ್ದಪ್ಪ? ಏನಿಲ್ಲ ಸರ್, ಏನಿಲ್ಲ. ಓಕೆ, ಈಗ ಟೋಟಲ್ ಎಷ್ಟು ಬಾಣ ಹೊಡಿಬೇಕು ನೀವೀಗ? 2 ಬಾಣ ಹೊಡಿಬೇಕು ಈಗ. ಹಾ, y is equal to e power x. ಇದಕ್ಕೊಂದು ಬಾಣ ಹೊಡೀರಿ, 2 ಬಾಣ ಹೊಡೀರಿ ಟೋಟಲ್. y is equal to log x. ಇದಕ್ಕೊಂದು ಬಾಣ ಹೊಡೀರಿ, 2 ಬಾಣ ಹೊಡೀರಿ. 2ಕ್ಕೆ ಒಂದೊಂದು ಬಾಣ ಹೊಡೀರಿ, ನೋಡೋಣ ಹೆಂಗ್ ಹೊಡಿತೀರಾ. 2 e power x. e power x ಬರುತ್ತಾ? ಎಸ್, e power x ಗೆ ಒಂದ್ಸರಿ ಬಾಣ ಹೊಡೆದ್ರೆ Yes, sir. ಬಾಣನಾದ್ರೂ ಹೊಡಿ, ಬಿಲ್ ಆದ್ರೂ ಹೊಡಿ, ನಾನು -1/x². ಹಿಂಗೆ ಇರ್ತೀನಿ ಅಂತ ಹೇಳುತ್ತೆ. ಸೊ ಇಲ್ಲಿ ಕೊಟ್ಟಿರೋ ಫಂಕ್ಷನ್ ಬಂದ್ಬಿಟ್ಟು ಲಾಗ್ ಎಕ್ಸ್. ಲಾಗ್ ಎಕ್ಸ್ ಗೆ ಬಾಣ ಹೊಡೆದ್ರೆ 1/x ಆಗುತ್ತೆ. 1/x ಗೆ ಬಾಣ ಹೊಡೆದ್ರೆ -1/x² ಆಗುತ್ತೆ. ಸೊ ಸಕ್ಸಸ್ಸಿವ್ ಅಂದ್ರೆ ಇಷ್ಟೇನೆ. ಡಿಫ್ರೆನ್ಸಿಯೇಷನ್ ಏನ್ ಆನ್ಸರ್ ಬರುತ್ತೆ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡೋದು ಅಪ್ ಟು ಸೆಕೆಂಡ್ ಆರ್ಡರ್ ವರ್ಗು 2 ಸರಿ ಮಾತ್ರ ಮಾಡ್ಬೇಕು ನೀವು. ಓಕೆನಾ, ನಿಮ್ ಸಿಲೆಬಸ್ ಇರೋದು ಅಷ್ಟೇ. ಅದೇ ತರ ನೀವು ಎಷ್ಟು ಸರಿ ಬೇಕಾದ್ರೆ ಮಾಡ್ಬೋದು, ಅದು ಔಟ್ ಆಫ್ ದಿ ಸ್ಕೋಪ್. y is equal to tan x. y is equal to cot x. ನೋಡೋಣ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫೈಂಡ್ ಮಾಡಿ. tan x ಒಂದು ಬಾಣ ಹೊಡಿತೀರಾ. tan x ಡಿಫರೆನ್ಸ್ ಏನಪ್ಪಾ? secant² x. ಮತ್ತೆ ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ನೆನಪಿರ್ಲಿ, ಇಟ್ ಇಸ್ ಎ ಚೈನ್ ರೂಲ್. ಚೈನ್ ರೂಲ್ ತಾನೇ ಅಪ್ಲೈ ಮಾಡ್ಬೇಕಾರದು. x² ತರ ಇದೆ. x² ಗೆ ಡಿಫರೆನ್ಸ್ ಏನಪ್ಪಾ? 2x. 2 × secant x ಇಂಟು secant x ಗೆ ಡಿಫ್ರೆನ್ಸಿಯೇಷನ್ ಏನಪ್ಪಾ ಅಂದ್ರೆ secant x ಇಂಟು tan x. ಅವಾಗ ಫೈನಲ್ ಸಿಂಪ್ಲಿಫಿಕೇಶನ್ ಏನಾಗುತ್ತೆ? 2 secant x ಇಂಟು secant x secant² x ಇಂಟು tan x ಆಗುತ್ತೆ. Similarly this one, cot x is there minus cosecant² x. ಸೊ ನೆಕ್ಸ್ಟ್ ಇನ್ನೊಂದು ಬಾಣ ಹೊಡೆದ್ರೆ ಮೈನಸ್ ಕಾನ್ಸ್ಟೆಂಟ್ ಹಂಗೆ ಇರುತ್ತೆ, ಮೈನಸ್ ಹಂಗೆ ಇರುತ್ತೆ. ಈಗ cosecant² x ಗೆ ಡಿಫರೆನ್ಸ್ ಏನು ನೋಡಿ, ಮತ್ತೆ ಚೈನ್ ರೂಲ್ ಅಪ್ಲೈ ಮಾಡ್ಬೇಕು. ಇದೇನಿದೆ ಇದು ಫುಲ್ ಎಕ್ಸ್ ತರ ಅಂತ ಅನ್ಕೋಬೇಕು. x² ಗೆ ಏನಪ್ಪಾ? 2x ಅಂದ್ರೆ 2 cosecant x ಇಂಟು ಈ cosecant x ಗೆ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ಬೇಕು. cosecant x ಗೆ ಡಿಫರೆನ್ಸ್ ಏನು? -cosecant x ಮೈನಸ್ cosecant x ಇಂಟು cot x. ನೆಕ್ಸ್ಟ್ ಸ್ಟೆಪ್ ಸಿಂಪ್ಲಿಫೈ ಮಾಡಿ. ಮೈನಸ್ ಇಂಟು ಮೈನಸ್ ಏನಾಯ್ತದೆ? ಪ್ಲಸ್ ಆಯ್ತದೆ. ಸೊ ವಿಚ್ ಇಸ್ ಈಕ್ವಲ್ ಟು 2 cosecant² x ಇಂಟು cot x. Sir, ಹೇಳಿ.
ಸರ್ ಅದು ಮೈನಸ್ ಕೊಸಿಕೆಂಡ್ ಎಕ್ಸ್ ಅಂತ ತಗೋಬರ್ತಾರೆ. ಯಾವ್ದು ಹೇಳಿ ಇದಾ? ಸರ್ ಕೊಸಿಕೆಂಟ್ ಎಕ್ಸ್ ಅಷ್ಟೇ ತಗೊಂಡಿದ್ದೀರಿ ಸರ್, ಮೈನಸ್ ಕೊಸಿಕೆಂಟ್ ಎಕ್ಸ್ ಅಂತ ಮೈನಸ್ ಇನ್ಕ್ಲೂಡ್ ಮಾಡ್ಬಾರ್ದಾ ಸರ್? ಹಾ 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 ಅಲ್ಲ, ಆ ಮೈನಸ್ ಇಲ್ಲೇ ಬರ್ಕೊಂಡಿದ್ದೀನಲ್ಲ, ಈ ಮೈನಸ್ ಅಲ್ವಾ ನೀವು ಹೇಳ್ತಿರೋದು? ಎಸ್ ಆ ಸರ್. ಮೈನಸ್ ನ ಇಲ್ಲೇ ಬರ್ಕೊಂಡಿದ್ದೀನಿ ನೋಡಿ. ಕಾನ್ಸ್ಟೆಂಟ್ ಇದ್ರೆ ಹಂಗೆ ಬರ್ಕೋತೀವಿ. ಈಗ ಈಗ ವೆರಿ ಸಿಂಪಲ್ ನೋಡಿ. ಈಗ ನಿನ್ಗೆ ಏನಾದ್ರು ಹಿಂಗ್ ಕೊಟ್ರೆ ಹೆಂಗ್ ಮಾಡ್ತೀಯಪ್ಪ? -2x² ಕೊಟ್ರೆ ಹೆಂಗ್ ಮಾಡ್ತೀಯಾ? -2 ಹಂಗೆ ಬರ್ಕೋತೀಯ ತಾನೆ? ಎಸ್ ಸರ್. -2 ಹಂಗೆ ಬರ್ಕೊಂಡು x² ಗೆ ಡಿಫ್ರೆನ್ಸಿಯೇಷನ್ ಮಾಡ್ತೀಯ, 2x ಅಂತ ಮಾಡ್ತೀಯ ಅಲ್ವಾ? ಅದಾದ್ಮೇಲೆ ಮಲ್ಟಿಪ್ಲೈ ಮಾಡ್ಕೋತೀಯ -4x ಅಂತ. ಈಗ -2x ಅಂತ ಇಷ್ಟು ಫುಲ್ ತಗೊಳಕ್ ಆಗಲ್ಲ ಆತರ, ಓಕೆನಾ? ಕಾನ್ಸ್ಟೆಂಟ್ ಬಂದ್ರೆ ಹಂಗೆ ತಗೊಳ್ಳಿ, ಅರ್ಥ ಆಯ್ತಲ್ವಾ? ಸರ್ ಓಕೆ ಸರ್. ಮೈನಸ್ ಕಾನ್ಸ್ಟೆಂಟ್ ಆತರ ಏನಾದ್ರು ಬಂದ್ರೆ ಹಂಗೆ ತಗೊಳ್ಳಿ, ಮೈನಸ್ ಹಂಗೆ ಇಟ್ಕೊಳ್ಳಿ, ಮಿಕ್ಕಿದ್ನ ಡಿಫ್ರೆನ್ಸಿಯೇಷನ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಕ್ವಶನ್, y is equal to tan inverse x ಮಾಡಿ. ನೆಕ್ಸ್ಟ್ ಕ್ವಶನ್, y is equal to sin of 2x ಮಾಡಿ ನೋಡೋಣ ಹೆಂಗ್ ಮಾಡ್ತೀರಾ. ಆನ್ಸರ್ ಮಾಡಪ್ಪ ಇದಕ್ಕೆ. ಸೊ tan inverse x ಫಂಕ್ಷನ್ ಇದೆ, ಇದಕ್ಕೆ ಒಂದು ಬಾಣ ಹೊಡೆದ್ರೆ tan inverse x ಡಿಫ್ರೆನ್ಸಿಯೇಷನ್ 1/1 + x². ಇದಕ್ಕೆ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ನೋಡಿ, ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ದೆ 1 ಅಂತ ಬಂದ್ರೆ ಇಟ್ ಈಸ್ ಆಫ್ ದಿ ಫಾರ್ಮ್ 1/x ತರ ಅಂತ. 1/x ತರ ಇದೆ ತಾನೆ ಇದೀಗ? ನೋಡು ಇದೇನ್ ಗೊತ್ತಾ, ಇದು ಫುಲ್ x ತರ. ಚೈನ್ ರೂಲ್ ಅಪ್ಲೈ ಮಾಡ್ಬೇಕು, ಈ ತರದ ಕ್ವಶನ್ಗಳನ್ನ ಹೇಳ್ಕೊಟ್ಟಿದ್ದೀನಿ ನಾನು. 1/x ತರ ಇದೆ. 1/x ಗೆ ಡಿಫ್ರೆನ್ಸಿಯೇಷನ್ ಏನು? -1/x². ವಿಚ್ ಇಸ್ ಈಕ್ವಲ್ ಟು -1/x². x ಅಂದ್ರೆ ಏನಲ್ಲಿ 1 + x² ಹೋಲ್ ಸ್ಕ್ವೇರ್. ಅರ್ಥ ಆಯ್ತಾ ಇದು? 1 is ಫುಲ್ x ತರ ಅನ್ಕೊಂಡ್ರೆ 1/x ಗೆ -1/x² ತರ ಹಾಕೊಂಡೆ. ಈಗ ಇಂಟು ಹಾಕ್ಬಿಟ್ಟು ಯಾವ್ದಕ್ ಡಿಫ್ರೆನ್ಸಿಯೇಟ್ ಮಾಡ್ಬೇಕು ಹೇಳು? ನಾನು ಯಾವ್ದಕ್ ರೌಂಡ್ ಆಫ್ ಮಾಡಿದ್ದೀನಿ ಅದಕ್ಕೆ ನಾನು ಡಿಫ್ರೆನ್ಸಿಯೇಟ್ ಮಾಡ್ಬೇಕಾಗಿರೋದು. 1 ಗೆ ಏನು ಡಿಫ್ರೆನ್ಸಿಯೇಷನ್? 0. x² ಗೆ ಏನು? 2x. ಸೊ ಆಫ್ಟರ್ ಸಿಂಪ್ಲಿಫಿಕೇಶನ್ ಏನಾಗುತ್ತಿದ್ದು? ಈ 0 + 2x ಅಂದ್ರೆ 2x ಆಗುತ್ತೆ, ಈ ಕಡೆ ಬಂದ್ರೆ ಮೈನಸ್ ಆಗುತ್ತೆ, ಅಂದ್ರೆ ಮೈನಸ್ ಇಲ್ಲೊಂದಿದೆ, -2x ಆಗ್ಬಿಡುತ್ತೆ ಫೈನಲ್ ಆಗಿ. -2x ಅಪಾನ್ 1 + x² ಹೋಲ್ ಸ್ಕ್ವೇರ್. ಇದೊಂದು ಮಾಡಪ್ಪ, ಏನೊಂದು 10 ಪ್ರಾಬ್ಲಮ್ ಮಾಡಿ ಬಿಟ್ಬಿಡ್ತೀನಿ ಬೇಗನೆ, ಓಕೆನಾ? ಸೊ sin 2x ಇದೆ. ಮ್ಯಾಥ್ ಸ್ಟಾರ್ಟ್ ಆಯ್ತೇನ್ರಪ್ಪ ಹುಡುಗರ? ಇನ್ನ ಇಲ್ಲ ಬಿಡಿ ಸರ್, ಟೈಮ್ ಇದೆ. ಟೈಮ್ ಇದೆ, ಡೋಂಟ್ ವರಿ. ಇದನ್ನ ಮುಗಿಸ್ಕೊಂಡ್ಬಿಡೋಣ. ಇದನ್ನ ಮುಗಿಸ್ಕೊಂಡು ಇನ್ನೊಂದು ಅಪ್ಲಿಕೇಶನ್ ಸ್ವಲ್ಪ ಉಳಿಯುತ್ತೆ, ಅದಾದ್ಮೇಲೆ ಅದನ್ನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. sin 2x ಗೆ ಡಿಫ್ರೆನ್ಸ್ ಏನಪ್ಪ? ಇದು ಚೈನ್ ರೂಲ್, ಅರ್ಥ ಮಾಡ್ಕೋ. ಸೊ ಇದು ಫುಲ್ x ಅಂತ ಅನ್ಕೋಬೇಕು. sin x ಗೆ ಡಿಫ್ರೆನ್ಸಿಯೇಷನ್ cos x ಅಂದ್ರೆ cos ಆಫ್ 2x ಇಂಟು ಈ 2x ಗೆ ಡಿಫ್ರೆನ್ಸಿಯೇಷನ್ ಏನ್ ಹೇಳು? 2. ಅರ್ಥ ಆಯ್ತಲ್ವಾ? ಇದಕ್ಕೆ ಮತ್ತೆ ಬಾಣ ಹೊಡಿಯೋಣ.
ಈ ಟೂ ಕಾನ್ಸ್ಟೆಂಟ್ ಏನಿದೆ ಅದನ್ನ ಸೈಡಿಗೆ ಬರ್ಕೋತೀನಿ. ಆ ಟೂ ಕಾನ್ಸ್ಟೆಂಟ್ ಯಾವತ್ತೂ ಹಂಗೆ ಇರ್ಬೇಕಲ್ವಾ, ಕಾನ್ಸ್ಟೆಂಟ್ ಇದು ಮಾಡಕ್ ಬರಲ್ಲ, ಹಂಗೆ ಬರ್ಕೋಬೇಕು. ಆಮೇಲೆ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಸರ್ ಅನ್ನಂಗಿಲ್ಲ. ಯಾಕೆ ಹೇಳು? ಪಕ್ಕದಲ್ಲಿ ಏನಾದ್ರು ಒಂದು ಫಂಕ್ಷನ್ ಇದ್ರೆ ಅದನ್ನ 0 ಮಾಡ್ಕೊಳಕ್ ಬರಲ್ಲ. ಓಕೆನಾ? 2 ನ ಹಂಗೆ ಬರ್ಕೊಂಡೆ. ಈ ಕಾಸ್ 2x ಗೆ ಡಿಫ್ರೆನ್ಸ್ ಏನಾಗುತ್ತೆ ಮತ್ತೆ ಮೈನಸ್ ಸೈನ್ 2x ಆಗುತ್ತೆ. ಮತ್ತೆ ಈ 2x ಏನಾಗುತ್ತೆ 2 ಆಗುತ್ತೆ. ನಾನು ಮಾಡಿದ ಅರ್ಥ ಆಯ್ತಾ ಅರ್ಥ ಆಗ್ಲಿಲ್ವಾ? ಕರೆಕ್ಟ್ ಆಗಿ ಯೋಚನೆ ಮಾಡಿ. ನೋಡಪ್ಪ, ಕಾನ್ಸ್ಟೆಂಟ್ ಏನಾದ್ರು ಇದ್ರೆ ಅದನ್ನ ಸೈಡಿಗೆ ತಗೋಬೇಕು, ಯಾವತ್ತೇ ಆಗ್ಲಿ ಹಂಗೆ ಇಟ್ಕೋಬೇಕು. ಓಕೆ, ಈ ಕಾಸ್ 2x ಗೆ ಮೈನಸ್ ಸೈನ್ 2x, ಮತ್ತೆ ಈ 2x ಗೆ ಏನಾಗುತ್ತೆ 2. ಅರ್ಥ ಮಾಡ್ಕೋ. ಇಲ್ಲೇನಿದೆ ಈ 2x ಏನಿದೆ ಇದ್ದು ಡಿಫ್ರೆನ್ಸಿಯೇಷನ್ ನಾನು ಇಲ್ಲಿ ಮಾಡಿದೀನಿ ನೋಡು. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಈಗ ಫೈನಲ್ ಆನ್ಸರ್ ಏನಾಗುತ್ತೆ? ಈಗ ಅದ್ರದ್ದು ಎಲ್ಲಾನು ಮಲ್ಟಿಪ್ಲೈ ಮಾಡಿ ಬರ್ದ್ಬಿಡಿ. ಇಸ್ ಈಕ್ವಲ್ ಟು ಮೈನಸ್ ಫಸ್ಟ್ ಬರಿತೀನಿ, 2 2s 4 ಆಗುತ್ತೆ, ಸೈನ್ ಆಫ್ 2x ಆಗುತ್ತೆ. ನೆಕ್ಸ್ಟ್ ಕ್ವಶನ್, ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಇರುತ್ತೆ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ನೋಡೋಣ. y is equal to sin square x. y is equal to cos square x. ಇವೆರಡಕ್ಕೂ ಡಬಲ್ ಡೆರಿವೇಟಿವ್, ಸಿಂಗಲ್ ಡೆರಿವೇಟಿವ್ ಅಲ್ಲ. ಏನ್ ಕೊಟ್ಟಿದ್ದಾನೆ? ಸೈನ್ ಸ್ಕ್ವೇರ್ ಎಕ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಒಂದು ಬಾಣ ಹಾಕ್ತೀರಾ. ಸೈನ್ ಸ್ಕ್ವೇರ್ ಎಕ್ಸ್ ಡಿಫ್ರೆನ್ಸ್ ಏನಾಗುತ್ತೆ? ಕಂಪೋಸಿಟ್ ಚೈನ್ ರೂಲ್ ಅಪ್ಲೈ ಮಾಡ್ಬೇಕು. ಮತ್ತೆ ಇಲ್ಲಿ ಚೈನ್ ರೂಲ್ ಹೇಳ್ಕೊಟ್ಟಿದ್ದೀನಿ. ಸೈನ್ ಸ್ಕ್ವೇರ್ ಎಕ್ಸ್ ಗೆ ಎಲ್ಲ ಮಾಡಿಸಿದೀನಿ ಎಷ್ಟೊಂದು ಪ್ರಾಬ್ಲಮ್ಸ್ಗಳು. ಸೈನ್ ಸ್ಕ್ವೇರ್ ಎಕ್ಸ್ ಗೆ ಡಿಫ್ರೆನ್ಸ್ ಏನಪ್ಪಾ? 2 into sin x into cos x ಆಗುತ್ತೆ. ನೋಡಿ, ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಕ್ ಹೋಗ್ಬೇಡಿ. ಬಿಫೋರ್ ದಟ್ ಯು ಸಿಂಪ್ಲಿಫೈ ಇಟ್. ಓಕೆನಾ? ಫಸ್ಟ್ ಆರ್ಡರ್ ಏನಿದೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದ್ರದ್ದು ಸಿಂಪ್ಲಿಫಿಕೇಶನ್ ಏನು? 2 sin x into cos x ನಾವು ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಯೂಸ್ ಮಾಡಿ ನಾವು sin 2x ಅಂತ ಬರಿಬೋದಾ? ಹಾ ಸರ್. ಈಗ ಇದು ಸಿಂಪಲ್ ಆಯ್ತು. ಇದಕ್ಕೆ ಮತ್ತೆ ಬಾಣ ಹೊಡೀರಿ. ನೋಡೋ, ಬಾಣ ಎಲ್ಲೆಲ್ಲ ಹಾಕಿದೀನಿ ಅಲ್ಲಿ ಡಿಫ್ರೆನ್ಸಿಯೇಷನ್ ಅಂತ. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಇದು ಬಂತು, ಇದನ್ನ ಸಿಂಪ್ಲಿಫೈ ಮಾಡಿದಾಗ ಇದು ಬಂತು, ಇದಕ್ಕೆ ಮತ್ತೆ ಬಾಣ ಹಾಕಿದೀನಿ, ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡ್ತಾ ಇದೀನಿ ಅಂತ. sin 2x ಡಿಫ್ರೆನ್ಸ್ ಏನು? cos cos of 2x ಇಂಟು ಈ 2x ಗೆ ಏನಾಗುತ್ತೆ? 2 ಆಗುತ್ತೆ. 2. ಸೊ ಇಟ್ ಇಸ್ ಈಕ್ವಲ್ ಟು 2 cos of 2x. ಸೊ ನಾವು ಹಂಗೆ ಸಿಂಪ್ಲಿಫೈ ಮಾಡ್ತೀರಾ? ಹಂಗೆ ಮಾಡಿದ್ರೆ 2 into sin x into cos x. ತೊಂದ್ರೆ ಇಲ್ಲ, ಹಂಗೆ ಮಾಡಿದ್ರೆ ಸ್ವಲ್ಪ ಲೆಂತಿ ಆಗುತ್ತೆ. ಯಾಕೆ ಲೆಂತಿ ಆಗುತ್ತೆ ಅಂತ ಹೇಳ್ತೀನಿ ಗೊತ್ತಾ? ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೇಕಾಗುತ್ತೆ ಮತ್ತೆ ನೀವು. sin x into cos x, ಆ 2 ನ ಹಂಗೆ ಇಟ್ಕೊಂಡು sin x into cos x ಪ್ರಾಡಕ್ಟ್ ಇದೆ ತಾನೆ ಅವೆರಡರ ಮಧ್ಯೆ, ಮತ್ತೆ ಪ್ರಾಡಕ್ಟ್ ರೂಲ್ ಸ್ವಲ್ಪ ಲೆಂತಿ ಆಗ್ಬಿಡುತ್ತೇನೋ ಅಂತ ನಂದು. ಹಂಗಾಗಿ ನಾನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಂಡು ಮಾಡಿದೆ. ಅರ್ಥದಲ್ವಾ? ಓಕೆ ಮಾಡಿದ್ರೆ ಬರಲ್ವಾ ಸರ್? 100% ಬರುತ್ತೆ. ಓಕೆನಾ ಸರ್? ಆ ರೀತಿ ಮಾಡಿದ್ರೆ -2 sin x ಬಂದಿದೆ ಸರ್. ಬರಲ್ಲ. ಚೆಕ್ ಮಾಡೋಣ ಹಂಗಾರೆ. ಎಸ್, ಇದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಮಾಡೋಣ. ಆಯ್ತು, ನೋಡೋಣ. ಈಗ ಎಲ್ಲಿಗನ ಬಂತು? ನೀವೇನ್ ಮಾಡಿದ್ರಿ? ಸೈನ್ ಸ್ಕ್ವೇರ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಮಾಡಿದ್ರಿ, ನಿಮ್ಗೆ ಆನ್ಸರ್ 2 sin x into cos x ಬಂತು. ಹೌದಲ್ವಾ? ನೀವು ಇಷ್ಟು ಮಾಡಿದಿರಾ. ಸೊ ನೀವು ಪ್ರಾಡಕ್ಟ್ ರೂಲ್ ಮಾಡೋಣ ಅಂತ ಅಂತಿದ್ದೀರಾ. ಎಸ್, ಮತ್ತೆ ಡಿಫ್ರೆನ್ಸಿಯೇಷನ್ ಡೈರೆಕ್ಟ್ ಆಗಿ ಮಾಡ್ಬಿಡ್ತೀರಿ. 2 ಹಂಗೆ ಇಟ್ಕೋತೀನಾ? ಕಾನ್ಸ್ಟೆಂಟ್ ನೋಡಿ, ಕಾನ್ಸ್ಟೆಂಟ್ ಏನೇ ಬರ್ಲಿ ಹಂಗೆ ಇಟ್ಕೋಬೇಕಂತ ಹೇಳಿದೀನಿ, ಹಂಗೆ ಇಟ್ಕೊಂಡಿದ್ದೀರಾ. ಹೌದಾ? ಈಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಇದು ಸೆಕೆಂಡ್, ಫಸ್ಟ್ ಆಸ್ ಇಟ್ ಈಸ್ ಇಂಟು cos x ಡಿಫ್ರೆನ್ಸಿಯೇಷನ್ ಏನು? ಮೈನಸ್ sin x. ಫಸ್ಟ್ ಆಸ್ ಇಟ್ ಈಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್, ಪ್ರಾಡಕ್ಟ್ ರೂಲ್ ನೆನಪಿದ್ಯಾ? ಪ್ರಾಡಕ್ಟ್ ರೂಲ್ ಪ್ಲಸ್ ಸೆಕೆಂಡ್ ಆಸ್ ಇಟ್ ಈಸ್ cos x as it is ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್. sin x ಡಿಫ್ರೆನ್ಸ್ ಏನು? cos x. ಸೊ ವಿಚ್ ಇಸ್ ಈಕ್ವಲ್ ಟು 2 ಇಂಟು, ನೋಡಿ ಮೈನಸ್ ಫಸ್ಟ್ ಬರಿತೀನಿ, ಇದೇನಾಗುತ್ತೆ? ಇದು ಮೈನಸ್ sin ಸ್ಕ್ವೇರ್ ಎಕ್ಸ್ ಆಗುತ್ತೆ ಪ್ಲಸ್
ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಕ್ಲಿಯರಾ? ಸೊ ವಿಚ್ ಇಸ್ ಈಕ್ವಲ್ ಟು 2 ಹಂಗೆ ಬರಿತೀನಿ. ನಾನು ಫಸ್ಟ್ ಕಾಸ್ ಸ್ಕ್ವೇರ್ ಎಕ್ಸ್ ಬರಿತೀನಿ, ಕಾಸ್ ಸ್ಕ್ವೇರ್ ಎಕ್ಸ್ ಬರಿತೀನಿ, ಆಮೇಲೆ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರಿತೀನಿ. ನಿಮ್ಗೆ ಟ್ರಿಗ್ನಾಮೆಟ್ರಿ ಓದಿದ್ರೆ ಗೊತ್ತಾಗುತ್ತೆ 2 ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಅಂದ್ರೆ ಇಟ್ ಇಸ್ ಅ ಫಾರ್ಮುಲಾ ಆಫ್ ಕಾಸ್ 2x. ಓಕೆನಾ? ಸೊ ಚೆಕ್ ಮಾಡಿ, ಕಾಸ್ 2x ಫಾರ್ಮುಲಾ ಇದು. ಅಂದ್ರೆ 2 ಹಂಗೆ ಬರ್ದೀನಿ, ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಅಂದ್ರೆ ಕಾಸ್ 2x ಫಾರ್ಮುಲಾ. ಅರ್ಥ ಆಯ್ತೇನಪ್ಪ? ಎಸ್ ಸರ್. ಅಂದ್ರೆ ನೋಡಿ ಇವಾಗ ನಿಮ್ಗೆ ಇಲ್ಲಿ ಟ್ರಿಗ್ನೋಮೆಟ್ರಿನೂ ತಗೊಂಡ್ಬರ್ಬೇಕಾಗುತ್ತೆ. ಅಯ್ಯೋ ನಮಗೆ ಸಪೋಸ್ ಯಾರಾದ್ರೂ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಫಾರ್ಮುಲಾನೇ ಗೊತ್ತಿಲ್ಲ ಅಂತಂದ್ರೆ ಅವಾಗ ಸ್ವಲ್ಪ TDS ಅನ್ಸುತ್ತೆ ಅವ್ರಿಗೆ. ಹಂಗಾಗಿ ಎರಡು ಮೆಥಡ್ ಒಂದೇನೆ, ಬಟ್ ಯು ಶುಡ್ ನೋ ಬೋತ್. ಓಕೆನಾ? ಅಂದ್ರೆ ಇಟ್ ಡಿಪೆಂಡ್ಸ್ ಆನ್ ಈಗ ನಾವ್ ಹೆಂಗೆ ಮಾಡ್ಬೇಕು ಅನ್ನೋದು. ಯಾರಪ್ಪ ಏನೋ ಇದನ್ ಮಾಡ್ತಾ ಇದೆಯಲ್ಲ, ಆಫ್ ಮಾಡೋ, ಮ್ಯೂಟ್ ಮಾಡಪ್ಪ ಶಿಷ್ಯ. ಏನೋ ಇದು ಆಲ್ಫಾ ಬೀಟಾ ಗಾಮಾ ಎಲ್ರು ಬಂದ್ಬಿಟ್ಟಿದ್ದಾರೆ. ಎಸ್, ಓಕೆ. ಅಂದ್ರೆ ನಾವು ಹೆಂಗೆ ಪ್ರಾಬ್ಲಮ್ ಮಾಡ್ಬೇಕು ಅನ್ನೋದು ಡಿಪೆಂಡ್ ಆಗೋದು ಆಪ್ಷನ್ಸ್ ಮೇಲೆ. ಅವನ ಆಪ್ಷನ್ ಅಲ್ಲಿ ಆನ್ಸರ್ ಏನ್ ಕೊಟ್ಟಿದ್ದಾನೆ ಅನ್ನೋದ್ರ ಮೇಲೆ ನಾವು ಹೆಂಗೆ ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಾಗುತ್ತೆ ಅಷ್ಟೇ. ಓಕೆನಾ? ನೆಕ್ಸ್ಟ್ ಇನ್ನೊಂದ್ ತರ ಕ್ಯಾಟಗರಿ ಆಫ್ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. ಈ ತರ ಇರ್ತವೆ. ಈಗ ಈ ಪವರ್ ಅಲ್ಲಿ ಜಾಸ್ತಿ ಕ್ವಶನ್ ಕೇಳ್ತಾನೆ ನಾನು ನೋಡಿರೋ ಪ್ರಕಾರ. ನೋಡಿ ಹಿಂಗ್ ಕೇಳ್ತಾನೆ ಕ್ವಶನ್. ಸೊ y ಇಸ್ ಈಕ್ವಲ್ ಟು e ಪವರ್ 2x ಅಂತ ಇರುತ್ತೆ. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿ, ಡಬಲ್ ಡೆರಿವೇಟಿವ್. ಸೊ y ಇಸ್ ಈಕ್ವಲ್ ಟು e ಪವರ್ ಮೈನಸ್ 3x ಅಂತ ಇರುತ್ತೆ. ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿ. ಹೆಂಗ್ ಮಾಡ್ತೀರಾ? e ಪವರ್ 2x ಇರುತ್ತೆ, ಅದಕ್ಕೆ ಒಂದು ಬಾಣ ಹಾಕಿದ್ರೆ ನೋಡಿ e ಪವರ್ 2x ಗೆ e ಪವರ್ 2x ಬರುತ್ತೆ. ಇಂಟು ಈ 2x ಗೆ ಏನಾಗುತ್ತೆ ಡಿಫ್ರೆನ್ಸಿಯೇಷನ್? 2 ಆಗುತ್ತೆ. ಈ 2x ಗೆ ಡಿಫ್ರೆನ್ಸಿಯೇಷನ್ 2 ಆಗುತ್ತೆ. ಇನ್ ಮುಂದೆ 2x ಗೆ ಡಿಫ್ರೆನ್ಸಿಯೇಷನ್ ಆ ಕಡೆ 2 ನ ಆ ಕಡೆ ಬರೆಯೋದ್ಕಿಂತ ನಾನು ಡೈರೆಕ್ಟ್ ಆಗಿ ಈ ಕಡೆನೆ ಬರ್ದ್ಬಿಡ್ತೀನಿ. ನಿಮ್ಗೆ ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. ನಾನು ಹಿಂಗ್ ಬರಿಬಿಡ್ಬೋದಾ? ಎಸ್ ಸರ್. ಆ ಕಡೆ 2 ಬರೆಯೋದ್ನ ನಾನು ಈ ಕಡೆನೆ 2 ಬರ್ದೆ. ಓಕೆನಾ? ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡು, ಮತ್ತೆ ಈ 2 ಹಂಗೆ ಇರುತ್ತೆ, ಈ 2 ಹಂಗೆ ಇರುತ್ತೆ. e ಪವರ್ 2x ಗೆ ಡಿಫ್ರೆನ್ಷನ್ ಏನು? e ಪವರ್ 2x ಇಂಟು 2 ಆಗುತ್ತೆ. ಅದು ಇಲ್ಲೂ ಬರುತ್ತೆ. ಟೋಟಲ್ ಆನ್ಸರ್ ಏನಾಗುತ್ತೆ ಈಗ? 4e ಪವರ್ 2x. ಅರ್ಥ ಆಯ್ತಾ? ಎಸ್ ಸರ್. ಅದೇ ತರ ಇದೇನಾಗುತ್ತೆ ಈಗ? e ಪವರ್ ಮೈನಸ್ 3x ಇದೆ. ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ e ಪವರ್ ಮೈನಸ್ 3x ಇಂಟು ಮೈನಸ್ 3 ಆಗುತ್ತೆ. ಇದನ್ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ನೋಡಿ e ಪವರ್ ಮೈನಸ್ 3x ಗೆ e ಪವರ್ ಮೈನಸ್ 3x ಇಂಟು ಮೈನಸ್ 3 ಬರುತ್ತೆ. ಇಲ್ಲಿ ಒಂದು ಮೈನಸ್ 3 ಇದೆ ತಾನೆ, ಅವಾಗ ಏನಾಗುತ್ತೆ? ಮೈನಸ್ 3 ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದ್ದು? ನಾನು ಡೈರೆಕ್ಟ್ ಆಗಿ ಬರ್ದಿದ್ದೀನಿ. ಈಗ 2 ಇಂಟು 2 ನ 2 ಸ್ಕ್ವೇರ್ ಅಂತ ಬರಿಬೋದಲ್ಲ, ಅದೇ ತರ ಇದನ್ನ ಮೈನಸ್ 3x ಅಂತ ಇದ್ರೆ ಮೈನಸ್ 3x ಹೋಲ್ ಸ್ಕ್ವೇರ್. ಟೋಟಲ್ ಆನ್ಸರ್ ಏನಾಗುತ್ತೆ ಈಗ? ಮೈನಸ್ 3 ಹೋಲ್ e ಟು ದ ಪವರ್ ಆಫ್ ಮೈನಸ್ 3x ಅಷ್ಟೇ. ಈಗ ಜನರಲೈಸ್ ಮಾಡ್ತಾ ಹೋಗೋಣ. ಈಗ e ಪವರ್ ax ಅಂತ ಏನಾರ ಕೊಟ್ಬಿಟ್ರೆ ಆನ್ಸರ್ ಏನಾಗುತ್ತೆ ಅಂತ ಜನರಲೈಸ್ ಮಾಡೋಣ. ಈಗ ಈ ತರ ಕ್ವಶನ್ ಕೇಳಿದಾನೆ, ಅದಕ್ಕೋಸ್ಕರ ನಾನು ಫೋಕಸ್ ಮಾಡ್ತಾ ಇದ್ದೀನಿ. e ಪವರ್ ax ಅಂತ ಕೊಟ್ಬಿಟ್ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕೇಳಿದ್ರೆ ಡೈರೆಕ್ಟ್ ಆನ್ಸರ್ ಏನ್ ಗೊತ್ತೇನೋ? ವೆರಿ ಸಿಂಪಲ್. ಸೆಕೆಂಡ್ ಆರ್ಡರ್ ಡೈರೆಕ್ಟ್ ಆಗಿ y2 ಫೈಂಡ್ ಔಟ್ ಮಾಡಿ ಅಂತ ಅಂದ್ರೆ ಡೈರೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ e ಪವರ್ ax ಏನಿರುತ್ತೋ ಅದನ್ನೇ ಬರಿಬೇಕು. ಈ x ಕೋಎಫಿಷಿಯಂಟ್ ಇರುತ್ತಲ್ಲ, ಇಲ್ಲಿ ಏನಾರ ಇರ್ಲಿ, ಅಲ್ಲಿ ಏನಾರ ಇರ್ಲಿ ಅದನ್ನ ಸ್ಕ್ವೇರ್ ಮಾಡೋದು. ಅಂದ್ರೆ ಇಲ್ಲಿ ಏನ್ ಬರುತ್ತೆ? ಇಲ್ಲಿ a ಸ್ಕ್ವೇರ್ ಬರುತ್ತೆ. ಇದು ಜನರಲೈಸೇಷನ್, ಡೈರೆಕ್ಟ್ ಆನ್ಸರ್. ಬೇಕಾದ್ರೆ ಚೆಕ್ ಮಾಡ್ಕೊಂತ ಹೋಗಿ ನೀವು. ಈಗ ಏನಾಗುತ್ತೆ? ಈಗ e ಪವರ್ ax ಗೆ ಡಿಫ್ರೆನ್ಸಿಯೇಷನ್ ಏನಪ್ಪಾ? ಒಂದ್ಸಲ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ e ಪವರ್ ax ಇಂಟು a ಆಗುತ್ತೆ. ಮತ್ತೆ ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ e ಪವರ್ ax ಇಂಟು a, ಇಲ್ಲೊಂದು a ಇದೆ, ಅದೇನಾಗುತ್ತದೋ a ಸ್ಕ್ವೇರ್ ಆಗುತ್ತೆ. ಈಗ ಡೈರೆಕ್ಟ್ ಆನ್ಸರ್ ಹೇಳ್ತೀರಾ ಸೆಕೆಂಡ್ ಆರ್ಡರ್ ಡೆರಿವೇಟಿವ್? ಈಗ ನೋಡಿ, ಈಗ y ಇಸ್ ಈಕ್ವಲ್ ಟು e ಟು ದಿ ಪವರ್ ಆಫ್ ಮೈನಸ್ 5x. ಡೈರೆಕ್ಟ್ ಆಗಿ ಆನ್ಸರ್ ಹೇಳಿ.
25 minus 5 whole into square e to the into power the of power minus of 5. 5x. ಎಸ್. ಸೊ ಆನ್ಸರ್ ಬಂದ್ಬಿಟ್ಟಿದ್ದಕ್ಕೆ -5 whole square e power minus x. So which is equal to 25 e power minus 5x ಆಗುತ್ತೆ. ಸೊ ಅರ್ಥದಲ್ವಾ? ಸೊ ಇದು ಸೆಕೆಂಡ್ Yes, sir. ಆರ್ಡರ್ ಬಗ್ಗೆ. ಈಗ ಸೆಕೆಂಡ್ ಆರ್ಡರ್ ಅಂದ್ರೆ ಬೇರೆ ಇನ್ನೇನು ಇಲ್ಲ, ಕೊಟ್ಟಿರೋದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಮತ್ತೆ ಬಂದಿರೋ ಆನ್ಸರ್ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗೋದು. ಓಕೆನಾ? ಪ್ರೀವಿಯಸ್ ಇಯರ್ ಅಲ್ಲಿ ಯಾವ್ಯಾವ ಕ್ವಶನ್ ಕೇಳಿದಾನೆ PYQs ನ ಸಾಲ್ವ್ ಮಾಡ್ಬಿಟ್ಟು ವಿಲ್ ವೈಂಡ್ ಅಪ್ ದಿಸ್. ಓಕೆ, ಪ್ರೀವಿಯಸ್ ಇಯರ್ ಸಾಲ್ವ್ ಮಾಡೋಣ ಒಂದೆರಡು. Yes, sir. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ, ನೋಡೋಣ ಹೆಂಗೆ ಸಾಲ್ವ್ ಮಾಡ್ತೀರಾ ಅಂತ. ಯು ವಿಲ್ ಸಿ ದಟ್. ಸೊ 2023, ಸೊ PYQs ಫುಲ್ ಸಾಲ್ವ್ ಮಾಡೋಣ ಈಗ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಅಂದ್ರೆ 2023 ನಲ್ಲಿರೋ ಕ್ವಶನ್ ಇದು. ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2023. ಫಸ್ಟ್ ಕ್ವಶನ್ ಬಂದ್ಬಿಟ್ಟು y is equal to 2 cos 3x. y is equal to 2 cos 3x plus 3 sin 3x. 3 sin of 3x. ಇದಕ್ಕೆ ಆನ್ಸರ್ ಮಾಡಿ. ಕ್ವಶನ್ ನಂಬರ್ ಎಲ್ಲ ಫೈಂಡ್ d square over dx square ಅಷ್ಟೇ. ಇಲ್ಲಿ ಸ್ವಲ್ಪ ಆಪ್ಷನ್ಸ್ ಗಳಿದಾವೆ ಇಲ್ಲಿ, ನೋಡೋಣ ಅದು ಏನ್ ಆಪ್ಷನ್ ಅಂತ ಹೇಳ್ತೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವಶನ್. ಏನ್ ಮಾಡೋಣ ಅಂದ್ರೆ ಇದನ್ನ ಆಪ್ಷನ್ಸ್ ಬರ್ದ್ಬಿಡ್ತೀನಿ. ಈ ತರ ಕ್ವಶನ್ ಕೊಟ್ಬಿಟ್ಟಿದ್ದಾನೆ. ಓಕೆ, ಆಪ್ಷನ್ಸ್ ಬರ್ದು ಬಿಡ್ತೀನಿ, ನೋಡೋಣ. ಸೊ ದೇ ಗಿವನ್ ದ ಆಪ್ಷನ್ಸ್ ಲೈಕ್ ದಿಸ್. ಏನಂತ ಬರ್ತಿದ್ದಾನೆ ಅಂತಂದ್ರೆ ಕ್ವಶನ್ ಅಲ್ಲಿ d square y by dx square minus 9y is equal to 0 ಅಂತ ಬರ್ದಿದ್ದಾನೆ. ನೆಕ್ಸ್ಟ್ ಬಂದ್ಬಿಟ್ಟು d square y by dx square plus 3y is equal to 0 ಅಂತ ಬರ್ದಿದ್ದಾನೆ. ಸಿ ಆಪ್ಷನ್ ಅಲ್ಲಿ d square y by dx square minus 3y is equal to 0 ಅಂತ ಬರ್ದಿದ್ದಾನೆ. ಡಿ ಆಪ್ಷನ್ ಅಲ್ಲಿ d square y by dx square minus 9 plus 9y is equal to 0 ಅಂತ ಬರ್ದಿದ್ದಾನೆ. ಈ ತರ 4 ಆಪ್ಷನ್ ಕೊಟ್ಟಿದ್ದಾನೆ ರಾಜು. ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು, ಬಟ್ ಆದ್ರೆ ಏನ್ ಸಮಸ್ಯೆ ಏನಿಲ್ಲ, ಈಸಿನೇ ಇದೆ. ಓಕೆನಾ? ಒಂದು ಎರಡ್ ತರ ಮಾಡ್ಬೋದು ಇದನ್ನ. ಎರಡ್ ತರ ಯಾವ ತರ ಅಂತ ಅಂದ್ರೆ d square y by dx square ಕಂಡಿಡ್ಕೊಂಡು y ಗೊತ್ತಿದೆ, ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಈಕ್ವೇಶನ್ ಗಳಲ್ಲಿ ಹಾಕಿದ್ರೆ. ಇಲ್ಲ ಅಂದ್ರೆ ಜನರಲ್ ಆಗಿ ಮಾಡ್ಕೊಂತ ಹೋಗೋಣ. ಈಗ ವಾಟ್ ಈಸ್ y ಗಿವನ್? y is 2 cos, ಹಂಗೆ ಮಾಡ್ಕೊಂತ ಹೋದ್ರೆ ಆನ್ಸರ್ ಸಿಕ್ಬಿಡುತ್ತೆ. ಪ್ಲಸ್ 3 sin of 3x ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡೋಣ. y ಗೆ ಡಿಫ್ರೆನ್ಸಿಯೇಷನ್ ಏನು? dy by dx is equal to, ಇದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡು. ದ ಹೋಲ್ ಥಿಂಗ್ ಯು ಡಿಫ್ರೆನ್ಶಿಯೇಟ್ ಇಟ್. 2 ಹಂಗೆ ಬರೀತೀನಿ ಇಂಟು ಕಾಸ್ 3x ಏನಾಗುತ್ತೆ? ಮೈನಸ್ ಸೈನ್ 3x ಇಂಟು 3x ಏನಾಗುತ್ತೆ? 3 ಚೈನ್ ರೂಲ್ ಅಪ್ಲೈ ಮಾಡ್ಬೇಕು. 2 ಕಾನ್ಸ್ಟೆಂಟ್ ಅಂತ ಹಂಗೆ ಬರ್ಕೊಂಡೆ, ಕಾಸ್ 3x ಗೆ ಸೈನ್ ಮೈನಸ್ ಸೈನ್ 3x, ಈ 3x ಗೆ ಏನಾಗುತ್ತೆ? 3 ಆಗುತ್ತೆ. ಅದೇ ತರ ಇಲ್ಲಿ ಮಾಡು, 3 ಕಾನ್ಸ್ಟೆಂಟ್ ಹಂಗೆ ಬರ್ಕೊಂಡೆ, ಸೈನ್ 3x ಗೆ ಕಾಸ್ 3x ಇಂಟು 3x ಗೆ 3 ಆಗುತ್ತೆ. ಇದು ಬಿಫೋರ್ ಗೋಯಿಂಗ್ ಟು ಡಿಫ್ರೆನ್ಸಿಯೇಟ್ ಸಿಂಪ್ಲಿಫೈ ಮಾಡಿ ಒಂದು ಸ್ಟೆಪ್. ಓಕೆನಾ? 3 2s ಏನಾಗುತ್ತೆ? 6 ಆಗುತ್ತೆ. ಅಂದ್ರೆ ಮೈನಸ್ 6 ಸೈನ್ ಆಫ್ 3x ಪ್ಲಸ್ 6 ಕಟ್ 3 3s ಏನಾಗುತ್ತೆ ಇಲ್ಲಿ? 9 ಆಗುತ್ತೆ. 9 ಸಿಂಪ್ಲಿಫೈ ಮಾಡಬೇಡಿ, ಒಂದು ಕೆಲಸ ಮಾಡಿ, ಸಿಂಪ್ಲಿಫೈ ಏನ್ ಮಾಡಕ್ ಹೋಗ್ಬೇಡಿ. ಓಕೆ, ಹಂಗೆ ಮಾಡಿ ಡಿಫ್ರೆನ್ಸ್. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಕಾನ್ಸ್ಟೆಂಟ್ ಗಳನ್ನ ಮಾತ್ರ ಹಂಗೆ ಇಟ್ಕೋಬೇಕು. ಯಾಕೆ ಅಂತ ಹೇಳ್ಬಿಡ್ತೀನಿ, ಯಾಕಂದ್ರೆ ಡೈರೆಕ್ಟ್ ಆನ್ಸರ್ ಬಂದ್ಬಿಡುತ್ತೆ ನಿಮ್ಗೆ ಸಿಂಪ್ಲಿಫೈ ಮಾಡೋದ್ಕಿಂತನ. ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್. ಈಗ ನೋಡು, 2 ಹಂಗೆ ಇಟ್ಕೋತೀನಿ, 2 ಹಂಗೆ ಇಟ್ಕೋತೀನಿ ಇಂಟು ಮೈನಸ್ ಹಂಗೆ ಇಟ್ಕೋತೀನಿ, ಮೈನಸ್ ಹಂಗೆ ಇಟ್ಕೋತೀನಿ, 2 ಮೈನಸ್ 3 ಅಷ್ಟೇ ಇಟ್ಕೊತೀನಿ. ಸೈನ್ 3x ಗೆ ಡಿಫ್ರೆನ್ಸ್ ಏನು?
ಕಾಸ್ 3x. ಓಕೆ, ಇಂಟು 3 ಬರುತ್ತೆ, ಇಲ್ಲೊಂದು 3 ಇದೆ, 3 3 ಏನಾಗುತ್ತೆ 9 ಆಯ್ತದೆ. ಪ್ಲಸ್ 3 ಹಂಗೆ ಇಟ್ಕೋತೀನಿ, ಕಾಸ್ 3x ಏನಾಗುತ್ತೆ ಮೈನಸ್ ಸೈನ್ 3x ಆಗುತ್ತೆ. ಇಂಟು 3 ಬರುತ್ತೆ, ಇಲ್ಲಿ ಒಂದು 3 ಇದೆ, 3 3 ಏನಾಗುತ್ತೆ 9 ಆಯ್ತದೆ. ಈಗ ಏನ್ ಮಾಡ್ತೀನಿ, ವಾಟ್ ಯು ಹ್ಯಾವ್ ಇನ್ ದ LHS ಯು ಹ್ಯಾವ್ d ಸ್ಕ್ವೇರ್ y by dx ಸ್ಕ್ವೇರ್ ಇದೆ ನೋಡಿ. ಸೊ ಡು ಯು ಫೈಂಡ್ ಎನಿಥಿಂಗ್ ಕಾಮನ್ ಇನ್ ಬೋತ್ ಟರ್ಮ್ಸ್? ಎಸ್, ಐ ಹ್ಯಾವ್ ಕಾಮನ್. ಮೈನಸ್ ಈಸ್ ಕಾಮನ್, ಮೈನಸ್ ಇಲ್ಲೂ ಇದೆ ಮತ್ತೆ ಇಲ್ಲೂ ಇದೆ. 9 ಈಸ್ ಆಲ್ಸೋ ಕಾಮನ್, ಮೈನಸ್ ತೆಗೆದೆ 9 ತೆಗೆದೆ. ಇನ್ನ ಏನ್ ಉಳಿತು ಹೇಳಿ ನೋಡೋಣ. ಇನ್ ದ ಫಸ್ಟ್ ಟರ್ಮ್ ಯು ಲೆಫ್ಟ್ ವಿತ್ ವಾಟ್? 2 cos of 3x plus in the second term you left with 3 sin of 3x. So which is equal to, therefore d square y by dx square is equal to minus 9 times, this is nothing but y. This is nothing but y. On simplification, therefore d square y by dx square plus 9y is equal to 0. So option D is correct. Option D is correct. ನೋಡಿ, ಸ್ವಲ್ಪ ಕಷ್ಟ ಅಂತ ಫೀಲ್ ಆಯ್ತಿದ್ ನನಗೆ, ಗೊತ್ತಿದೆ ನಿಮ್ಗೆ, ಬಟ್ ಏನು ಮಾಡಕ್ಕಲ್ಲ. ಯು ಶುಡ್ ಬಿ ರೆಡಿ ಫಾರ್ ಎವ್ರಿಥಿಂಗ್ ಅಪ್ಪ. ಓಕೆನಾ? ಅದಕ್ಕೇನೆ ನಾನು ನಿಮ್ಗೆ ಏನ್ ಸಜೆಷನ್ ಕೊಡ್ತೀನಿ ಅಂತ ಅಂದ್ರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಓಕೆನಾ? ಇದು 2022ರಲ್ಲಿ ಕೇಳಿರೋದು, ಸಾರಿ ಪಾ. ಸೊ ದಿಸ್ ಇಸ್ ದ ಕ್ವಶನ್ ಆಸ್ಕ್ಡ್ ಇನ್ 2023 ಅಲ್ಲ, 2022 ನಲ್ಲಿ ಕೇಳಿರೋದು ಇದು. 2023 ನಲ್ಲಿ ಯಾವ್ದು ಕೇಳಿದಾನೆ ಅಂತ ನೋಡೋಣ. ಹ್ಮ್ 2023 ನಲ್ಲಿ ಇವಾಗ ಮಾಡ್ತಿದ್ನಲ್ಲ ಅದೇ ತರ ಕ್ವಶನ್ ಕೇಳಿದಾನೆ. ಸೊ 2023 ನಲ್ಲಿ ಏನ್ ಕ್ವಶನ್ ಕೇಳಿದಾನೆ ಅಂತ ಅಂದ್ರೆ, ಫೈಂಡ್ ದ ಸೆಕೆಂಡ್ ಆರ್ಡರ್ derivative of y is equal to e power minus 2x plus minus e power minus x ಅಂತ ಕೇಳಿದಾನೆ. ಮೈನಸ್ e power minus x ಅಂತ ಕೇಳಿದಾನೆ. ಆಪ್ಷನ್ಸ್ ಕೂಡ ಕೊಟ್ಬಿಡ್ತೀನಿ, ನೋಡೋಣ ಹೆಂಗ್ ಬರೀತೀರಾ. 4 e power 2x minus e power minus x. ಬಿ ಆಪ್ಷನ್ 4 e power 2x plus e power minus x. ಸಿ ಆಪ್ಷನ್ minus 4 e power 2x minus e power minus x. ಡಿ ಆಪ್ಷನ್ 4 e power 2x plus e power x. ಯಾವ್ದು ಕರೆಕ್ಟ್ ಆಪ್ಷನ್? ನಾನ್ ನಿಮ್ಗೆ ಡೈರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದೀನಿ, ಡೈರೆಕ್ಟ್ ಆಗಿ ಬರೆಯೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಈ ಪವರ್ ಅಂತ ಬಂತು ಅಂದ್ರೆ ಡೈರೆಕ್ಟ್ ಆಗಿ ಡೆರಿವೇಟಿವ್, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ನ ಹೇಳ್ಕೊಟ್ಬಿಟ್ಟಿದ್ದೀನಿ. ಓಕೆ, ಇದಕ್ಕೆ ಡೈರೆಕ್ಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಏನಾಗುತ್ತೆ? ಇ ಪವರ್ ಮೈನಸ್, ಇದಕ್ಕೆ ಇ ಪವರ್ 2x ಸೆಕೆಂಡ್ ಆರ್ಡರ್ ಏನಾಗುತ್ತೆ ಹೇಳಿ? -2 ಎಕ್ಸ್ ಪಕ್ಕದಲ್ಲಿ ಸ್ಕ್ವೇರ್ ಮಾಡ್ಬೇಕಲ್ವಾ? -2 ಹೋಲ್ ಸ್ಕ್ವೇರ್ ಇಂಟು ಅದೇನಿದೆಯೋ ಅದೇ ಇ ಪವರ್ -2x. ಹೌದು ತಾನೆ? ಏನಾದ್ರು ಆಯ್ತೇನಪ್ಪ, ಇದ್ದೀರಾ? ಓಕೆ. ಮೈನಸ್ ಈ ಎಕ್ಸ್ ಪಕ್ಕದಲ್ಲಿ ಇದೆ, ಇಲ್ಲಿ -1 ಇದೆ, -1 ಹೋಲ್ ಸ್ಕ್ವೇರ್ ಇಂಟು ಇ ಪವರ್ -x ಇಸ್ ಈಕ್ವಲ್ ಟು -2 ಹೋಲ್ ಸ್ಕ್ವೇರ್ ಎಷ್ಟಾಗುತ್ತೆ? +4 ಆಗುತ್ತೆ. ಇ ಪವರ್ -2x ಆಗುತ್ತೆ. ಈ ಮೈನಸ್ ಹಂಗೆ ಇದೆ, -1 ಹೋಲ್ ಸ್ಕ್ವೇರ್ +1 ಆಗುತ್ತೆ, ಅಂದ್ರೆ ಇ ಪವರ್ -x ಆಗುತ್ತೆ. ಸೊ ದ ಆಪ್ಷನ್ ಇಸ್ ಎ. ಎ ಇಸ್ ದ ಆಪ್ಷನ್. ಈ ತರ ಕ್ವಶನ್ಸ್ ಗಳನ್ನ ಕೊಡ್ತಾರೆ ಸರ್. ಅಲ್ಲಿ 4e power -2x ಇದೆ ಅಲ್ವಾ ಆನ್ಸರ್?
ಓಕೆ 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 ಅಂತ ಬರ್ಕೊಂಡಿದ್ದೀನಿ ಮೈನಸ್ 2x ಹೋಲ್ ಪವರ್ ಆಗುತ್ತೆ. ಸರ್ ಆಪ್ಷನ್ ಅಲ್ಲೇ ತಪ್ಪಾಗಿದೆ. ಆಪ್ಷನ್ ಅಲ್ಲೇ ತಪ್ಪ, ಇದು ಮೈನಸ್ ಮಾಡ್ಕೊಳ್ಳಿ, ಪ್ರಾಬಲಿ ದಿಸ್ ವಿಲ್ ಬಿ ಮೈನಸ್. ಓಕೆ, ಈ ಕರೆಕ್ಟ್ ಆಯ್ತಾ? ಎಸ್ ಸರ್ ಕರೆಕ್ಟ್. ಓಕೆ ಇರ್ಲಿ. ನೆಕ್ಸ್ಟ್ ಪ್ರಾಬ್ಲಮ್ ನೆಕ್ಸ್ಟ್ ಏನ್ ಮಾಡೋಣ ಅಂತ ಅಂದ್ರೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ನ ಮುಗಿಸಾದ್ಮೇಲೆ ವಿಲ್ ಸಾಲ್ವ್ ಆಲ್ ದ ಪ್ರೀವಿಯಸ್ ಇಯರ್ ಕ್ವಶನ್ಸ್. ಯಾವ್ಯಾವ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇಲ್ಲಿವರೆಗೂ ಇದಾವೆ ಎಲ್ಲಾನು ಅದಕ್ಕೆ ಒಂದು ಸಪ್ರೇಟ್ ಒಂದು ಕ್ಲಾಸ್ ಮಾಡೋಣ. PYQs ಡಿಸ್ಕಷನ್ ಅಂತಾನೆ ಒಂದು ಕ್ಲಾಸ್ ಮಾಡೋಣ. ಇನ್ನ ಏನಾದ್ರು ಡೌಟ್ ಇದ್ರೆ ಹೇಳಿ. ಸೊ ನೌ ಇಟ್ಸ್ ಟೈಮ್ ಟು ಆಸ್ಕ್ ಯುವರ್ ಡೌಟ್ಸ್. ಏನಾದ್ರು ಡೌಟ್ಸ್ ಇದ್ರೆ ಹೇಳ್ಕೊಳ್ಳಿ ಇವಾಗ. ಹೇಳ್ರಪ್ಪ ಇವಾಗ ನೀವೇನ್ ಹೇಳಿ ಹೇಳಿ ಕೇಳಿ. ನಿನ್ನೆ ಯಾರೋ ಒಬ್ರು ಇನ್ನೊಬ್ರು ಡೌಟ್ ಕೇಳಿದ್ರಪ್ಪ, ಯಾರೋ ಮೆಸೇಜ್ ಮಾಡಿದ್ರು, ಅದು ಏನೋ ಕೇಳಿದ್ರು. ಇದೀರಾ ಯಾರಾದ್ರೂ ನಿನ್ನೆ ಡೌಟ್ ಕೇಳಿದ್ರು? ಓಕೆ, ಕೊನೆ ಒಂದು 10 ಮಿನಿಟ್ಸ್ ಇನ್ ಮುಂದೆ ಬೇಕಾದ್ರೆ ಡೌಟ್ ಕ್ಲಿಯರಿಂಗ್ ಅಂತಾನೆ ಕೊಡ್ತೀನಿ. ಏನೇ ಇರ್ಲಿ ಅಂದ್ರೆ ಓಪನ್ ಆಗಿ ಕೇಳಿ, ಮುಕ್ತವಾಗಿ ಕೇಳಿ, ಭಯ ಪಡಕ್ ಹೋಗ್ಬಿಡಿ. ಅಯ್ಯೋ ಚಿಕ್ಕದು ಇದನ್ನ ಹೆಂಗ್ ಕೇಳಿದ್ರೆ ಅಲ್ಲಿ ಎಷ್ಟು ಜನ ಇರ್ತಾರೆ ಏನಾದ್ರು ಅನ್ಕೋತಾರೆ, ಅವೆಲ್ಲ ಏನು ಅನ್ಕೊಳಕ್ ಹೋಗ್ಬಿಡ್ರಿ. ರಾಜು ನೀನ್ ಓಪನ್ ಆಗಿ ಕೇಳು, ಓಕೆನಾ? ನೀನ್ ಎಷ್ಟು ಚಿಕ್ಕದು ಕೇಳಿದ್ರು ನಾನು ಹೇಳ್ಕೊಡ್ತೀನಿ, ದೊಡ್ಡದ್ ಕೇಳಿದ್ರು ಹೇಳ್ಕೊಡ್ತೀನಿ, ನೀನ್ ಏನ್ ಕೇಳಿದ್ರು ಹೇಳ್ಕೊಡ್ತೀನಿ. ಭಯ ಬೀಳಕ್ ಹೋಗ್ಬೇಡ, ಆರಾಮಾಗಿ ಕೇಳು, ಡೌಟ್ ಇದ್ರೆ ಕೇಳು. ಸೊ ಏನು ಡೌಟ್ ಇಲ್ಲ ಅಂತ ಅನ್ಕೊಂತೀನಿ. ಓಕೆ, RCB ಮ್ಯಾಚ್ ನೋಡಿ. ನಾಳೆ ಬಂದ್ಬಿಟ್ಟು ಸ್ಟಾಟಿಸ್ಟಿಕ್ಸ್ ಇರುತ್ತೆ. ತೊಂದರೆ ತಗೊಳ್ಬೇಡಿ, ನಿಧಾನಕ್ಕೆ ಹೇಳ್ಕೊಡ್ತೀನಿ, ನೀಟ್ ಹೇಳ್ಕೊಡ್ತೀನಿ. ಬಟ್ ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆಗಿ. ರೆಗ್ಯುಲರ್ ಕ್ಲಾಸ್ ಅಟೆಂಡ್ ಆದ್ರೆ ನಿಜವಾಗ್ಲೂ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಎಲ್ಲೂ ಹೇಳ್ಕೊಟ್ರಲ್ಲ ಅಷ್ಟು ಈಸಿಯಾಗಿ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ ಸರ್. ಟೈಮಿಂಗ್ಸ್ ಮಾರ್ನಿಂಗ್ ಇರುತ್ತಲ್ಲ ಸೋ ಮಚ್ ಸರ್ ಮಾರ್ನಿಂಗ್ ಮಾಡಿ. ಮಾರ್ನಿಂಗ್ ಮಾಡಿ ಮಾಡ್ಬಿಡ್ತೀನಿ ಬಿಡಿ. ಹೆಂಗಿದ್ರು ಎಷ್ಟು ಜನ ಬರ್ತಿರೋ ಬರ್ಲಿ, ರಿಮೈನಿಂಗ್ ಹೆಂಗಿದ್ರು ನಾನು ಐ ಅಪ್ಲೋಡ್ ದಿಸ್ ಇನ್ ದ ಯೂಟ್ಯೂಬ್ ಅಲ್ವಾ? ಸರ್ ಆಮೇಲೆ ಕಮ್ಮಿ ಜನ ಕ್ಲಾಸ್ ನ ಮೆನ್ಷನ್ ಮಾಡ್ಬಿಡಿ ಸರ್. ಏನೇನು ಕಮ್ಮಿ ಜನ ಬಂದ್ರು ಅಂದ್ರೆ ಡಿಸ್ಕಂಟಿನ್ಯೂ ಮಾಡ್ಬಿಡಿ, ನಿಮ್ಮನ್ನ ನಂಬಿದೀನಿ. ಇಲ್ಲ ಕಣ, ಯಾರು ಅಟೆಂಡ್ ಆಗ್ಲಿಲ್ಲ ಅಂತ ಅಂದ್ರೆ ನಾನು ಒಬ್ನೇ ಗೋಡೆಗಳಿಗೆ ಪಾಠ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸರಿ ಸರಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. Okay, ಟುಡೇ sir. ಈವ್ನಿಂಗ್ Bye. ಕ್ಲಾಸ್ ಇಸ್ ದೇರ್. ಟುಡೇ ನೋ ಈವ್ನಿಂಗ್ ಕ್ಲಾಸ್. ಈವ್ನಿಂಗ್ ಕ್ಲಾಸ್ ನಾನು ಇವತ್ತು ತಗೊಂಡೆ, ಯಾಕಂದ್ರೆ ಈವ್ನಿಂಗ್ ಕ್ಲಾಸ್ ತಗೊಳಕ್ಕಾಗಲ್ಲ, ಟೆನ್ಷನ್ ಅಲ್ಲಿ ಇರ್ತೀವಿ. RCB ಮ್ಯಾಚ್ ಬೇರೆ, ಅದು ಹೆಂಗಂದ್ರೆ ಗೆಲ್ಲದೆ ಬಿಡಿ ಸರ್, ಗೆಲ್ಲದೆ. ಸರಿಯಾಗಿ ಗೆಲ್ಲದೇ ಇಲ್ವಲ್ಲ, ಕೊನೆ ಕಿಚ್ಚಿಗೆ ಬರ್ತಿ ಗೆಲ್ತಾರೆ. ಸರ್ ನೆಕ್ಸ್ಟ್ ಟೈಮ್ ನಾವೇ ತಗೋಣ ಬಿಡಿ ಸರ್. ಮ್ಯಾನೇಜ್ಮೆಂಟ್ ನಾವೇ ತಗೊಳ್ಳೋಣ ಅಂತೀನಿ. ಎಲ್ಲಾರು ಒಂದೊಂದು ಸ್ವಲ್ಪ ದುಡ್ಡು ಹಾಕ್ಬಿಟ್ಟು ಪಾರ್ಟ್ನರ್ಶಿಪ್ ಅಲ್ಲಿ ನಾವೇ sir. ತಗೊಂಡು ಆಡ್ಸೋಣ. ಹಾ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್, ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್ ಸರ್. ಬಾಯ್ ಸರ್.